ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಪ್ರೀತಿಯ ಬಂಧುಗಳೇ, ನಿನ್ನೆಯ ದಿವಸ ಪ್ರಾಚೀನ ಭಾರತದ 10 ವಿಚಾರಗಳನ್ನು ಯಾವುದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗಿದೆಯೋ, ಯಾವ ವಿಚಾರಗಳ ಶ್ರೀಮಂತಿಕೆಯ ಮೂಲಕ ನಮ್ಮ ರಾಷ್ಟ್ರ ಸಮಸ್ತ ಜಗತ್ತಿಗೆ ಮಾರ್ಗದರ್ಶಕನ ಸ್ಥಾನದಲ್ಲಿ ಅತ್ಯಂತ ಯಶಸ್ವಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿತ್ತೋ, ಮತ್ತು ಯಾವ ವಿಚಾರಗಳ ಬಗ್ಗೆ ಇಂದಿನ ಭಾರತದ ಶೈಕ್ಷಣಿಕ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಪರಿಚಯಿಸುವಂತಹ ಪ್ರಯತ್ನದಲ್ಲಿ ಬಹಳಷ್ಟು ವಿಫಲವಾಗಿದೆಯೋ, ಯಾವುದನ್ನು ನಮ್ಮ ವಿದ್ಯಾರ್ಥಿ ವೃಂದ ವಿಶೇಷವಾಗಿ ತಿಳ್ಕೊಳ್ಳೇಬೇಕಾಗಿದೆಯೋ, ದುರದೃಷ್ಟವಶಾತ್ ಯಾವುದು ನಮ್ಮ ಪಠ್ಯದಲ್ಲಿ ಸಿಗ್ತಾ ಇಲ್ವೋ, ಆ ವಿಚಾರಗಳನ್ನು ಆಧರಿಸಿ ಹಲವಾರು ಪ್ರಸಂಗಗಳ ಮೂಲಕ ಮತ್ತು ಸ್ವಾಮಿ ವಿವೇಕಾನಂದರು ಪ್ರಾಚೀನ ಭಾರತವನ್ನು ಕುರಿತು ವ್ಯಕ್ತಪಡಿಸಿದ್ದ ಅಭಿಪ್ರಾಯಗಳನ್ನೆಲ್ಲ ಒಂದು ರೀತಿಯಲ್ಲಿ ಸಂಕ್ಷಿಪ್ತವಾಗಿಯೇ ಗಮನಿಸಿದ್ವು ಅಂತ ನಾನು ಭಾವಿಸ್ತೇನೆ. ಇದೊಂದು ಬಹಳ ಬೃಹತ್ತಾದ ವಿಚಾರವಾದ್ದರಿಂದ ಸಮಯದ ಇತಿಮಿತಿಯಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವತ್ತಿನ ಪ್ರವಚನ ಸ್ವಾಮಿ ವಿವೇಕಾನಂದರು ಮತ್ತು ಸಮಕಾಲೀನ ಭಾರತ, ಸ್ವಾಮಿ ವಿವೇಕಾನಂದರ ಜೀವಿತ ಅವಧಿ, ಆ ಸಂದರ್ಭದಲ್ಲಿ ಅವರು ಕಂಡಂತಹ ಭಾರತ ಮತ್ತು ಆ ಸನ್ನಿವೇಶಗಳಿಗೆ ಅವರ ಪ್ರತಿಸ್ಪಂದನ ಹೇಗಿತ್ತು, ಈ ವಿಚಾರಗಳನ್ನು ಇವತ್ತು ನಾವು ಗಮನಿಸೋರಿದ್ದೇವೆ. ಸ್ವಾಮಿ ವಿವೇಕಾನಂದರನ್ನು ಜಗತ್ತು ಇಂದು ಒಬ್ಬ ಮಹಾನ್ ಚಿಂತಕನನ್ನಾಗಿ, ದಾರ್ಶನಿಕನನ್ನಾಗಿ, ಇತಿಹಾಸ ನಿರ್ಮಿಸಿದಂತಹ ಮಹಾನ್ ಚೇತನ ಅಂತ ಗೌರವಿಸಿದೆ. ಯಾವುದೇ ವ್ಯಕ್ತಿಯ ಜೀವನದ ಪ್ರಮುಖ ಘಟ್ಟಗಳನ್ನು ನಾವು ಗಮನಿಸದೇ ಇದ್ದರೆ ಮನುಷ್ಯ ಸಾಮ್ರಾಜ್ಯದಲ್ಲಿ ಸಾಮಾನ್ಯವಾಗಿ ಯಾರೇ ವಿಶೇಷವಾದ ಯೋಗ್ಯತೆ ಮತ್ತು ಯಶಸ್ಸನ್ನು ಪಡೆದ ಪಕ್ಷದಲ್ಲಿ ಅವರನ್ನು ಏಕಾಏಕಿ ನಾವು ಭಗವಂತನ ಹಂತಕ್ಕೆ ಏರಿಸಿಬಿಟ್ಟು, ಅವರು ಬಹಳ ದೊಡ್ಡ ವ್ಯಕ್ತಿ, ಅವರು ಇದನ್ನು ಸಾಧಿಸಿದ್ದು ಸಹಜವಾಗಿಯೇ ಇದೆ, ಅಂಥವ್ರನ್ನ ಮುಟ್ಟುವಂತಹ ಧೈರ್ಯ ನಮಗೆಲ್ಲಿ ಬರಬೇಕೋ, ಅವರು ಪೂಜನೀಯರು ಅನ್ನೋ ದೃಷ್ಟಿಯಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಅವರನ್ನು ಗೌರವಿಸುವಂತಹ ರೀತಿ ಕೇವಲ ಪೂಜೆಗೆ ಸೀಮಿತವಾಗಿಬಿಡುತ್ತೆ. ಬಹುಶಃ ಇದು ಜಗತ್ತಿನಲ್ಲೇ ನಾವು ಕಾಣ್ತಕ್ಕಂಥ ಒಂದು ಸಂಗತಿ. ಹೀಗಾಗಿ ಮಹಾತ್ಮನೊಬ್ಬ ಹೇಗೆ ಮಹಾತ್ಮನಾದ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಿದಾಗ ಜೀವನದಲ್ಲಿ ಅವರಿಟ್ಟ ದಿಟ್ಟ ಹೆಜ್ಜೆಗಳು, ಸನ್ನಿವೇಶಗಳನ್ನು ಅವರು ನಿಭಾಯಿಸಿದಂತಹ ರೀತಿ ಸಹಜವಾಗಿಯೇ ನಮ್ಮಲ್ಲೂ ಕೂಡ ಪ್ರಯತ್ನಶೀಲತೆಯನ್ನು ಜಾಗೃತಗೊಳಿಸುವಂತಹ ಸಂದರ್ಭಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಈ ನಿಟ್ಟಿನಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಬಾಲ್ಯವನ್ನು ಕುರಿತಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ವಿದ್ಯಾರ್ಥಿ ನರೇಂದ್ರನಾಥ ಶಾಲೆಯಲ್ಲಿ ಬಹಳ ಪ್ರತಿಭಾವಂತ, ತರಗತಿಯ ಪಾಠಗಳನ್ನು ಬಹಳ ಶ್ರದ್ಧೆಯಿಂದ ಕೇಳ್ತಾ ಇದ್ದವನು. ಅವನಿಗೆ ಅಧ್ಯಯನದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ತರಗತಿಯಲ್ಲಿ ಎಷ್ಟೋ ಸಲ ಕಣ್ಣು ಮುಚ್ಚಿಕೊಂಡು ಉಪಾಧ್ಯಾಯರ ಬೋಧನೆಯನ್ನು ಕೇಳ್ತಾ ಇದ್ದ. ಕೆಲವು ಶಿಕ್ಷಕರಿಗೆ ಅವನ ಈ ನಡವಳಿಕೆ ಸ್ವಲ್ಪ ವಿಚಿತ್ರವಾಗಿಯೂ ಕಾಣ್ತಾ ಇತ್ತು. ಬಹಳ ಸುಂದರಾಂಗ, ಮುಂದೆ ಗಂಡುಗಲಿ ಆಗಲಿರುವ ಗಂಡು ಮಗುವವನು, ಅವನ ಶರೀರದ ಲಕ್ಷಣಗಳೇ
ಅವನ 10 ಉತ್ತಮ ಗುಣಗಳನ್ನು ಸೂಚಿಸುವಷ್ಟರ ಮಟ್ಟಿಗೆ ಒಂದು ಶಕ್ತಿಯುತವಾದ ಶರೀರ ಸ್ಪಷ್ಟವಾಗಿ ಎಲ್ರಿಗೂ ಗೋಚರವಾಗ್ತಾ ಇತ್ತು. ಒಮ್ಮೆ ತರಗತಿಯಲ್ಲಿ ಉಪಾಧ್ಯಾಯರು ಕೇಳಿದ ಪ್ರಶ್ನೆಯೊಂದಕ್ಕೆ ಅವನು ಸಮರ್ಪಕವಾದ ಉತ್ತರವನ್ನು ಕೊಟ್ಟರೂ ಕೂಡ ಶಿಕ್ಷಕರ ಶಿಕ್ಷೆಗೆ ಗುರಿಯಾಗಬೇಕಾಯಿತು. ಪಾಠ ಮುಂದುವರೆದಂತೆ ಶಿಕ್ಷಕರಿಗೆ ಮನವರಿಕೆಯಾಯಿತು, ಈ ವಿದ್ಯಾರ್ಥಿಯನ್ನು ತಾನು ಶಿಕ್ಷಿಸಿದ್ದು ಸರಿಯಾದ್ದಲ್ಲ ಅಂಥೇಳಿ. ಅತ್ಯಂತ ಉತ್ತಮ ಶಿಕ್ಷಕರು ಅಂತ ಅನಿಸುತ್ತೆ. ನರೇಂದ್ರನ ಬಳಿಗೆ ಬಂದು, ನಿನ್ನನ್ನು ಶಿಕ್ಷಿಸಿದ್ದು ನನ್ನಿಂದಾದ ತಪ್ಪು, ನನ್ನನ್ನು ಕ್ಷಮಿಸು ಅಂತಲೇ ಕೇಳಿದ್ರು. ಆದರೆ ಆ ವೇಳೆಗಾಗಲೇ ಆ ಒಂದು ತೊಂದರೆ ಆಗಿ ಹೋಗಿತ್ತು. ಪುಟ್ಟ ಬಾಲಕನ ಕೈಗಳ ಮೇಲೆ ಬಲವಾದ ಪೆಟ್ಟು ಬಿದ್ದಿತ್ತು. ಶಿಕ್ಷಕರು ಅವನ ಕಿವಿಯನ್ನು ಹಿಂಡೋದ್ರ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಒಂದು ಅವಕಾಶ ಚೆನ್ನಾಗಿ ಬಳಸ್ಕೊಂಡಿದ್ದರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನಿಯಾದ ಆ ಬಾಲಕನಿಗೆ ತರಗತಿಯಲ್ಲಿ ಒಂದು ರೀತಿ ಅಸಹಾಯಕ ಸನ್ನಿವೇಶವನ್ನೇ ಅವರು ಉಂಟು ಮಾಡಿದಂತೆ ಆಗಿತ್ತು. ಸ್ವಾಭಿಮಾನಕ್ಕೆ ಧಕ್ಕೆ ಆಗಿತ್ತು. ಆತ ಕಣ್ಣೀರು ಹಾಕ್ಕೊಂಡು ಮನೆಗೆ ವಾಪಸ್ ಬಂದ. ಮೆಟ್ರೋಪಾಲಿಟನ್ ಶಾಲೆಯ ವಿದ್ಯಾರ್ಥಿ ತಾಯಿಯ ಮುಂದೆ ನಡೆದ ಎಲ್ಲ ಘಟನೆಯನ್ನು ವಿವರಿಸಿದ. ಇವತ್ತಿನ ತಂದೆ ತಾಯಿಗಳಾಗಿದ್ದರೆ ಏನು ಮಾಡ್ತಿದ್ರು ಅನ್ನೋದನ್ನು ನಾನು ಹೆಚ್ಚು ವಿವರಿಸಬಾರ್ದು, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಿಲೆಬಸ್ಸೇ. ಆ ಶಾಲೆಯ ಸಂಸ್ಥಾಪಕರು ನರೇಂದ್ರನಾಥ ದತ್ತನ ತಂದೆಯ ಅತ್ಯಂತ ಆತ್ಮೀಯ ಸ್ನೇಹಿತರು. ಭುವನೇಶ್ವರಿ ದೇವಿ ತನ್ನ ಮಗ ನರೇಂದ್ರ ಹೇಳಿದಂಥ ಘಟನೆಯ ಸಂಪೂರ್ಣ ವಿವರಗಳನ್ನು ಸಮಚಿತ್ತತೆಯಿಂದ ಕೇಳಿದ್ಲು, ಉದ್ವೇಗಕ್ಕೆ ಒಳಗಾಗಲಿಲ್ಲ. ಆ ಬಾಲಕ ಹೇಳಿದ ಒಟ್ಟು ಸಾರಾಂಶದ ವಿಚಾರ ಏನಿತ್ತು ಅಂದರೆ, ಅಮ್ಮ, ನಾನು ಸರಿಯಾದ ಉತ್ತರವನ್ನು ಕೊಟ್ಟರೂ ಕೂಡ ಶಿಕ್ಷೆಗೊಳಗಾದೆ. ಅಷ್ಟು ಜನ ಸ್ನೇಹಿತರ ಮುಂದೆ ನನಗೆ ಅವಮಾನ ಆಯಿತು, ನನಗೆ ನೋವಾಯಿತು. ಪುಟ್ಟ ಮಗು ಈ ರೀತಿಯಲ್ಲಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿಕೊಂಡಾಗ ಆ ತಾಯಿ ಹೇಳ್ತಾಳೆ, ನಿನ್ನ ಕಡೆಯಿಂದ ನೀನು ಸರಿಯಾಗಿರುವಾಗ ಇನ್ನೇನು ಚಿಂತೆ? ನೋಡು, ನಿನಗೆ ಅನ್ಯಾಯವಾಗಬಹುದು, ಪರಿಸ್ಥಿತಿ ನಿನ್ನ ವಿರುದ್ಧವಾಗಬಹುದು, ಆದರೂ ನೀನು ಮಾತ್ರ ಸರಿಯಾದದ್ದನ್ನೇ ಮಾಡುತ್ತ ಬಾ. ತಾಯಿಯ ಮುಖಾರವಿಂದದಿಂದ ಮೂಡಿಬಂದ ಈ ಅದ್ಭುತ ವಾಕ್ಯಗಳು ಒಬ್ಬ ವಿಶ್ವವಿಖ್ಯಾತ ವಿವೇಕಾನಂದರನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿತು. ಹೆತ್ತ ಕರುಳು ಸಂಕಷ್ಟಕ್ಕೆ ಒಳಗಾದಾಗ ತಾಯಿ ಸಹನೆಯನ್ನು ಕಳ್ಕೊಳ್ಳೋದು ಸಾಮಾನ್ಯ ಸಂಗತಿ. ಇಲ್ಲಿ ತಾಯಿ ಅತ್ತ ಕಡೆ ಶಿಕ್ಷಕರ ಬಗ್ಗೆ ಕೋಪಗೊಳ್ಳಲಿಲ್ಲ, ಇತ್ತ ಕಡೆ ಮಗನನ್ನು ಬೇರೆ ಯಾವುದೋ ವಿಷಯದ ಕಡೆಗೆ ಮನಸ್ಸನ್ನು ತಿರುಗಿಸಿ ಅವನು ನೋವನ್ನು ಮರೆಯುವಂತೆಯೂ ಮಾಡಲಿಲ್ಲ. ಅವಳೊಂದು ಆದರ್ಶವನ್ನು ತನ್ನ ಮಗುವಿನ ಮುಂದೆ ಇಡ್ತಾ ಇದ್ದಾಳೆ. ನಿನ್ನ ಕಡೆಯಿಂದ ನೀನು ಸರಿಯಾಗಿದ್ದಾಗ ಇನ್ಯಾಕೆ ಚಿಂತೆ ಮಾಡ್ತೀಯ? ನೋಡು, ನಿನಗೆ ಅನ್ಯಾಯವಾಗಬಹುದು, ಪರಿಸ್ಥಿತಿ ನಿನ್ನ ವಿರುದ್ಧವಾಗಬಹುದು, ಆದರೆ ನೀನು ಮಾತ್ರ ಸರಿಯಾದದ್ದನ್ನೇ ಮಾಡ್ತಾ ಬಾ. ಮತ್ತೊಮ್ಮೆ ತಾಯಿ ಹೇಳಿದ್ದುಂಟು, ಮಗು, ನೀನು ನಿನ್ನ ಜೀವನದುದ್ದಕ್ಕೂ ಪರಿಶುದ್ಧನಾಗಿರು, ಪವಿತ್ರನಾಗಿರು, ನಿನ್ನ ಆತ್ಮಗೌರವವನ್ನು ಕಾಪಾಡ್ಕೋ, ಹಾಗೆಯೇ ಇತರರ ಆತ್ಮಗೌರವಕ್ಕೆ ಧಕ್ಕೆ ತರದಂತೆ ಜವಾಬ್ದಾರಿಯುತವಾಗಿ ನಡ್ಕೋ. ಯಾವಾಗಲೂ ಸಮಾಧಾನದಿಂದ ಇರೋದನ್ನು ಅಭ್ಯಾಸ ಮಾಡು, ಆದರೆ ಸಮಯ ಬಂದರೆ ಕಲ್ಲೆದೆಯವನಾಗುವುದಕ್ಕೂ ಹಿಂಜರಿಯಬೇಡ. ಇದು 10-12 ವರ್ಷದ ಮಗುವಿಗೆ ತಾಯಿ ಬಹಳ ಪ್ರೀತಿಯಿಂದ ಹೇಳ್ತಾ ಇರ್ತಕ್ಕಂಥ ಮಾರ್ಗದರ್ಶನದ ನುಡಿಗಳು. ಇದು ಕೇವಲ ನಿರ್ದೇಶನದ ಮಾತುಗಳಲ್ಲ, ಇನ್ಸ್ಟ್ರಕ್ಷನ್ಸ್ ಅಲ್ಲ. ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಕ್ಕಂಥದ್ರಲ್ಲಿ ಎಷ್ಟೋ ಸಲ ಪರಿಣಾಮ ಆಗೋದಿಲ್ಲ, ಅಥವಾ ಪೂರ್ಣವಾಗಿ ಪರಿಣಾಮ ಆಗೋದಿಲ್ಲ. ಅದು ಪ್ರೀತಿಯೊಂದಿಗೆ ಮೇಳೈಸಬೇಕು. ಇವತ್ತು ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋ ವಿಷಯದಲ್ಲಿ ಪ್ರೀತಿಯ ಕೊರತೆಯೇ ಬಹಳ ದೊಡ್ಡ ಕೊರತೆಯಾಗಿ ಕಾಣುತ್ತೆ. ಮಕ್ಕಳಲ್ಲಿ ಅಪಾರವಾದ ಶಕ್ತಿ ಇರುತ್ತೆ, ಆದರೆ ಆ ಶಕ್ತಿಗೆ ಒಂದು ಉತ್ತಮವಾದ ಸ್ವರೂಪ ಕೊಡೋ ವಿಷಯದಲ್ಲಿ
ಅವರ ತಿಳುವಳಿಕೆ ಕಡಿಮೆ ಇರುತ್ತೆ. ಶಕ್ತಿ ಇದ್ದು ತಿಳುವಳಿಕೆ ಕಡಿಮೆ ಇದ್ದಾಗ ಅದು ಚೇಷ್ಟೆಯ ರೂಪದಲ್ಲಿ ವ್ಯಕ್ತವಾಗುತ್ತೆ. ಚಿಲ್ಡ್ರನ್ ವಿಲ್ ಹ್ಯಾವ್ ಎನಾರ್ಮಸ್ ಎನರ್ಜಿ, ಬಟ್ ದೇ ಲ್ಯಾಕ್ ದಿ ಮೆಥಡ್ ಹೌ ಟು ಗಿವ್ ಅನ್ ಎಕ್ಸ್ಪ್ರೆಷನ್. ಅದಕ್ಕೊಂದು ಎಕ್ಸ್ಪ್ರೆಷನ್ ಕೊಡೋ ವಿಷಯದಲ್ಲಿ ಪಾಪ ಅವರು ಅಸಹಾಯಕರಾಗಿರ್ತಾರೆ. ಈ ರೀತಿಯ ಮಾತುಗಳ ಮೂಲಕ ತಾಯಿ ಭುವನೇಶ್ವರಿ ನರೇಂದ್ರನಾಥನನ್ನು ಎಷ್ಟು ಅದ್ಭುತವಾಗಿ ರೂಪಿಸಿದ್ಲು ಅಂತಂದರೆ, ಮುಂದೆ ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಒಂದು ವೇದಿಕೆಯ ಮೇಲೆ ಮಾತನಾಡ್ತಾ ಹೇಳ್ತಾರೆ, ಇವತ್ತು ನಾನು ಏನಾಗಿದ್ದೇನೆಯೋ ಅದು ನನ್ನ ತಾಯಿಯಿಂದ. ಯಾರು ತಮ್ಮ ಹೆತ್ತ ತಾಯಿಯನ್ನು ಗೌರವಿಸೋದಿಲ್ವೋ ಅವನು ಖಂಡಿತವಾಗಿಯೂ ದೊಡ್ಡ ವ್ಯಕ್ತಿ ಆಗಲಾರ. ಮತ್ತು ನರೇಂದ್ರನನ್ನ ಕುರಿತು, ಬಾಲಕ ನರೇಂದ್ರನನ್ನ ಕುರಿತು ತಾಯಿ ಹೇಳಿದ್ದು ಉಂಟು ಮತ್ತೊಂದು ಸಂದರ್ಭದಲ್ಲಿ, ಜನ ನಿನ್ನನ್ನು ಹೊಗಳಲಿ ಅಥವಾ ತೆಗಳಲಿ, ಆದರೆ ಇದು ಯಾವುದಕ್ಕೂ ಗಮನ ಕೊಡಬೇಡ, ಆದರ್ಶವನ್ನು ಮುಂದಿಟ್ಟುಕೊಂಡು ನಿನ್ನ ಪ್ರಯತ್ನ ಮುಂದುವರಿಸು. ಈ ಎಲ್ಲ ಮಾತುಗಳು ಬಾಲಕ ನರೇಂದ್ರನ ಬದುಕಿನಲ್ಲಿ ಅಪಾರವಾದ ಪರಿಣಾಮವನ್ನು ಬೀರಿದವು. ಪುಟ್ಟ ನರೇಂದ್ರ ತನ್ನ ಸ್ನೇಹಿತರೊಂದಿಗೆ ಆಟವಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವನು ಮುಂದೆ ಎಂಥ ದಾರ್ಶನಿಕನಾಗಬಲ್ಲ, ಎಂಥ ವಿಶೇಷವಾದ ಒಂದು ಧೈರ್ಯದ ಸಂದೇಶವನ್ನು ಜಗತ್ತಿಗೆ ಅನುಗ್ರಹಿಸಬಲ್ಲ ಅನ್ನೋದು ಒಂದು ಸೂಚ್ಯವಾಗಿ ನಮ್ಮ ಪರಿಚಯಕ್ಕೆ ಬರ್ತಕ್ಕಂಥ ಸನ್ನಿವೇಶ. ಸಂಪಿಗೆ ಮರದಲ್ಲಿ ಮರಕೋತಿ ಆಟ ಆಡ್ತಾ ಇದ್ದಾರೆ ಸ್ನೇಹಿತರೆಲ್ಲ. ಆ ತೋಟದ ಯಜಮಾನನಿಗೆ ಈ ಮಕ್ಕಳ ಈ ತುಂಟತನವನ್ನು ಕಂಡು ಬೇಸರವೂ ಆಯಿತು, ಭಯವೂ ಆಯಿತು. ಯಾಕೆಂದರೆ ಆಡ್ತಾ ಇರೋ ಆಟ ಮರಕೋತಿ ಆಟ. ಅದು ಮನುಷ್ಯನ ಆಟವಾಗಿ ಕಾಣೋದಕ್ಕಿಂತ ಮಂಗನ ಆಟವಾಗಿ ಜಾಸ್ತಿ ಕಾಣುತ್ತೆ. ಹೀಗಾಗಿ ಅಪಾಯದ ಸನ್ನಿವೇಶ ಸಹಜವಾಗಿಯೇ ಹೆಚ್ಚು. ಮಕ್ಕಳು ಮರದಿಂದ ಬಿದ್ದು ಏನಾದರೂ ಪೆಟ್ಟಾದರೆ, ಅನಾಹುತವಾದರೆ ಅದಕ್ಕೆ ಕಾರಣ ತಾನಾಗಬಹುದು ಅಂತಕ್ಕಂಥ ಒಂದು ಭಯದಲ್ಲಿ ಆ ತೋಟದ ಯಜಮಾನ ಆ ಮಕ್ಕಳನ್ನೆಲ್ಲ ಹೆದರಿಸ್ತಾನೆ. ಈ ಮರದಲ್ಲಿ ಬ್ರಹ್ಮರಾಕ್ಷಸ ಇದ್ದಾನೆ, ಅವನು ನಿಮ್ಮ ಕುತ್ತಿಗೆ ಹಿಡಿದು ಕೊಂದು ಬಿಡ್ತಾನೆ ಅಂಥೇಳಿ ಹೆದರಿಸಿದಾಗ ಆ ಮಕ್ಕಳೆಲ್ಲರೂ ಕೂಡ, ಮರದಲ್ಲಿ ಕೂತಿದ್ದ ಮಕ್ಕಳೆಲ್ಲರೂ ಕೂಡ ತಕ್ಷಣ ಇಳಿದು ಓಡಿ ಹೋಗ್ತಾರೆ. ನರೇಂದ್ರ ಮಾತ್ರ ಓಡಿ ಹೋಗೋದಿಲ್ಲ. ಓಡಿ ಹೋಗ್ತಾ ಇದ್ದ ತನ್ನ ಸ್ನೇಹಿತರನ್ನೆಲ್ಲ ಕರೆದು ಹೇಳ್ತಾನ, ಎಂಥ ಪುಕ್ಕಲ್ರಯ್ಯ ನೀವೆಲ್ಲ, ಯಾರೋ ಏನೋ ಹೇಳಿಬಿಟ್ರು ಅಂತ ನಂಬೋದೇನೋ? ಆ ಬ್ರಹ್ಮರಾಕ್ಷಸ ಇಲ್ಲಿದ್ದ ಪಕ್ಷದಲ್ಲಿ ಅದು ನಿಜವೇ ಆಗಿದ್ದರೆ ನಾನು ಕುತ್ತಿಗೆ ಹೋಗಿ ಎಷ್ಟೋ ದಿವಸಗಳಾಗಬೇಕಾಗಿತ್ತು, ಇನ್ನೂ ಗಟ್ಟಿಯಾಗಿಲ್ವೇ ನಾನು ಅಂತ ಹೇಳಿದೆ. ಮುಂದೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ವಿಷಯವನ್ನು ಯಾವುದೋ ಪುಸ್ತಕದಲ್ಲಿ ಬರೆದಿದೆ, ಇಲ್ವೋ ಯಾವನೋ ಒಬ್ಬ ವ್ಯಕ್ತಿ ಹಾಗೆಂದು ಹೇಳಿದ ಎಂಬಷ್ಟೇ ಕಾರಣಕ್ಕಾಗಿ ನಂಬಬೇಡಿ. ಅದರ ಸತ್ಯತೆಯನ್ನು ನೀವೇ ಕಂಡುಕೊಳ್ಳಿ. ಸತ್ಯ ಸಾಕ್ಷಾತ್ಕಾರ ಅಂತಂದರೆ ಇದೆ. ಪುಟ್ಟ ಬಾಲಕ ಅಂದು ಆ ಸನ್ನಿವೇಶವನ್ನು ನಿಭಾಯಿಸಿದಂತಹ ರೀತಿಯನ್ನು ಗಮನಿಸಿದಾಗ ಆ ಬಾಲಕನಲ್ಲೇ ಮನಸ್ಸು ಎಷ್ಟು ಎಚ್ಚೆತ್ತ ಸ್ಥಿತಿಯಲ್ಲಿತ್ತು. ನಂತರ ಅವನು ವಿಶ್ವಕ್ಕೆ ಸಂದೇಶವನ್ನು ಕೊಡುವಂತಹ ಒಬ್ಬ ಪರಿವ್ರಾಜಕ ಸನ್ಯಾಸಿ ಆದ ದಿನದಲ್ಲಿ ಆತ ಕೊಟ್ಟ ಬೋಧನೆ ತನ್ನ ಬಾಲ್ಯದ ಮಾತನ್ನು ಮತ್ತಷ್ಟು ದೃಢಪಡಿಸಿ, ಮತ್ತಷ್ಟು ಆತ್ಮವಿಶ್ವಾಸದಿಂದ ಮನುಷ್ಯನ ಸ್ವಪ್ರಯತ್ನದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಾರದಂತೆ ಈ ಸಂದೇಶ ಇದೆ ನೋಡಿ. ಒಂದು ವಿಷಯವನ್ನು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿದೆ, ಇಲ್ವೋ ಯಾರೋ ಒಬ್ಬ ವ್ಯಕ್ತಿ ಹೇಳಿದ ಅಂದಕ್ಕೆ ಮಾತ್ರವೇ ನಾವು ನಂಬಬಾರದು. ಅದರ ಸತ್ಯತೆಯನ್ನು ನಾವು ಕಂಡುಕೊಳ್ಬೇಕು. ಸತ್ಯ ಸಾಕ್ಷಾತ್ಕಾರ ಅಂತಂದರೆ ಅದೇ ವಿಚಾರ. ನರೇಂದ್ರನಾಥ ಬೆಳೆದು ಯುವಕನಾಗಿದ್ದಾನೆ. ಅವನ ತಂದೆ ಬಹಳ ಧಾರಾಳಿ, ಮನೆಯಲ್ಲಿ 10 ಜನಕ್ಕೆ ಆಶ್ರಯ ಕೊಟ್ಟಿದ್ದಾನೆ. ಇಡೀ ಕಲ್ಕತ್ತೆಯಲ್ಲಿ ಸುಪ್ರಸಿದ್ಧ ವಕೀಲ. ಅಷ್ಟೇ ಅಲ್ಲದೆ ಪಕ್ಕದ ರಾಜ್ಯಗಳಲ್ಲೂ ಅವನ ಖ್ಯಾತಿ. ಅವನ ಮನೆಗೆ ಸಹಜವಾಗಿಯೇ ಬಂದು ಹೋಗ್ತಕ್ಕಂಥ ಜನ ತುಂಬ ಇದ್ದರು. ಎಲ್ಲರಿಗಾಗಿ ಯಥೇಚ್ಛವಾಗಿ ಅವನು ಖರ್ಚು ಮಾಡ್ತಾ ಇದ್ದ. ಅವನ ಇಡೀ ಮನೆ ಒಂದು ಛತ್ರದೋಪಾದಿಯಲ್ಲಿ ಇತ್ತು.
ಅವನು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದನ್ನು ಕಂಡು ನರೇಂದ್ರನಾಥ ಯುವಕ ಒಮ್ಮೆ ಪ್ರಶ್ನಿಸ್ದ, ಅಪ್ಪ, ನನಗಾಗಿ ನೀನು ಏನು ಮಾಡಿಟ್ಟಿದೀಯ? ಎಂಥ ಪ್ರಶ್ನೆ! ಆಲೋಚನೆ ಮಾಡಿ ನೋಡಿ. ಒಬ್ಬ ಯುವಕ ತಂದೆಯನ್ನು ಅಷ್ಟು ಸುಲಭ ಕೇಳೋಕ್ಕಾಗೋದಿಲ್ಲ. ಮೂದಲಿಕೆಯಲ್ಲಿ ಕೇಳಬಹುದೇನೋ, ಮೂದಲಿಕೆಯ ಮಾತಿನ ಮೂಲಕ ತನ್ನ ಅಸಮಾಧಾನವನ್ನು, ಅಸಹನೆಯನ್ನು, ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಬೋದೇನೋ. ನಿನ್ನನ್ನು ನಂಬಿಕೊಂಡ್ರೆ ನಾಳೆ ನಮ್ಮ ಗತಿ ದೇವರೇ ಗತಿ ಅಂದಿದ್ದರೂ ಕೂಡ ವಿಶ್ವನಾಥ ದತ್ತ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ನೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ ಯಾವ ವಿಷಯದಲ್ಲೂ ನೀವು ಬೆರಳು ತೋರಿಸಬಾರದು ಅಂಥ ವ್ಯಕ್ತಿತ್ವದ ಒಬ್ಬ ಯುವಕ ಜೀವನದಲ್ಲಿ ಎಲ್ಲ ಆದರ್ಶಗಳ ಬಗ್ಗೆ ತನ್ನದೇ ಆದಂಥ ಕೃಷಿ ಮಾಡ್ತಾ ಬದುಕಿನ ಬಗ್ಗೆ ಬಹಳ ವಿಸ್ತಾರವಾದ ಅಭಿಪ್ರಾಯದಲ್ಲಿ ಆತ್ಮವಿಶ್ವಾಸದಿಂದ ದಿಟ್ಟ ಹೆಜ್ಜೆ ಇಡ್ತಾ ಇರ್ತಕ್ಕಂಥ ಯುವಕ ತಂದೆಯನ್ನು ಪ್ರಶ್ನಿಸ್ತಾ ಇದ್ದಾನೆ, ಅಪ್ಪ, ನನಗಾಗಿ ಏನು ಮಾಡಿಟ್ಟಿದೀಯ? ಅದ್ಭುತವಾದ ಪ್ರಶ್ನೆ, ಪರಮಾದ್ಭುತವಾದ ಉತ್ತರ ತಂದೆ ಕಡೆಯಿಂದ ಬಂತು. ಮಗು, ಕನ್ನಡಿ ಮುಂದೆ ಹೋಗಿ ನಿಂತ್ಕೋ. ತಕ್ಷಣ ಕನ್ನಡಿಯ ಮುಂದೆ ಬಂದು ನಿಂತ್ಕೊಳ್ತಾನೆ. ಬಹಳ ದೊಡ್ಡ ಕನ್ನಡಿ. ಅವನ ಪ್ರಶ್ನೆಗೆ ಉತ್ತರ ಸಿಕ್ತು. ಕನ್ನಡಿ ಮುಂದೆ ಹೋಗಿ ನಿಂತ್ಕೊ ಅಂತ ಹೇಳಿದಾಗ ಅಲ್ಲಿ ನಾವು ತಪ್ಪು ಗ್ರಹಿಕೆ ಮಾಡಿಕೊಳ್ಳೋ ಸನ್ನಿವೇಶಗಳು ಇದೆ. ಈ ಪ್ರಶ್ನೆ ನನ್ನನ್ನು ಕೇಳಿದೆಯೇನೋ, ನಿನ್ನ ಮುಖ ಸ್ವಲ್ಪ ನೋಡ್ಕೊ ಅನ್ನೋ ಅರ್ಥ ತೊಗೊಂಡ್ಬಿಟ್ಟಿದ್ದಿದ್ರೆ ನಾವು ಗಮನಿಸ್ಬೇಕಿದನ್ನು. ನರೇಂದ್ರ ಹೋಗಿ ಕನ್ನಡಿಯಲ್ಲಿ ತನ್ನ ದಷ್ಟಪುಷ್ಟವಾದ ಶರೀರ, ಆತ್ಮವಿಶ್ವಾಸದ ಮುಖಾರವಿಂದ ಅತ್ಯಂತ ಒಂದು ಪಿಯರ್ಸಿಂಗ್ ಅವನ ಒಂದು ದೃಷ್ಟಿ, ಎಂತಹ ಸನ್ನಿವೇಶವನ್ನು ಭೇದಿಸಿ ಸತ್ಯವೇ ಬೇಕು ಅಂತಕ್ಕಂಥ ಹಂಬಲದಲ್ಲಿ ಚಡಪಡಿಸ್ತಾ ಇರ್ತಕ್ಕಂಥ ಅವನ ಕಣ್ಣುಗಳ ಒಂದು ತೀಕ್ಷ್ಣತೆ, ಇದನ್ನೆಲ್ಲ ಸಹಜವಾಗಿ ತಾನು ಅನುಭವಿಸಿದ. ಒಂದೇ ಕ್ಷಣದಲ್ಲಿ ಅವನ ಪ್ರಶ್ನೆಗೆ ಸಾಕಷ್ಟು ಉತ್ತರ ಸಿಕ್ತು. ಮತ್ತೊಂದು ಸಂದರ್ಭದಲ್ಲಿ ಅವನ ತಂದೆಯನ್ನು ಕೇಳಿದ್ದ, ನಿನ್ನ ಹಿತೋಕ್ತಿ ಏನು? ನನಗೆ ಏನಾದರೂ ಸ್ವಲ್ಪ ಅಡ್ವೈಸ್ ಮಾಡು. ತಂದೆ ಒಂದೇ ವಾಕ್ಯ ಹೇಳ್ದ, ಯಾವುದಕ್ಕೂ ಆಶ್ಚರ್ಯಪಡಬೇಡ. ಇದರಲ್ಲಿ ಏನು ಅಂಥ ಒಂದು ಅದ್ಭುತವಾದ ಉತ್ತರ ಇದೆ ಅಂತ ನಾವು ಯೋಚಿಸಬಹುದೇನೋ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ 1000 ಸಲ ಈ ಮಾತು ನೆನಪಾಯಿತು. ಪ್ರತಿ ಹಂತದಲ್ಲೂ ಕೂಡ ತಂದೆ ನೀಡಿದಂತಹ ಮಾರ್ಗದರ್ಶನದ ಮಾತು 100ಕ್ಕೆ 100ರಷ್ಟು ಸತ್ಯವಾಗಿ ಕಾಣ್ತು. ಚಕ್ರವರ್ತಿಗಳು ಆತನನ್ನು ಅದ್ಧೂರಿಯಾಗಿ ನೋಡಿಕೊಂಡ್ರು, ಹತ್ತಾರು ರೀತಿಯಲ್ಲಿ ಸೇವೆ ಮಾಡಿದ್ರು. ಅವರ ಸಹಾಯವನ್ನು ಅಪೇಕ್ಷಿಸಿದಾಗ ಅವರು ನೀಡಿದಂತಹ ಪ್ರತಿಸ್ಪಂದನ ಬಹಳ ವಿಚಿತ್ರವಾಗಿತ್ತು. ಅಯ್ಯೋ, ಏನು ಹೀಗಾಯಿತು ಅಂತ ಇವರು ಚಡಪಡಿಸೋ ಕ್ಷಣದಲ್ಲಿ ತಂದೆ ಮಾತು ನೆನಪಾಯಿತು, ಯಾವುದಕ್ಕೂ ಆಶ್ಚರ್ಯಪಡಬೇಡ. ಅಮೆರಿಕದಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಭಾರತದಿಂದ ಬಂದರು. ಅಮೆರಿಕದ ವೇದಿಕೆಯಲ್ಲಿ ಅವರು ಉಪನ್ಯಾಸ ಮಾಡೋದಕ್ಕೆ ಯಾವುದೇ ಕ್ರೆಡೆನ್ಷಿಯಲ್ ಇರಲಿಲ್ಲ, ಪರಿಚಯ ಪತ್ರ. ಅಷ್ಟು ದೂರದಿಂದ ಬಂದು ನಾನಿಲ್ಲಿ ನಿಷ್ಪ್ರಯೋಜನವಾಯಿತೆ ಅಂತ ಚಡಪಡಿಸ್ತಾ ಇದ್ದಾರೆ. ತಂದೆ ಮಾತು ನೆನಪಾಯಿತು, ಯಾವುದಕ್ಕೂ ಆಶ್ಚರ್ಯಪಡಬೇಡ. ಅಮೆರಿಕದ ಪತ್ರಿಕೆಗಳು ಅವ್ರ ಬಗ್ಗೆ 100 ರೀತಿಯ ಶ್ಲಾಘನೆಗಳನ್ನು ಮಾಡಿದ್ವು, ವಿಶೇಷವಾಗಿ ಕೊಂಡಾಡಿ ಸಂಪಾದಕೀಯಗಳು ಬಂದವು. ಇಡೀ ಅಮೆರಿಕ ಅವರ ಹಿಂದೆ ಅನುಸರಿಸುವಂತಹ ಒಂದು ಅದ್ಭುತವಾದ ಸನ್ನಿವೇಶ ಬಂತು. ಯೋಚನೆ ಮಾಡ್ತಾ ಇದ್ದರು, ಯಾವುದಕ್ಕೂ ಆಶ್ಚರ್ಯಪಡಬೇಡ. ಅಮೆರಿಕಕ್ಕೆ ಹೋಗೋದಕ್ಕೆ ಮೊದಲು ರಾಮನಾಡಿನ ಅರಸು ಭಾಸ್ಕರ ಸೇತುಪತಿ ಸ್ವಾಮಿ ವಿವೇಕಾನಂದರಿಗೆ ಕೆಲವು 1000 ರೂಪಾಯಿಗಳನ್ನು ಕೊಡ್ತೇನೆ ನಿಮ್ಮ ಅಮೆರಿಕದ ಪ್ರಯಾಣದ ಖರ್ಚಿಗೆ ಅಂತ ಹೇಳಿದ್ದ. ಹಣವನ್ನು ಕೇಳೋದಕ್ಕೆ ಹೋದಾಗ ಸ್ವಾಮಿ ವಿವೇಕಾನಂದರ ಶಿಷ್ಯರನ್ನು ಬೈದು ಕಳಿಸ್ದ. ಒಂದು ಕವಡೆ ಕಾಸು ಕೊಡೋದಿಲ್ಲ, ಅಷ್ಟೇ ಅಲ್ಲ ಆ ಸನ್ಯಾಸಿಯ ಶೀಲ ಚೆನ್ನಾಗಿಲ್ಲ, ಅವನನ್ನು ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ ಅಂತ ಗದರಿ ಕಳಿಸ್ಕೊಟ್ಬಿಟ್ಟ. ವಿವೇಕಾನಂದರು ಯೋಚನೆ ಮಾಡಿದ್ರು,
ನಿನ್ನೆ ಸೂರ್ಯ ಮುಳುಗೋವರೆಗೂ ಎಷ್ಟು ಚೆನ್ನಾಗಿದ್ದ ಮನುಷ್ಯ, ಇವತ್ತು ಬೆಳಗ್ಗೆ ಸೂರ್ಯ ಹುಟ್ಟೋ ಒಳಗೆ ಹೀಗಾಗ್ಬಿಟ್ನಲ್ಲ, ಏನಿದು ವಿಧಿ, ಈ ಜಗತ್ತಿನ ವೈಚಿತ್ರ್ಯ ಏನು, ಯಾಕೆ ಹೀಗಾಯಿತು? ಉತ್ತರ ಸಿಕ್ತು, ಯಾವುದಕ್ಕೂ ಆಶ್ಚರ್ಯ ಪಡಬೇಡ. ಅಮೆರಿಕದಿಂದ ವಾಪಸ್ ಬಂದರು. ಕೊಲಂಬೋಯಿಂದ ಭಾರತದ ಮಡಿಲಿಗೆ, ರಾಮನಾಡಿನ ಸಮೀಪ ರಾಮೇಶ್ವರಂ, ಅಲ್ಲಿಗೆ ಬಂದು ಅವರು ಇಳಿಬೇಕಾಯಿತು. ಸ್ವಾಮಿ ವಿವೇಕಾನಂದರು ಬಂದು ಇಳಿದ ತಕ್ಷಣ ಅವರನ್ನು ಸ್ವಾಗತಿಸಿದವನು ಭಾಸ್ಕರ ಸೇತುಪತಿ. ರಥಕ್ಕೆ ಕಟ್ಟಿದ್ದ ಕುದುರೆಗಳನ್ನು ಬಿಡಿಸಿ ಸ್ವತಃ ಚಕ್ರವರ್ತಿಯೇ ರಥವನ್ನು ಎಳೆದ. ಇತಿಹಾಸದ ಪುಟಗಳಲ್ಲಿ ಸನ್ಯಾಸಿಯೊಬ್ಬರನ್ನು ಕೂರಿಸ್ಕೊಂಡು ರಥವನ್ನು ಚಕ್ರವರ್ತಿಗಳು ಎಳೆದದ್ದು ಅದು ಮೊಟ್ಟ ಮೊದಲು. ವಿವೇಕಾನಂದರಿಗೆ ಆಶ್ಚರ್ಯ ಆಯಿತು. ನಾನು ಅಮೆರಿಕಕ್ಕೆ ಹೋಗಬೇಕಾದ್ರೆ ನನ್ನ ಶೀಲ ಸರಿ ಇಲ್ಲ, ನನಗೊಂದು ಕವಡೆ ಕಾಸು ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ, ಇವತ್ತು ಕುದುರೆಗಳನ್ನು ತೆಗೆದು ಅವನೇ ರಥವನ್ನು ಎಳಿತಾ ಇದ್ದಾನಲ್ಲ, ಏನಿದೆ ಆಶ್ಚರ್ಯ? ಆಶ್ಚರ್ಯ ಅಲ್ಲ, ಯಾವುದಕ್ಕೂ ಆಶ್ಚರ್ಯ ಪಡಬೇಡ. ತಂದೆ ಮಾತು ಮತ್ತೆ ನೆನಪಾಯಿತು. ಓ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ನೀವೇನು ಆದರ್ಶ ಕೊಡ್ತೀರಿ? ತಂದೆ ತಾಯಿಗಳು ನೆನಪು ಮಾಡ್ಕೋಬೇಕು. ನೀನು ಹಾಗಾಗು, ಹೀಗಾಗು ಅಂತ 10 ಜನರ ಭಾವಚಿತ್ರಗಳನ್ನು ತೋರಿಸಿದ್ರೆ ನಿಮ್ಮ ಮಕ್ಕಳಿಗೆ ಒಂದು ಆದರ್ಶ ಅಲ್ಲ. ಅದು ಎಷ್ಟರ ಮಟ್ಟಿಗೆ ಅದು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಪ್ರಶ್ನಾರ್ಹವಾಗಿ ಉಳಿಯುತ್ತೆ, ಅಥವಾ ಪರಿಪೂರ್ಣವಾಗಿ ನಿಮಗೆ ಉತ್ತರ ಸಿಕ್ಕದಲ್ಲೇ ಇರತಕ್ಕಂಥ ಸನ್ನಿವೇಶ. ಯಾವ ತಂದೆ ತಾಯಿ ಈ ವಿಚಾರಗಳಲ್ಲಿ ನೀನು ನನ್ನನ್ನು ಅನುಸರಿಸೋ, ನನ್ನನ್ನು ನೋಡು, ನನ್ನನ್ನು ಅನುಸರಿಸು ಅಂತ ಹೇಳ್ತಾನಲ್ಲ ಪ್ರಾಮಾಣಿಕ ತಂದೆ, ಪ್ರಾಮಾಣಿಕ ತಾಯಿ, ಅವರ ಬದುಕಿನಲ್ಲಿ ಅವರು ನಿಜವಾದ ಅರ್ಥದಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಗಿರ್ತಾರೆ. ಶಿಕ್ಷಕರಿಗೆ ಆಗಾಗ ಹೇಳ್ತಾ ಇರ್ತೇನೆ ನಾನು, ದಿ ಪ್ರೈವೇಟ್ ಲೈಫ್ ಆಫ್ ಎ ಟೀಚರ್ ಈಸ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ಓ ಶಿಕ್ಷಕರೇ, ಖಾಸಗಿ ಜೀವನ ಇಲ್ಲ, ನಿಮಗೆ ಖಾಸಗಿ ಜೀವನ ಇಲ್ಲ. ಗಮನಿಸ್ಬೇಕಿದನ್ನು. ನೀವು ಹೇಳಿದ್ದೆಲ್ಲ ನಿಮ್ಮ ಮಕ್ಕಳು ಮಾಡೋದಿಲ್ಲ, ನೀವು ಮಾಡಿದ್ದನ್ನು ಧೈರ್ಯವಾಗಿ ಮಾಡ್ತಾರೆ. ಶ್ರೀರಾಮಕೃಷ್ಣರು ತಮ್ಮ ತಂದೆಯನ್ನು ನೆನಪಿಸ್ಕೊಂಡ ತಕ್ಷಣ ಅವರ ಕಂಠ ಗದ್ಗರವಾಗ್ತಾ ಇತ್ತು, ಕಣ್ತುಂಬ ನೀರು ತುಂಬಿಕೊಳ್ತಾ ಇತ್ತು. ನನ್ನ ತಂದೆ ಎಂಥ ತಂದೆ, ಎಂಥ ತ್ಯಾಗಿ ಆತ, ಎಂಥ ಸದ್ಗೃಹಸ್ಥ, ಅದನ್ನು ನೆನಪು ಮಾಡಿಕೊಂಡು ಭಾವುಕರಾಗ್ತಾ ಇದ್ದರು ಪರಮಹಂಸರು. ಇಲ್ಲೊಂದು ಪಾಠ ಇದೆ, ತಂದೆ ತಾಯಿಗಳನ್ನು ಅವ್ರು ಮಾಡಿಟ್ಟ ಆಸ್ತಿಯಿಂದ ಮಕ್ಕಳನ್ನ ನೆನಪಿಸ್ಕೋಬಾರ್ದು. ಆಸ್ತಿಯಿಂದ ಖಂಡಿತ ನೆನಪಿಸ್ಕೊಳ್ಳೋದಿಲ್ಲ, ಇನ್ನೂ ಸ್ವಲ್ಪ ಮಾಡಿದ್ದಿದ್ರೆ ಏನಾಗ್ತಿತ್ತು ಅವ್ರಿಗೆ ಅಂದ್ಕೊಳ್ತಾರೆ. ಅದು ಖಂಡಿತವಾಗಿಯೂ ನಿಮ್ಮನ್ನು ಗೌರವಿಸುವಂತಹ ಪ್ಯಾರಾಮೀಟರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ತಮ್ಮ ಮಗನಿಗೆ ಎಷ್ಟು ಅದ್ಭುತವಾದ ಒಂದು ಮೇಲ್ಪಂಕ್ತಿಯಾಗಿದ್ದರು, ಆದರ್ಶವಾಗಿದ್ದರು. ಮತ್ತು ಅವರಿತ್ತಂತಹ ಆ ಪುಟ್ಟ ಪುಟ್ಟ ಮಾತುಗಳ ಸಂದೇಶ, ಹಿತೋಕ್ತಿ ಭವಿಷ್ಯದಲ್ಲಿ ಅವರ ಬದುಕಿಗೆ ಎಷ್ಟು ಸಹಾಯಕವಾಯಿತು ಅನ್ನೋದನ್ನು ನಾವು ಭಾವಿಸೋದಕ್ಕಿದೆ. ಇದೇ ಒಂದು ದೊಡ್ಡ ಪಾಠ. ತಂದೆ ತಾಯಂದರು ಈ ಆಧಾರದ ಮೇಲೆ ನಾವು ನಮ್ಮ ಮಕ್ಕಳನ್ನು ಗಮನಿಸಬೇಕಾದಂಥ ಒಂದು ವಿಶೇಷವಾದ ಅವಶ್ಯಕತೆಯನ್ನು ಮನಗಾಣಬೇಕಿದೆ. ಸ್ಕಾಟಿಷ್ ಚರ್ಚ್ ಕಾಲೇಜಿನ ವಿದ್ಯಾರ್ಥಿ ನರೇಂದ್ರನಾಥ ದತ್ತ, ಆತ ಕಾಲೇಜಿನಲ್ಲೂ ಕೂಡ ಎಲ್ಲ ವಿಷಯಗಳಲ್ಲೂ ಮುಂದಾಳು, FA ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದಂಥವನು. ಅವನನ್ನು ಕುರಿತು ಆ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಪ್ರೊಫೆಸರ್ ವಿಲಿಯಂ ಹೇಸ್ಟಿ ಒಂದು ಕಡೆ ಹೇಳ್ತಾರೆ, ನರೇಂದ್ರನಾಥ ನಿಜಕ್ಕೂ ಒಬ್ಬ ಅಸಾಧಾರಣ ಪ್ರತಿಭಾವಂತ. ನಾನು ವ್ಯಾಪಕವಾಗಿ ಸಂಚರಿಸಿದ್ದೇನೆ, ವಿಶ್ವದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಅಸಂಖ್ಯಾತ ವಿದ್ಯಾರ್ಥಿಗಳನ್ನು ಹತ್ತಿರದಿಂದ ಗಮನಿಸಿದ್ದೇನೆ. ಆದರೆ ನರೇಂದ್ರನಂತಹ ಮೇಧಾವಿಯೂ ಸಾಮರ್ಥ್ಯಶಾಲಿಯೂ ಆದ ಹುಡುಗನನ್ನು ನಾನೆಲ್ಲೂ ಕಾಣಲಿಲ್ಲ. ಅವನು ಈ ಜಗತ್ತಿನಲ್ಲಿ ತನ್ನ ಪ್ರಭಾವ ಬೀರುವುದು ಖಂಡಿತ. ಇದು ನರೇಂದ್ರನ ಪರಿಚಯ. ಅವನ ಕಾಲೇಜ್ ಕಡೆಯಿಂದ ಅವನ ಪರಿಚಯ ನಮಗೆ ಈ ರೀತಿಯಲ್ಲಾಗ್ತಾ ಇದೆ. ಕಟುವಾದ ವಿಮರ್ಶಾತ್ಮಕ ಮನೋಭಾವವನ್ನು ಅವನು ಬೆಳೆಸ್ಕೊಂಡಿದ್ದ. ಕಟು ವಿಮರ್ಶೆಯಿಂದ ತನ್ನದೇ ಆದ ನಿರ್ಧಾರಕ್ಕೆ ಬರುವ ಸ್ವಾತಂತ್ರ್ಯವನ್ನು ಅವನು ಹೆಚ್ಚು ಬಯಸ್ತಾ ಇದ್ದ. ತನ್ನ ತಂದೆ
ತನ್ನ ಬಳಿಗೆ ಬರೋ ಕಕ್ಷಿದಾರರಿಗಾಗಿ ಬೇರೆ ಬೇರೆ ಹುಕ್ಕ ತಯಾರು ಮಾಡಿಸಿಟ್ಟಿದ್ದ. ಒಂದು ದಿವಸ ಯಾರೂ ಇಲ್ದಲೇ ಇದ್ದಾಗ ಬಾಲಕ ನರೇಂದ್ರ ಹೋಗಿ ಎಲ್ಲ ಜಾತಿಯವರ ಹುಕ್ಕಾನು ಸ್ವಲ್ಪ ಸ್ವಲ್ಪ ಸೇದ್ದ. ತಕ್ಷಣ ತಂದೆ ವಾಪಸ್ ಬಂದ. ಏನು ಮಾಡ್ತಾ ಇದೆಯಾ ಮಗು? ಅಪ್ಪ, ನೀನು ಒಂದೊಂದು ಜಾತಿಯವರಿಗೆಲ್ಲ ಒಂದೊಂದು ಹುಕ್ಕ ಇಟ್ಟಿದ್ದೀಯಾ, ಇದು ಜಾತಿಗನುಸಾರವಾಗಿ ರುಚಿ ಏನಾದರೂ ವ್ಯತ್ಯಾಸ ಇದೆಯೇನೋ ಅಂತ ನೋಡ್ತಾ ಇದ್ದೇನೆ ಅಂತ ಹೇಳಿದ. ಅವನ ಕುತೂಹಲವನ್ನು ನೋಡಿ ತಂದೆ ನಿರುತ್ತರನಾದ, ನಗುತ್ತಾ ಸುಮ್ಮನಾದ. ಅಮ್ಮ, ಆ ಕೋಳಿ ಏನು ಮಾಡ್ತಾ ಇದೆ ಮೊಟ್ಟೆ ಮೇಲೆ ಕೂತ್ಕೊಂಡು ಅಂತ ಐನ್ಸ್ಟೀನ್ ಎಡಿಸನ್, ಥಾಮಸ್ ಆಲ್ವಾ ಎಡಿಸನ್ ತನ್ನ ತಾಯಿಯನ್ನು ಕೇಳಿದ ಸನ್ನಿವೇಶ ನೆನಪು ಮಾಡಿಕೊಳ್ಳಿ. ಮಗು, ಮೊಟ್ಟೆಗಳನ್ನು ಮರಿ ಮಾಡ್ತಾ ಇದೆ ತಾಯಿ ಕೋಳಿ ಅಂತ ತಾಯಿ ಹೇಳಿದ್ಲು. ಶಾಖ ಕೊಡೋದ್ರ ಮೂಲಕ ಮರಿ ಮಾಡುತ್ತೆ. ಮಾರನೇ ದಿವಸ ಬೆಳಗ್ಗೆ ಉಪಹಾರದ ವೇಳೆಗೆ ಎಡಿಸನ್ ಮನೆಯಲ್ಲಿ ಕಾಣಲಿಲ್ಲ. ಅವನನ್ನು ಹುಡ್ಕೊಂಡು ತಾಯಿ ಎಲ್ಲ ಕಡೆ ಓಡಾಡಿದ್ಲು. ಕಡೆಗೆ ತಮ್ಮ ಮನೆಯ ಹಿತ್ತಲಲ್ಲಿ ಎಡಿಸನ್ ಒಂದು ಕಡೆ ಮೂಲೆಯಲ್ಲಿ ಕೂತಿದ್ದ. ತಿಂಡಿಗೆ ಬಾಪ ಅಂತ ತಾಯಿ ಕರೆದಾಗ, ಗಲಾಟೆ ಮಾಡಬೇಡ, ನಾನು ಶಾಖ ಕೊಡ್ತಾ ಇದ್ದೇನೆ ಮೊಟ್ಟೆಗಳಿಗೆ ಅಂತ ಹೇಳಿ. ಆ ಕುತೂಹಲ ಅದು ಎಷ್ಟು ವಾಸ್ತವವೋ ಅವಾಸ್ತವವೋ ಅದಲ್ಲ, ಆದರೆ ಕುತೂಹಲವನ್ನು ಪ್ರಚೋದಿಸುವಂಥ ಒಂದು ಸನ್ನಿವೇಶ ನಾವಲ್ಲಿ ಗಮನಿಸೋದಕ್ಕಿದೆ. ನರೇಂದ್ರನ ನಂಬಿಕೆ ಅಂತಕ್ಕಂಥದ್ದು, ಅವನು ನಂಬಿದಂತಹ ವಿಚಾರಗಳು, ಅವನ ನಂಬಿಕೆ ಅಂತಕ್ಕಂಥದ್ದು ಓದು ಬರಹ ಬಾರದವರ ಕುರುಡು ನಂಬಿಕೆ ಅಲ್ಲ, ಮೊಂಡು ನಂಬಿಕೆ ಅಲ್ಲ, ಕೇವಲ ಅವನ ಪುಸ್ತಕ ಜ್ಞಾನವನ್ನು ಆಧರಿಸಿದ ನಂಬಿಕೆ ಅದಲ್ಲ. ಅವನು ಶೀಲಬಲ ಸಂಪನ್ನನಾದ ಆದರ್ಶವಾದಿ. ಲೌಕಿಕ ವಿಲಾಸ ವಿನೋದಗಳಿಂದ ತೃಪ್ತಿಪಟ್ಟುಕೊಳ್ಳುವ ಸಾಮಾನ್ಯ ಯುವಕರಂತೆ ಅವನಾಗಿರಲಿಲ್ಲ. ಸತ್ಯ ಸಾಕ್ಷಾತ್ಕಾರದ ಹಂಬಲ ಅವನಲ್ಲಿ ಪ್ರವಾಹದಂತೆ ಭೋರ್ಗರೀತಾ ಇತ್ತು. ನರೇಂದ್ರ ಯುವಕನಾಗಿದ್ದಾಗ ಸದಾಕಾಲ ಮೆಲುಕು ಹಾಕುತ್ತಿದ್ದ ಒಂದು ಸತ್ಯವಾಕ್ಯ ಇದು: ತಾನು ಲೋಕದ ಎಲ್ಲ ವ್ಯಕ್ತಿಗಳಂತಲ್ಲ, ತನ್ನ ಜೀವನ ಇತರರ ಜೀವನದಂತಲ್ಲ. ಇದು ಪ್ರತಿಯೊಬ್ಬ ಯುವಕನೂ ಭಾವಿಸಬೇಕಿದನ್ನು. ಇದನ್ನೇ ನಿನ್ನೆ ಉಪನ್ಯಾಸದಲ್ಲಿ ಯೋ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ, ಥಿಂಕ್ ಇನ್ ಎ ಬಿಗ್ ವೇ, ಲೋ ಏಮ್ ಇಸ್ ಎ ಕ್ರೈಮ್ ಅಂತ ಹೇಳಿದ್ದು. ಸಾಮಾನ್ಯವಾಗಿ ಯುವ ಜನಾಂಗ, ಯುವಕರೂ ಹೌದು ಯುವತಿಯೂ ಹೌದು, ಅವರು ಭಾವುಕ ಸ್ವಭಾವದವರಾಗಿರ್ತಾರೆ. ಕಲ್ಪನಾ ಲೋಕದಲ್ಲಿ ಅವರು ವಿಹರಿಸ್ತಾ ಇರ್ತಾರೆ. ಆದರೆ ಭಾವನಾ ಶಕ್ತಿ ಮತ್ತು ವಿಚಾರ ಶಕ್ತಿಗಳು ಸಮರಸವಾಗಿ ಮೇಳೈಸಿದಾಗ ಮಾತ್ರವೇ ಆದರ್ಶ ವ್ಯಕ್ತಿತ್ವ ಅಲ್ಲಿ ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಒಬ್ಬ ಆದರ್ಶ ಯುವಕನಾಗಿ ನಮ್ಮ ಮುಂದೆ ಕಂಗೊಳಿಸ್ತಾನೆ. ಶ್ರೀರಾಮಕೃಷ್ಣರ ಬಳಿಗೆ ಬರ್ತಾನೆ, ತನ್ನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾನೆ. ಶ್ರೀರಾಮಕೃಷ್ಣರು ತೋರಿಸುವಂತಹ ಪ್ರೀತಿಯಲ್ಲಿ ಅವನಿಗೆ ನಂಬಿಕೆ ಬಂದರೂ ಕೂಡ ಅವರ ಅತ್ಯಂತ ಸರಳತೆಯಲ್ಲಿ ಅವನಿಗಾಗಿ ಅವರು ಚಡಪಡಿಸುವ ರೀತಿಯನ್ನು ಕಂಡು ಇವ್ರಿಗೇನೋ ಬುದ್ಧಿ ಭ್ರಮಣೆಯಾಗಿರಬೇಕು ಅಂತಲೇ ಯೋಚಿಸ್ತಾನೆ. ಹತ್ತಾರು ಸಂದರ್ಭಗಳಲ್ಲಿ ಶ್ರೀರಾಮಕೃಷ್ಣರು ಆತನನ್ನು ಪ್ರೀತಿಯಿಂದ ನಡ್ಕೊಂಡು ಆತನೊಂದಿಗೆ ಒಮ್ಮೆ ಬಹಳ ಸಹಜವಾಗಿ ಕೇಳ್ತಾರೆ, ನನ್ನ ಬಗ್ಗೆ ನಿನಗೇನು ಅನಿಸುತ್ತೆ? ಅವನು ಅಷ್ಟೇ ಸಹಜವಾಗಿ ಹೇಳ್ತಾನೆ, ಇದು ಯಾವುದೋ ವಿಚಿತ್ರವಾದ ಕಾಯಿಲೆ ಇರಬೇಕು, ನಾನು ನಿಮಗೆ ಪರಿಚಯವೇ ಇಲ್ಲ, ಇತ್ತೀಚೆಗೆ ನಾನು ಪರಿಚಯ ಆಗಿದ್ದೇನೆ, ಆದರೆ ನೀವು ನನ್ನನ್ನು 10 ವರ್ಷಗಳ ಪರಿಚಿತನೋ ಎಂಬಂತೆ ನೀವು ಹೀಗೆ ನನ್ನನ್ನು ಗಮನಿಸ್ತೀರಿ. ನಿಮ್ಮ ನಡವಳಿಕೆಗಳೆಲ್ಲ ನಾನು ನೋಡ್ತಾ ಇದ್ದೇನೆ, ನನಗೆ ಯಾಕೋ ಬಹಳ ವಿಚಿತ್ರವಾದ ತೊಂದರೆ ಇದೆ ನಿಮಗೆ ಅನಿಸುತ್ತೆ. ಬಹುಶಃ ಈ ಪ್ರಾಂತ್ಯದಲ್ಲಿ ಈ ರೀತಿಯ ಹುಚ್ಚು ನಿಮಗೆ ಜಾಸ್ತಿ ಅನಿಸುತ್ತೆ ಅಂತಲೂ ಹೇಳ್ಬಿಟ್ಟು ಶ್ರೀರಾಮಕೃಷ್ಣರು ನರೇಂದ್ರನನ್ನು ಅದ್ಭುತವಾದ ರೀತಿಯಲ್ಲಿ ಗಮನಿಸಿದವರು. ತಮ್ಮ ಶಿಷ್ಯನಿಗೆ ತಮ್ಮನ್ನು ಪರೀಕ್ಷಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪೂರ್ಣ ಸ್ವಾತಂತ್ರ್ಯ ಕೊಟ್ಟವರು. ನರೇಂದ್ರನ ಬಗ್ಗೆ ಅವರಿಗೆ ಆತನ ಭವಿಷ್ಯ ಜೀವನದ ಸ್ಪಷ್ಟತೆ ಗೊತ್ತಿತ್ತು. ಆತನ ಕಾರ್ಯ ಪ್ರಣಾಳಿಕೆಗಳ ಬಗ್ಗೆ ಶ್ರೀರಾಮಕೃಷ್ಣರು ಅದ್ಭುತವಾಗಿ ತಿಳಿದಿದ್ದರು. ನರೇಂದ್ರನಾಥ
ಹೀಗೆ ದಕ್ಷಿಣೇಶ್ವರಕ್ಕೆ ಹೆಚ್ಚು ಓಡಾಡ್ತಾ ಇರೋದನ್ನು ಕಂಡು ನೆಂಟರಿಷ್ಟರೆಲ್ಲ ನಿರ್ಧರಿಸಿ ವಿಶ್ವನಾಥ ದತ್ತನಿಗೆ ಒಂದು ಸಲಹೆ ಕೊಟ್ಟರು. ನಿನ್ನ ಮಗನಿಗೆ ನೀನು ಬೇಗ ಮದುವೆ ಮಾಡದೇ ಇದ್ದರೆ ಬಹಳ ಕಷ್ಟ ಆಗುತ್ತೆ. ಮಕ್ಕಳು ಹೇಳಿದ ಮಾತು ಕೇಳಲಿಲ್ಲ ಅಂದಾಗ ತಂದೆ ತಾಯಿ ಯೋಚನೆ ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ಯೋಜನೆ ಅಂತಂದರೆ ಚತುರ್ಭುಜನನ್ನಾಗಿಸೋದು. ಮದುವೆ ಮಾಡಿಬಿಟ್ರೆ ಅವನು ದಾರಿಗೆ ಬರ್ತಾನೆ. ಈ ಗ್ರಾಮ್ಯ ಭಾಷೆಯಲ್ಲಿ ಒಂದು ಮಾತು ಕೂಡ ಇದೆ, ಮದುವೆ ಮಾಡದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ ಅಂಥೇಳಿ. ಕಷ್ಟಪಟ್ಟು ನರೇಂದ್ರನ ವಿವಾಹಕ್ಕೆ ವ್ಯವಸ್ಥೆ ಮಾಡಿಬಿಟ್ರು. ಹುಡುಗಿ ಸ್ವಲ್ಪ ಕಪ್ಪಗಿದ್ಲು, ವರದಕ್ಷಿಣೆ 10,000 ರೂಪಾಯಿ. ಹುಡುಗನನ್ನು ಬ್ಯಾರಿಸ್ಟರ್ ಪದವಿಗೆ ಹೊರ ರಾಷ್ಟ್ರಕ್ಕೆ ಕಳಿಸೋದಕ್ಕೂ ಮಾವನಾದವನು ಒಪ್ಕೊಂಡಿದ್ದ. ದುರದೃಷ್ಟವಶಾತ್ ಮದುವೆಗೆ ಮೊದಲೇ ವಿಶ್ವನಾಥ ದತ್ತನಿಗೆ ಹೃದಯಾಘಾತವಾಗಿ ಅಕಾಲ ಮರಣಕ್ಕೆ ತುತ್ತಾದ. ಇದು ಆ ಕುಟುಂಬದ ದೃಷ್ಟಿಯಲ್ಲಿ ದುರದೃಷ್ಟವಶಾತ್, ಆದರೆ ಜಗತ್ತಿನ ದೃಷ್ಟಿಯಲ್ಲಿ ಇದು ಅದೃಷ್ಟವೇ. ಇದೊಂದು ಅಪಶಕುನ ಅಂತ ಭಾವಿಸಿ ಹೆಣ್ಣು ಕೊಡಕ್ಕೆ ಮುಂದೆ ಬಂದಿದ್ದ ಮಾವ ಹಿಂಸರಿದು ಬಿಟ್ಟ. ಆ ನಂತರದ ದಿನಗಳಲ್ಲಿ ನರೇಂದ್ರನ ಬದುಕು ಮತ್ತಷ್ಟು ಮಗದಷ್ಟು ತೀವ್ರವಾಗಿ ಸತ್ಯ ಶೋಧನೆಯ ಕಡೆಗೆ ಬಂತು. ಶ್ರೀರಾಮಕೃಷ್ಣರು ನರೇಂದ್ರನ ತಂದೆ ತೀರ್ಕೊಂಡ ನಂತರ ಕನಿಷ್ಠ ಮಟ್ಟದಲ್ಲೂ ಜೀವನ ನಡೆಸೋದಕ್ಕೆ ಅವಶ್ಯಕವಾದ ಹಣಕಾಸಿನ ವ್ಯವಸ್ಥೆಯೂ ಇಲ್ಲದೆ ಬಳಲ್ತಾ ಇದ್ದಂಥ ನರೇಂದ್ರನನ್ನು ಕಂಡು ಬಹಳಷ್ಟು ಚಡಪಡಿಸಿ ಹೋದರು. ನಿಮಗೆ ಆಶ್ಚರ್ಯ ಆಗುತ್ತೆ, ಲಕ್ಷಾಧಿಪತಿಯ ಕುಟುಂಬ ಬೀದಿ ಪಾಲಾಯಿತು. ಬಹುಶಃ ಆಗಲೂ ಕೂಡ ನರೇಂದ್ರನಿಗೆ ಅನಿಸಿರ್ಬೋದು, ಯಾವುದಕ್ಕೂ ಆಶ್ಚರ್ಯ ಪಡಬೇಡ. ಚಿನ್ನದ ಪದಕ ಪಡೆದಿದ್ದ ಯುವಕನಿಗೆ ಕಾಲೇಜುಗಳಲ್ಲಿ ಶಿಕ್ಷಕ ಉಪನ್ಯಾಸಕನ ವೃತ್ತಿಗೂ ಕೂಡ ಅವಕಾಶ ಸಿಗಲಿಲ್ಲ, ಹುದ್ದೆ ಸಿಗಲಿಲ್ಲ. ಎಲ್ಲ ರೀತಿಯಲ್ಲಿ ಅಸಹಾಯಕನಾಗಿ ಅವನು ನಿಂತ. ಶ್ರೀರಾಮಕೃಷ್ಣರ ಬಳಿಗೆ ಒಮ್ಮೆ ಬರ್ತಾನೆ. ಪರಮಹಂಸರ ಹಲವಾರು ಶಿಷ್ಯರು ಕುಳಿತು ಮಾತನಾಡ್ತಾ ಇದ್ದಾರೆ. ಪರಮಹಂಸರು ಈತನನ್ನು ತೋರಿಸಿ ಹೇಳ್ತಾ ಇದ್ದಾರೆ, ಇವನು ನರೇಂದ್ರ, ಇತ್ತೀಚೆಗೆ ಇವನ ತಂದೆ ತೀರ್ಕೊಂಡಿದ್ದಾನೆ, ಈತನ ಜೀವನ ನಿರ್ವಹಣೆಗೆ ಬಹಳ ಕಷ್ಟ ಆಗಿದೆ, ನೀವೆಲ್ಲರೂ ಕೂಡ ಸ್ವಲ್ಪ ಸಹಾಯ ಮಾಡಿದ್ರೆ ಅವನಿಗೆ ಒಳ್ಳೆಯದಾಗುತ್ತೆ ಅಂತ. ಅವರೆಲ್ಲರೂ ಆಗ್ಬೋದು ಅಂದರು. ತಲೆ ಅಲಗಾಡ್ಸೋಕ್ಕೇನು ಭಾಳ ಕಷ್ಟ ಇಲ್ಲ ಅಲ್ವಾ, ನೆಕ್ ಎಕ್ಸರ್ಸೈಸ್ ಎಲ್ರಿಗೂ ಗೊತ್ತಿದೆ. ಹಾಗೆ ಮಾಡಿಬಿಟ್ರು. ಅವ್ರು ಆಚೆ ಹೊರಟ ನಂತರ ನರೇಂದ್ರ ಬಹಳ ಕೋಪಗೊಂಡ. ಒಂದು ರೀತಿಯ ಅಸಹಾಯಕತೆ, ಮತ್ತೊಂದು ರೀತಿಯಲ್ಲಿ ಕೋಪ ವ್ಯಕ್ತವಾಯಿತು ಅವನಲ್ಲಿ. ನಾನು ಕೈಲಾಗದವನು ಅನ್ನೋ ರೀತಿಯಲ್ಲೋ, ನಾನು ಅಸಹಾಯಕ ಅನ್ನೋ ರೀತಿಯಲ್ಲಿ ನನ್ನನ್ನು ಅವ್ರಿಗೆಲ್ಲ ನೀವು ಪರಿಚಯ ಮಾಡಿಕೊಟ್ಟು ನನ್ನ ಸ್ವಾಭಿಮಾನಕ್ಕೆ ನೀವು ಧಕ್ಕೆ ತಂದ್ರಿ. ನೀವು ಹೀಗೆ ನನಗೆ ಅವಮಾನ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಬಹಳ ನೋವಾಗಿದೆ ನಿಮ್ಮ ನಡವಳಿಕೆಯಿಂದ ಅಂಥೇಳಿ ನರೇಂದ್ರ ಕಣ್ಣೀರು ಹಾಕಿದ. ಶ್ರೀರಾಮಕೃಷ್ಣರು ಅವನು ಅಳೋದನ್ನೆಲ್ಲ ನೋಡಿದ್ರು. ಕಡೆಗೆ ತಮ್ಮ ಎರಡೂ ಕೈಗಳನ್ನು ಅವನ ಹೆಗಲ ಮೇಲಿಟ್ಟು ಹೇಳ್ತಾರೆ, ಅಯ್ಯೋ ಹುಚ್ಚ, ಈ ಪ್ರಪಂಚವೆಲ್ಲವೂ ನೀನು ಕೈ ಬಿಟ್ಟರೆ ನಾನು ನಿನ್ನ ಕೈ ಬಿಡ್ತೀನೇನೋ. ನಿನಗಾಗಿ ಕಲ್ಕತ್ತೆಯ ಮನೆ ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಎತ್ತು ಬರ್ತೇನೆ ಅಂದರು. ಇಲ್ಲಿ ನಾವು ಭಾವಿಸಬೇಕು, ಎಷ್ಟೋ ಸಲ ಯುವ ಸಮ್ಮೇಳನಗಳನ್ನು ಮಾಡಿದಾಗ ಮಕ್ಕಳು ಪಾಪ ಒಂದು ಪ್ರಶ್ನೆ ಕೇಳ್ತಾರೆ, ಶ್ರೀರಾಮಕೃಷ್ಣರು ನರೇಂದ್ರನನ್ನು ಕೈ ಹಿಡಿದು ನಡೆಸಿದಂತೆ ನೀವು ನಮ್ಮನ್ನು ನಡೆಸಬಲ್ಲಿರಾ? ಆಗ ನಾವು ಕೂಡ ಧೈರ್ಯವಾಗಿ ಉತ್ತರ ಕೊಡ್ತೇವೆ, ನೀನು ನರೇಂದ್ರನಾಗಿ ಬಾ, ನಾವು ಸ್ವಲ್ಪ ರಾಮಕೃಷ್ಣರಾಗೋದು ಪ್ರಯತ್ನ ಮಾಡ್ತೇವೆ. ಜಗತ್ತಿನ ಇತಿಹಾಸದಲ್ಲಿ ಗುರು ಶಿಷ್ಯ ಸಂಬಂಧವನ್ನು ನಾವು ಭಾವಿಸೋದಕ್ಕೆ ಈ ದೃಷ್ಟಾಂತ ಅದ್ಭುತವಾದ ವಿಚಾರ. ಮತ್ತೊಂದು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಬಳಿಗೆ ಬಂದು ನರೇಂದ್ರ ಹೇಳ್ತಾನೆ, ನಿಮ್ಮ ಕಾಳಿ ಇದ್ದಾಳಲ್ಲ, ಅವಳು ಕೇಳಿದ್ದೆಲ್ಲ ಕೊಡ್ತಾಳೆ ಅಂತ ನೀವೇ ಹೇಳಿದ್ರಿ ತಾನೆ, ನನಗೆ ಸ್ವಲ್ಪ ಆರ್ಥಿಕ ಸಹಾಯ ಮಾಡೋ ಹಾಗೆ ನನ್ನ ಪರವಾಗಿ ನೀವು ಕೇಳ್ಕೊಳ್ಳಿ. ಶ್ರೀರಾಮಕೃಷ್ಣರು ಮಹಾಮೇಧಾವಿಗಳು, ಮುಗ್ಧರೂ ಹೌದು, ಸರಳರೂ ಹೌದು, ಅಪಾರ ಬುದ್ಧಿಮತ್ತೆಯ ಸೂಕ್ಷ್ಮ ಬುದ್ಧಿಯ ಮಹಾತ್ಮರವರು. ಅವ್ರು ಹೇಳ್ತಾರೆ, ನೋಡಪ್ಪ, ಬೇಕಾಗಿರೋದು ನಿನಗೆ,
ನಾನು ಕೇಳಿದ್ರೆ ಪ್ರಯೋಜನ ಆಗೋದಿಲ್ಲ. ನಾನೊಂದು ವೇಳೆ ಅವಳನ್ನ ಕೇಳಕ್ಕೆ ಹೋದರೂ ಕೂಡ ಅವಳು ಏನು ಹೇಳ್ತಾಳೆ ಅಂದರೆ, ನಿನ್ನ ಶಿಷ್ಯನಿಗೆ ಮೂರ್ತಿ ರೂಪದಲ್ಲಿ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲದವನಿಗೆ ನಾನೇನು ಸಹಾಯ ಮಾಡಲಿ ಅನ್ನೋದು ಅವಳ ಧೋರಣೆ ಆಗುತ್ತೆ. ನೀನಂತೂ ಅವಳನ್ನು ನಂಬೋದಿಲ್ಲ, ಯಾಕೆಂದರೆ ನೀನು ಮೂರ್ತಿ ಪೂಜೆಯನ್ನು ವಿರೋಧಿಸುವವನು. ಒಂದು ವೇಳೆ ನಿನಗೆ ಬೇಕು ಅಂತಿದ್ರೆ ನೀನೇ ಹೋಗಿ ಕೇಳ್ಕೊ, ನಿನ್ನ ಪರವಾಗಿ ಈ ವಿಷಯದಲ್ಲಿ ನಾನು ಅವಳ ಹತ್ರ ಜಗಳ ಆಡೋದಕ್ಕೆ ಆಗೋದಿಲ್ಲ ಅಂತ. ನರೇಂದ್ರ ಒಂದಲ್ಲ ಎರಡಲ್ಲ 3 ಸಲ ಆಕೆಯನ್ನು ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ಅವನ ಪ್ರಾರ್ಥನೆ ಅವಳ ಮುಂದೆ ಹೋಗಿ ನಿಂತ ಕ್ಷಣದಲ್ಲಿ ತಾನೇನು ಕೇಳಬೇಕು ಅಂತಿತ್ತೋ ಅದೆಲ್ಲ ಮರೆತು ಹೋಗುತ್ತೆ. ನನಗೆ ವಿವೇಕವನ್ನು ಕೊಡು, ನನಗೆ ವೈರಾಗ್ಯವನ್ನು ಕೊಡು, ಈ ಜಗತ್ತಿನ ದೀನ ದಲಿತ ದುರ್ಬಲರಿಗಾಗಿ ಅಸಹಾಯಕರಿಗಾಗಿ ನನ್ನ ಇಡೀ ಜೀವನವನ್ನು ಮುಡುಪಾಗಿಸುವಂತಹ ಒಂದು ಸಂಕಲ್ಪ ಶಕ್ತಿಯನ್ನು ದೃಢಗೊಳಿಸು. ಈ ರೀತಿಯ ಪ್ರಾರ್ಥನೆಯನ್ನು ಮುಂದೆ ಇಡ್ತಾನೆ. ಶ್ರೀರಾಮಕೃಷ್ಣರಿಗೆ ಬಹಳ ಸಂತೋಷ ಆಗುತ್ತೆ. ಮೊದಲನೇದಾಗಿ ತನ್ನ ತಾಯಿಯನ್ನು ಒಪ್ಕೊಂಡು ಬಿಟ್ನಲ್ಲ ಇವನು. ಎರಡನೇದಾಗಿ ಇವನ ಪ್ರಾರ್ಥನೆ ಇವನ ಭವಿಷ್ಯ ಜೀವನದ ಬಗ್ಗೆ ನನ್ನ ಒಂದು ವಿಚಾರಕ್ಕೆ ಬಹಳ ತಾಳೆ ಆಗುತ್ತಲ್ಲ. ಸಂತೋಷಪಟ್ಟರು. ತಕ್ಷಣ ಹೇಳಿದ್ರು, ಇನ್ನು ಮುಂದೆ ನಿನ್ನ ಕುಟುಂಬ ನಿರ್ವಹಣೆಯ ವಿಷಯದಲ್ಲಿ ಏನು ಅತ್ಯಂತ ಅವಶ್ಯಕ ವಿಚಾರಗಳಿದೆಯೋ ಅದನ್ನು ತಾಯಿ ವ್ಯವಸ್ಥೆ ಮಾಡ್ತಾಳೆ, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಶ್ರೀರಾಮಕೃಷ್ಣರು ನರೇಂದ್ರನನ್ನು ಗುರುತಿಸಿದ್ದನ್ನು ಸ್ವಲ್ಪ ಗಮನಿಸೋಣ. ಪರಮಹಂಸರ ಬಳಿಗೆ ವಿಶ್ವವಿಖ್ಯಾತರಾದ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದರು. ಅಂದಿನ ಕಾಲದ ಕೇಶವಚಂದ್ರ ಸೇನ ಇಡೀ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳ ವರ್ಗದಲ್ಲಿ ಅತ್ಯಂತ ಗೌರವಾನ್ವಿತ. ಬ್ರಿಟಿಷ್ ಸಾಮ್ರಾಜ್ಞೆ ಮಹಾರಾಣಿ ಆತನ ಮೂಲಕ ಬೈಬಲ್ ವ್ಯಾಖ್ಯಾನವನ್ನು ಮಾಡಿಸಿ ಸಂತೋಷ ಪಡ್ತಾ ಇದ್ಲು. ಅವನ ಬಗ್ಗೆ ಪ್ರಶಂಸೆಯನ್ನಾಡಿದ್ಲವಳು. ಬೈಬಲನ್ನು ಪ್ರಚಾರ ಮಾಡೋದಕ್ಕಾಗಿ ಸಾಕ್ಷಾತ್ ಯೇಸು ಕ್ರಿಸ್ತನೇ ಕೇಶವಚಂದ್ರ ಸೇನನನ್ನು ಭೂಮಿಗೆ ಕಳಿಸಿದ್ದಾನೆ ಅನ್ನೋಷ್ಟರ ಮಟ್ಟಿಗೆ ಅವನ ಬಗ್ಗೆ ಶ್ಲಾಘನೆಯ ಮಾತುಗಳಿದ್ವು. ಕೇಶವಚಂದ್ರ ಸೇನ ಬ್ರಹ್ಮ ಸಮಾಜದ ಮುಖಂಡನಾಗಿದ್ದ. ಯಂಗ್ ಬೆಂಗಾಲ್ ಅವನನ್ನು ಆದರ್ಶವಾಗಿ ಸ್ವೀಕರಿಸಿತ್ತು. ಕೇಶವಚಂದ್ರ ಸೇನ ಶ್ರೀರಾಮಕೃಷ್ಣರ ಮಡಿಲಿಗೆ ಬಂದ. ಪೂರ್ಣವಾಗಿ ರಾಮಕೃಷ್ಣರಿಗೆ ಶರಣಾದ. ಬಹಳ ರೀತಿಯಲ್ಲಿ ಶ್ರೀರಾಮಕೃಷ್ಣರಿಂದ ಪ್ರಭಾವಿತನಾದ. ಕಡೆಗೆ ಸಂಪೂರ್ಣವಾಗಿ ಅವರ ಶಿಷ್ಯನಾಗ್ಬಿಟ್ಟ. ಕೇಶವ ಕಾಯಿಲೆ ಬಿದ್ದಾಗ ರಾಮಕೃಷ್ಣರು ಎಳನೀರು ಮತ್ತು ಕಲ್ಸಕ್ರೆಯನ್ನು ಜಗನ್ಮಾತೆಗೆ ಅರ್ಪಿಸಿ ಕಣ್ಣೀರು ಹಾಕಿದ್ರು. ಕೇಶವನಿಗೇನಾದರೂ ತೊಂದರೆ ಆಗಿಬಿಟ್ರೆ ಕಲ್ಕತ್ತೆಗೆ ಹೋದಾಗ ನಾನು ಯಾರ ಜೊತೆ ಮಾತಾಡಲಿ ಅಂತ ಕಣ್ಣೀರು ಹಾಕಿದ್ರು. ಕೇಶವ ಪರಮಹಂಸರ ಆಪ್ತ ವಲಯಕ್ಕೆ ಅಷ್ಟು ಹತ್ತಿರದವನಾದ. ರಾಮಕೃಷ್ಣರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಈ ವಿಚಾರಗಳನ್ನೆಲ್ಲ ನಿರ್ವಹಿಸಿದ್ರು ಅನ್ನೋದು ಯುಗಾವತಾರ ಶ್ರೀರಾಮಕೃಷ್ಣ ಆ ಸಂಪುಟಗಳಲ್ಲಿ ನೀವು ಬಹಳ ಸ್ಪಷ್ಟವಾಗಿ ನೋಡ್ತೀರಿ. ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಅವ್ರ ಬಳಿಗೆ ಬರ್ತಾ ಇದ್ದ. ಆತ ದಿನವೆಲ್ಲ ಪಾಪ ದಣಿದು ದಕ್ಷಿಣೇಶ್ವರಕ್ಕೆ ಬಂದ ತಕ್ಷಣ ಸ್ವಲ್ಪ ಆಹಾರ ತೆಗೆದುಕೊಂಡು ಅಲ್ಲೇ ನಿದ್ರೆ ಮಾಡಿಬಿಡ್ತಾ ಇದ್ದ. ರಾಮಕೃಷ್ಣರ ಬೇರೆ ಶಿಷ್ಯರೆಲ್ಲ ಕೇಳೋರು, ನಿಮ್ಮದೇನು ಹೆಚ್ಚುಗಾರಿಕೆ, ನೀವೇನನ್ನು ಸಾಧಿಸಿದ್ದೀರಿ, ನೀವು ಸಾಧಿಸಿರಬಹುದಾದ ಯಾವುದಾದ್ರೂ ಒಂದು ದೊಡ್ಡ ವಿಚಾರವನ್ನು ನಮ್ಮ ಮುಂದೆ ಹೇಳಿ ಒಪ್ಕೊಳ್ತೀವಿ. ಪರಮಹಂಸರು ಭಾಳ ಸರಳರಾಗಿ ಹೇಳ್ತಾ ಇದ್ದರು, ನಾನು ಏನು ಸಾಧಿಸಿದ್ದೀನೋ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ, ಆದರೆ ಈ ಡೆಪ್ಟಿ ಮ್ಯಾಜಿಸ್ಟ್ರೇಟ್ ನಿದ್ರೆ ಮಾಡೋ ಹಾಗೆ ಮಾಡಿದ್ದೀನೋ ಇಲ್ವಾ ಅಂತ ಹೇಳ್ತಾ ಇದ್ದರು. ಅಷ್ಟು ಸಹಜವಾಗಿ ಪರಮಹಂಸರು ತಮ್ಮ ಬಳಿಗೆ ಬಂದವ್ರನ್ನೆಲ್ಲ ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಯೋಗ್ಯತೆಯ ಹಂತಕ್ಕೆ ಅನುಸಾರವಾಗಿ ಮೇಲೆತ್ತುವ ಪ್ರಯತ್ನ. ಕೇಶವಚಂದ್ರ ಸೇನನನ್ನು 100 ಬಾರಿ ಕಂಡಿದ್ದ ಪರಮಹಂಸರು ಒಮ್ಮೆ ಸಂದರ್ಭೋಚಿತವಾಗಿ ನರೇಂದ್ರನೊಂದಿಗೆ ಅವನನ್ನು ಹೋಲಿಸಿದ್ರು. ಹೇಳ್ತಾರೆ, ಕೇಶವ ಹಣತೆ, ನರೇಂದ್ರ ಕಾಳ್ಗಿಚ್ಚು. ಕೇಶವ ಒಂದು ಪುಟ್ಟ ಕುಂಟೆ, ನರೇಂದ್ರ ಮಹಾಸಾಗರ. ಕೇಶವ 8-10 ದಳದ ಪದ್ಮ, ನರೇಂದ್ರ ಸಹಸ್ರ ದಳದ ಪದ್ಮ. ನರೇಂದ್ರ ಜಗತ್ತಿಗೆ ಬೋಧನೆ ಮಾಡ್ತಾನೆ. ಈ ಜಗತ್ತು ಅವನನ್ನು ಅನುಸರಿಸುತ್ತೆ. ಜಗನ್ಮಾತೆ ನರೇಂದ್ರನ ಮೂಲಕ ಅದ್ಭುತವಾದದ್ದನ್ನು ಸಾಧಿಸ್ತಾಳೆ. ಶ್ರೀರಾಮಕೃಷ್ಣರು ಹೇಳಿದಂಥ ಮಾತು.
ದಕ್ಷಿಣೇಶ್ವರದಲ್ಲಿ ಒಮ್ಮೆ ಮಾತನಾಡ್ತಾ ಅವ್ರು ಹೇಳಿದ್ದುಂಟು, ಜಗನ್ಮಾತೆಯ ಲೈಸೆನ್ಸ್ ಇಲ್ಲದೆ ಲೋಕ ಶಿಕ್ಷಣ ಕೊಡೋದಕ್ಕಾಗೋದಿಲ್ಲ. ಶುಕದೇವನಿಗೆ ಅವಳು ಲೈಸೆನ್ಸ್ ಕೊಟ್ಟಿದ್ಲು, ನಾರದನಿಗೆ ಅವಳು ಲೈಸೆನ್ಸ್ ಕೊಟ್ಟಿದ್ಲು, ಶಂಕರಾಚಾರ್ಯರಿಗೆ ಲೈಸೆನ್ಸ್ ಕೊಟ್ಟಿದ್ಲು, ಈಗ ನರೇಂದ್ರನಿಗೆ ಕೊಟ್ಟಿದ್ದಾಳೆ. ಜಗತ್ತು ಅವನನ್ನು ಅನುಸರಿಸುತ್ತೆ. ಇಷ್ಟೆಲ್ಲ ಶ್ಲಾಘನೀಯ ಮಾತುಗಳು ಅಂತ ಮಾತ್ರ ಅಂದ್ಕೊಳ್ಬಾರ್ದು ನಾವು. ಇದು ಜಗತ್ತು ಮುಂದಿನ 1000 ವರ್ಷ ವಿವೇಕಾನಂದನ್ನು ಅನುಸರಿಸುತ್ತೆ ಅನ್ನೋದನ್ನು ಸೂಚ್ಯವಾಗಿ ಪರಮಹಂಸರು ತೋರಿಸ್ತಾ ಇದ್ದಾರೆ. ಇದೆಲ್ಲ ಮಾತುಗಳ ಮುಂದೆ ನರೇಂದ್ರನ ಅಭಿಪ್ರಾಯವೇನೋ, ನಾನು ಅದೆಲ್ಲ ಮಾಡೋದಿಲ್ಲ, ನನಗದು ಯಾವುದು ತೋಚೋದಿಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಮಾಡದೇ ಇದ್ದರೆ ಜಗನ್ಮಾತೆ ನಿನ್ನ ಜುಟ್ಟು ಹಿಡಿದು ಮಾಡಿಸ್ತಾಳೆ, ನೀನು ಮಾಡಲೇಬೇಕಾಗತ್ತೆ, ನೀನು ಮಾಡಲೇಬೇಕಾಗತ್ತೆ, ಇದು ಶತಸಿದ್ಧ. ಈ ಮಾತು ಎಷ್ಟು ತೀವ್ರವಾದ ರೀತಿಯಲ್ಲಿ ಪ್ರಯೋಗಾತ್ಮಕವಾಯಿತು ಅನ್ನೋದನ್ನ ನೀವು ನೋಡಬೇಕು. ಎಲ್ಲಿಯವರೆಗೆ ಒಂದು ನಾಯಿ ಹಸಿವಿನಿಂದ ಇರುತ್ತದೆಯೋ ಅಲ್ಲಿಯವರೆಗೂ 1000 ಸಲ ನಾನು ನರಕವನ್ನೂ ಸುತ್ತಬಲ್ಲೆ, ಇದು ನನ್ನ ಧರ್ಮ ಅಂತ ಮುಂದೆ ವಿವೇಕಾನಂದರು ಘೋಷಿಸ್ತಾರೆ. ಇಷ್ಟರ ಮಟ್ಟಿಗೆ ಭವಿಷ್ಯದ ವಿವೇಕಾನಂದ ಹೇಗೆ ಜಗತ್ತಿನಲ್ಲಿ ಒಂದು ಉತ್ಕ್ರಾಂತಿಯನ್ನು ಉಂಟು ಮಾಡಬಹುದು ಅನ್ನೋದನ್ನು ಶ್ರೀರಾಮಕೃಷ್ಣರು ನಮ್ಮ ಮುಂದೆ ತೋರಿಸ್ತಾರೆ. ಜೀವನದ ಉತ್ಕೃಷ್ಟತೆ ಅಡಗಿರುವಂಥದ್ದು ಗುರಿ ಸಾಧನೆಯಲ್ಲೇ ಹೊರತು ಕೇವಲ ಸುಖಮಯ ಜೀವನದಲ್ಲಲ್ಲ ಅನ್ನೋದನ್ನು ಯುವಕ ನರೇಂದ್ರ ಬಹಳ ಸ್ಪಷ್ಟವಾಗಿ ಗುರುತಿಸ್ಕೊಂಡಿದ್ದ. ಅವನ ಧೈರ್ಯ ಅಸಾಧಾರಣವಾದ್ದು. ಧೈರ್ಯ ಇಲ್ಲದೆ ಇದ್ದರೆ ಮನುಷ್ಯ ಏನನ್ನೂ ಸಾಧಿಸೋದಕ್ಕಾಗೋದಿಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಧೈರ್ಯ ನಮ್ಮನ್ನು ಅತ್ಯಂತ ಕೀರ್ತಿವಂತರನ್ನಾಗಿ ಗುರುತಿಸುತ್ತೆ. ಮಾನವನ ಮೂಲ ಪುರುಷ ಮನು ಮಹರ್ಷಿ ಧರ್ಮದ 10 ಲಕ್ಷಣಗಳನ್ನು ವಿವರಿಸ್ತಾ ಹೇಳ್ತಾನೆ. ಧೃತಿ, ಕ್ಷಮ, ದಮ, ಆಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಧೀ, ವಿದ್ಯ, ಸತ್ಯ, ಅಕ್ರೋಧಂ, ದಶಕಂ ಧರ್ಮಲಕ್ಷಣಂ. ಧರ್ಮದ 10 ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಧೃತಿ. ಧೃತಿ ಅಂದರೆ ಧೈರ್ಯ. ಯಾವುದಕ್ಕೆ ಧೈರ್ಯ? ಪ್ರಜ್ಞಾಪೂರ್ಣವಾದ ಧೈರ್ಯ. ಸತ್ಕಾರ್ಯ ಸತ್ಕರ್ಮಗಳನ್ನು ಮಾಡುವ ವಿಷಯದಲ್ಲಿ ಅಪಾರವಾದ ಎದೆಗಾರಿಕೆ. ಪಾಶ್ಚಾತ್ಯ ಚಿಂತಕನೊಬ್ಬ ಬಹಳ ಸೊಗಸಾಗಿ ಹೇಳ್ತಾನೆ, ಅವನ ಹೆಸರು ನಿಶೆ ಅಂತ. ಬಿಲೀವ್ ಮೀ, ದ ಸೀಕ್ರೆಟ್ ಆಫ್ ರೀಪಿಂಗ್ ದಿ ಗ್ರೇಟೆಸ್ಟ್ ಫ್ರೂಟ್ಫುಲ್ನೆಸ್ and the greatest enjoyment from life is to live dangerously. Live dangerously. ಆಘಾತಕಾರಿಯಾಗಿ ಬದುಕೋದನ್ನು ಕಲ್ತ್ಕೋ. ಆಘಾತಕಾರಿ ಅಂದರೆ ಅರ್ಥ ಏನು? ಯಾವ ಆಘಾತಕಾರಿ ಸನ್ನಿವೇಶ, ಕಷ್ಟ ಸನ್ನಿವೇಶ, ಅಸಾಧ್ಯವೋ ಅನ್ನುವಂತಹ ಸನ್ನಿವೇಶ ಬಂದಾಗಲೂ ಕೂಡ ಧೃತಿಗೆಡಬೇಡ. ನೀನು ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿನ್ನ ಎಲ್ಲ ಆತ್ಮವಿಶ್ವಾಸದ ಒತ್ತಾಸೆಯಲ್ಲಿ ಒಟ್ಟಿಗೆ ಅದನ್ನು ಸೇರಿಸಿ ಎದುರಿಸು, ಅದನ್ನು ಎದುರಿಸು. ನರೇಂದ್ರನ ಧೈರ್ಯ ಅಂಥದ್ದು. ನಿಮಗೆಲ್ಲ ಗೊತ್ತಿದೆ ಮಹಾಭಾರತದ ಒಂದು ಘಟನೆ. ಪುಟ್ಟ ಬಾಲಕ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ. ಅವನನ್ನು ಅನ್ಯಾಯವಾಗಿ ಕೊಂದುಬಿಟ್ರು. ಅವನನ್ನು ಕೊಂದ ರೀತಿ ಎಷ್ಟು ಅನ್ಯಾಯವಾಗಿತ್ತು ಅಂದರೆ, ಅಂದೇ ಅವನನ್ನು ಕೊಂದವರೆಲ್ಲರ ಸಾವಿನ ಲೇಖನದ ಮೊದಲ ಸಾಲುಗಳು ಬರೆದವು. ಇವರ ಅನ್ಯಾಯಕ್ಕೆ ಇವರು ಹೀಗೆ ಸಾಯ್ತಾರೆ ಮುಂದೆ ಅನ್ನೋದು ದಾಖಲೆ ಆಗುವಷ್ಟರ ಮಟ್ಟಿಗೆ ಅನ್ಯಾಯ ಅಲ್ಲಿ ವ್ಯಕ್ತವಾಗಿಬಿಡ್ತು. ಧೀರನಾಗಿ ಹೋದ ಬಾಲಕ ಅಭಿಮನ್ಯು ವಾಪಸ್ ಬಂದಾಗ ಅವನ ಶವವನ್ನು ಮುಂದಿಟ್ಟುಕೊಂಡು ಜಗತ್ತು ಕಣ್ಣೀರು ಹಾಕ್ತು. ಸತ್ತಂತಹ ಅಭಿಮನ್ಯುವನ್ನು ವೀರ ಅಭಿಮನ್ಯು ಅಂತ ಕರೆದರು. ಇನ್ನೊಂದು ಪರ್ಸನಾಲಿಟಿ ಹೇಳ್ತೇನೆ ನಾನು, ಉತ್ತರ ಕುಮಾರ ಅಂತ. ಅವನು ಆಸ್ಥಾನದಲ್ಲಿ ಹೆಂಗೆಳೆಯರ ಜೊತೆ ತನ್ನ ಜಂಬದ ವೈಭವದ ಮಾತುಗಳನ್ನೆಲ್ಲ ಹೇಳ್ತಾ, ಆ ಭೀಷ್ಮ ಅವನೊಬ್ಬ ವೃದ್ಧ, ಅವನ ಜೊತೆ ನಾನು ಯುದ್ಧ ಮಾಡೋದೆ, ನನ್ನಂಥವನು ಛೇ ಬೇಡ, ಆ ದ್ರೋಣ ಅವನೊಬ್ಬ ಕಪಟಿ, ಈ ರೀತಿ ಮಾತುಗಳಲ್ಲೆಲ್ಲ ಆ ಹಿರಿಯ ಅತಿರಥ ಮಹಾರಥರನ್ನೆಲ್ಲ ಅವಮಾನದ ಮಾತುಗಳನ್ನಾಡಿ ಅವ್ರ ಬಗ್ಗೆ ಯುದ್ಧಕ್ಕೆ ಹೋದಂತಹ ಉತ್ತರ ಕುಮಾರ ಯುದ್ಧದಲ್ಲಿ ನಡುಕ ಉಂಟಾಗಿ ವಾಪಸ್ ಬಂದ.
ಜನ ಎಲ್ಲ ಛೀಮಾರಿ ಹಾಕಿದ್ರು, ಮೂದಲಿಸಿದ್ರು. ಅವನಿಗೂ ಕೂಡ ಒಂದು ಪ್ರಿಫಿಕ್ಸ್ ಸಿಕ್ತು, ಜಂಬ ಕುಚ್ಚಿದ ಉತ್ತರ ಕುಮಾರ. ಇವನು ಜೀವಂತಿಕೆಯಿಂದ ವಾಪಸ್ ಬಂದರೂ ಕೂಡ ಜಗತ್ತು ಅವನನ್ನು ಉದಾಸೀನ ಮಾಡ್ತು. ಅಭಿಮನ್ಯು ಶವವಾಗಿ ಬಂದರೂ ಕೂಡ ಅವನನ್ನು ವೀರ ಅಭಿಮನ್ಯು ಅಂತ ಗುರುತಿಸ್ತು. ಇಲ್ಲಿ ಧೈರ್ಯದ ಪಾಠವನ್ನು ನಾವು ಗಮನಿಸೋದಕ್ಕಿದೆ. ಇದನ್ನೇ ವೆನ್ ಡೆತ್ ಈಸ್ ಸೋ ಸರ್ಟನ್ ವೈ ಕಾಂಟ್ ಯು ಡೈ ಫಾರ್ ಎ ಗ್ರೇಟ್ ಕಾಸ್, ನಿನ್ನೆ ಉಪನ್ಯಾಸದಲ್ಲಿ ನಾನು ಹೇಳಿದೆ. ಸಾವು ನಿಶ್ಚಯವಾಗಿರುವಾಗ ಶ್ರೇಷ್ಠವಾದ ಕಾರಣಕ್ಕಾಗಿ ಸಾಯಬೇಕು. ಅರ್ಜುನ, ಗೆದ್ದರೆ ನಿನಗೆ ರಾಜ್ಯ, ಸತ್ತರೆ ಸ್ವರ್ಗ, ಓಡಿ ಹೋದರೆ ಅಪಕೀರ್ತಿ. ಓಡಿ ಹೋಗೋದೆಲ್ಲ ನಿಂದು. ಈ ಎರಡು ಆಯ್ಕೆ ಇರಲಿ, ಒಂದೋ ಗೆಲ್ಲು ಇಲ್ಲೋ ಸೋಲು. ಓಡಿ ಹೋಗ್ತಕ್ಕಂಥದ್ದಲ್ಲ. ನೀನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳ್ತಿದೆಯಲ್ಲ, ನೀನು ಸನ್ಯಾಸಿಯ ಮಾತಾಡ್ತಾ ಇದೆಯಲ್ಲ, ನೀನು ಹಿಂದೆ ಸನ್ಯಾಸಿಯಾಗಿ ಭಾಳ ತಪ್ಪು ಮಾಡಿದೆ. ನೀನೆಲ್ಲ ತಪಸ್ಸು ಮಾಡಬೇಕಾದ್ದು ಉದ್ಧವ. ನೀನು ಯುದ್ಧ ಮಾಡು, ಉದ್ಧವ ತಪಸ್ಸಿಗೆ ಹೋಗಲಿ. ನೀನು ಮಾಡಬೇಕಾದ್ದಿಲ್ಲ, ನಿನಗೆ ಆಗಬರುವಂಥದ್ದಲ್ಲ ಅದು ಅಂತ ಶ್ರೀಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಧೈರ್ಯದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ಧೈರ್ಯದ ಬಗ್ಗೆ ಸಾಮಾನ್ಯ ಜಗತ್ತಿನಲ್ಲಿ ನಾವು ಗಮನಿಸ್ತೇವೆ. ನೋಡಿ, ಟೂ ಮೆನಿ ಪೀಪಲ್ ಆರ್ ಥಿಂಕಿಂಗ್ ಆಫ್ ಸೆಕ್ಯೂರಿಟಿ ಇನ್ಸ್ಟೆಡ್ ಆಫ್ ಆಪರ್ಚುನಿಟಿ. ದೇ ಸೀಮ್ ಮೋರ್ ಅಫ್ರೈಡ್ ಆಫ್ ಲೈಫ್ ದ್ಯಾನ್ ಡೆತ್. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮುಂದೆ ಎರಡು ಆಯ್ಕೆ ಇದೆ. ಒಂದು ರಕ್ಷಣೆ, ಮತ್ತೊಂದು ಅವಕಾಶ. ಬಹಳಷ್ಟು ಜನ ಅವಕಾಶಗಳನ್ನು ನಿರ್ಲಕ್ಷಿಸಿಬಿಡ್ತಾರೆ. ತಮ್ಮನ್ನು ರಕ್ಷಿಸಿಕೊಳ್ಳೋ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತೋರಿಸ್ತಾರೆ. ಯಾರು ಪಾಲಿಗೆ ಒದಗಿ ಬಂದ ಅವಕಾಶವನ್ನು ನಿರ್ಲಕ್ಷಿಸಿ ಕೇವಲ ತನ್ನ ರಕ್ಷಣೆಗಾಗಿ ಹಾತೊರೆಯುತ್ತಾನೆಯೋ, ಹೀ ಈಸ್ ಮೋರ್ ಅಫ್ರೈಡ್ ಆಫ್ ಲೈಫ್ ದ್ಯಾನ್ ಡೆತ್ ಅಂತ ಮಾತು ಬರುತ್ತೆ. ಅವನಿಗೆ ಸಾವಿಗಿಂತಲೂ ಬದುಕಿನ ಬಗ್ಗೆ ಹೆಚ್ಚು ಭಯ ಇರುತ್ತದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಧೈರ್ಯದ ಪಾತ್ರ ಬಹಳ ದೊಡ್ಡದು. ಧೈರ್ಯದ ಪಾತ್ರ ಬಹಳ ದೊಡ್ಡದು. ಒಬ್ಬರು ನೊಂದುಕೊಂಡು ಒಂದು ಕಡೆ ಹೇಳಿದ್ದುಂಟು, ಈ ಜಗತ್ತಿನಲ್ಲಿ ದುಷ್ಟರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳಿಗಿಂತ ಶಿಷ್ಟರು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳೇ ಜಾಸ್ತಿ. ಯಾಕಂದರೆ ದುಷ್ಟರು ವೆರಿ ವೆಲ್ ಆರ್ಗನೈಸ್ಡ್ ಅಂತವರು, ಶಿಷ್ಟರು ನಿಷ್ಕ್ರಿಯರಂತೆ. ಇಂದು ದುಷ್ಟರ ಸಂಘಟನೆಗಿಂತ ಶಿಷ್ಟರ ನಿಷ್ಕ್ರಿಯತೆ ಹೆಚ್ಚಿನ ಸಮಸ್ಯೆ ಉಂಟು ಮಾಡಿದೆ. ಆದ್ದರಿಂದ ಓ ಸಜ್ಜನರೇ, ನೀವು ಕೇವಲ ಸಜ್ಜನರು ಅಂತ ಹೇಳಿಕೊಂಡ್ರೆ ಸಾಲದು, ನಿಮ್ಮ ಸಜ್ಜನಿಕೆ ಕಾಣಬೇಕು ಅಂತ. ಒಮ್ಮೆ ಒಬ್ಬ ಯುವಕನನ್ನು ಕರ್ಕೊಂಡು ಈ ಕರ್ನಾಟಕದ ಖ್ಯಾತ ಸಾಹಿತಿಗಳೊಬ್ಬರ ಹತ್ರ ಒಬ್ಬರು ಗಣ್ಯರು ಹೋದ್ರಂತೆ, ಪರಿಚಯ ಮಾಡಿಕೊಟ್ರಂತೆ. ಹೀ ಈಸ್ ಎ ಗುಡ್ ಬಾಯ್. ಅವ್ರು ನೋಡಿದ್ರಂತೆ, ಅವನಲ್ಲೇನು ಗುಡ್ ಅನ್ನೋದು ಕಾಣಲಿಲ್ವಂತೆ. ತಕ್ಷಣ ಹೇಳಿದ್ರಂತೆ, ಇವರು ಹೀ ಈಸ್ ಗುಡ್ ಎನಫ್ ಟು ಬಿಕಮ್ ಯುವರ್ ಸನ್ ಇನ್ ಲಾ. ಗುಡ್ ಅಂದರೆ ಹೂ ಈಸ್ ರಿಯಲಿ ಗುಡ್ ಆ್ಯಂಡ್ ಹೂ ಕ್ಯಾನ್ ಡೂ ಗುಡ್, ಅದು ಬಹಳ ಮುಖ್ಯ ಅಂದ್ರಂತೆ. ನಾವು ತುಂಬ ಒಳ್ಳೆಯವರು ಅಂತ ಹೇಳಿದ್ರೆ ನಾವು ಯಾರ ತಂಟೆಗೂ ಹೋಗೋದಿಲ್ಲ. ನಮ್ಮ ಕಣ್ಣು ಮುಂದೆ ಏನು ನಡೆದ್ರೂ ಕೂಡ ನಾವು ಅದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದ್ರೇನಂತೆ, ನಾವು ಯಾವುದೇ ರೀತಿ ಮತವನ್ನು ಚಲಾಯಿಸೋಕ್ಕೂ ಹೋಗೋದಿಲ್ಲ. ಬೆಂಗಳೂರು ಜನಕ್ಕೆ ಇದು ಹೆಚ್ಚು ಅನ್ವಯಿಸುತ್ತೆ. 42% ವೋಟ್ ಮಾಡಿದ್ದೀರಿ ಕಳೆದ ಸಲ, ಇನ್ನು ಮುಂದೆ ಅದು 38 ಆಗುತ್ತೆ. ಇದರ ಪ್ರಯೋಜನ ಏನಾಗುತ್ತೆ ಗೊತ್ತಾ? ಪರಿಣಾಮ ಏನಾಗುತ್ತೆ ಗೊತ್ತಾ? ಸಮಾಜದ ಯೋಗ್ಯರೆಲ್ಲ ಅಯೋಗ್ಯರಿಂದ ಆಳಲ್ಪಡಬೇಕಾಗತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಮತದಾನ ಮಾಡುವಂತಹ ಹಕ್ಕೇ ಇರಲಿಲ್ಲ. ಸಿ ವಿ ರಾಮನ್ ಕಣ್ಣೀರು ಹಾಕಿದ್ರು. ಅವ್ರಿಗೆ ನೊಬೆಲ್ ಪ್ರೈಸ್ ಬಂದಾಗ ಅದನ್ನು ಸ್ವೀಕರಿಸಿಕ್ಕೆ ಹೋಗಿ ಅವ್ರು ಸೆಲ್ಯೂಟ್ ಹೊಡೆದದ್ದು ಬ್ರಿಟಿಷ್ ಫ್ಲಾಗ್ಗೆ. ಅವ್ರು ಸೆಲ್ಯೂಟ್ ಹೊಡೆದಾಗ ಮೊಳಗಿದ್ದು ಬ್ರಿಟಿಷ್ರವರ ರಾಷ್ಟ್ರಗೀತೆ. ಅವ್ರು ಹೇಳಿದರು, ಭಾರತೀಯನಾಗಿ ನಾನಿಷ್ಟು ಕಷ್ಟಪಟ್ಟು ಈ ಧ್ವಜದ ಮುಂದೆ ತಲೆ ತಗ್ಗಿಸಿ ನಾನು ನೊಬೆಲ್ ಪ್ರೈಸ್ ಪಡೆಯುವಂತಾಯ್ತಲ್ಲ, ನನ್ನ ದೇಶಕ್ಕೂ ಒಂದು ಸ್ವಾತಂತ್ರ್ಯ ಅಂತಿದ್ದಿದ್ರೆ, ನನಗೂ ಕೂಡ ಒಂದು ರಾಷ್ಟ್ರಗೀತೆ ಮೊಳಗಿದ್ದಿದ್ರೆ ನನ್ನದು ಅನ್ನೋದು ನಾನು ಎಷ್ಟು ಸಂತೋಷ ಪಟ್ಕೊಳ್ತಾ ಇದ್ದೆ. ನೆನ್ಪಿಟ್ಕೊಳ್ಳಿ, ನೊಬೆಲ್ ಪ್ರೈಸ್ ಪಡೆದಂಥ ಸಿ ವಿ ರಾಮನ್ ಆ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ವೇದಿಕೆಯ ಕಡೆ ಧಾವಿಸಿದಾಗ ಅದು ಸಂತೋಷದ ಕ್ಷಣ ಆಗಿರಲಿಲ್ಲ ಅಂತಲೇ
ದಾಖಲಿಸಿದ್ರು. ಹೀಗಾಗಿ ಸಜ್ಜನರು ಯಾವ ರೀತಿಯಲ್ಲಿ ತಾವು ಸಜ್ಜನರು ಗುರುತಿಸ್ಕೋಬೇಕಾಗಿದೆ, ಅದು ಬಹಳ ಮುಖ್ಯವಾದ ವಿಚಾರ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ 3 ಜನರ ಸ್ನೇಹವನ್ನು ಬಯಸಬೇಕಾಗತ್ತೆ. ಒಂದು ಧೈರ್ಯ, ಇನ್ನೊಂದು ಬುದ್ಧಿ, ಮೂರನೇದು ದೂರದೃಷ್ಟಿ ಅಂತ. ಕಾಮನ್ ಸೆನ್ಸ್ ಅನ್ನೋ ಶಬ್ದ ಇದೆ. ಕಾಮನ್ ಸೆನ್ಸ್ ಈಸ್ ನಾಟ್ ಕಾಮನ್ ಟು ಆಲ್, ಇಟ್ ಈಸ್ ವೆರಿ ಅನ್ಕಾಮನ್. ಹೀಗಾಗಿ ವ್ಯಕ್ತಿ ತನ್ನ ಜೀವನದ ಅವಶ್ಯಕತೆಗಳು ಮತ್ತು ಆಸೆಗಳ ಆಯ್ಕೆಯ ವಿಷಯದಲ್ಲಿ ಅವನು ಬಹಳಷ್ಟು ಸಂದರ್ಭದಲ್ಲಿ ಹುಲಿಯಾಗಿ ನಡ್ಕೊಳ್ಳೋದಕ್ಕಿಂತ ನರಿಯಾಗಿ ನಡ್ಕೊಳ್ತಾನೆ. ಐನ್ಸ್ಟೈನ್ ಒಂದು ಕಡೆ ಬರೀತಾರೆ, ವೈಯಕ್ತಿಕತೆಗಿಂತ ಹಿರಿದಾದ ಆಯಾಮದಲ್ಲಿ ಮನುಷ್ಯ ತನ್ನ ಸುಖವನ್ನು ಗುರುತಿಸ್ಕೊಳ್ಳೋದಾದರೆ ಅವನು ಅತ್ಯಂತ ಯಶಸ್ವಿ ಆಗ್ತಾನೆ. ವೈಯಕ್ತಿಕತೆಗಿಂತ ಹಿರಿಯಾದ ಆಯಾಮ, ಯಾವ ವ್ಯಕ್ತಿ ಕೇವಲ ತನ್ನ ಸುಖಕ್ಕಾಗಿ ಅವನು ಹಂಬಲಿಸ್ತಾನೆಯೋ, ಸುಖ ತನ್ನಿಂದ ಆಚೆಗೆ ಹೋಗಬಾರ್ದು ಅಂತ ಬಯಸ್ತಾನೆಯೋ, ಆ ವ್ಯಕ್ತಿ ನಿಜವಾಗಿಯೂ ಕೂಡ ಶುಷ್ಕನಾಗ್ತಾನೆ, ಶೂನ್ಯನಾಗ್ತಾನೆ, ಒಂಟಿತನದಲ್ಲಿ ನರಳುತ್ತಾನೆ, ಅವನು ಏಕಾಂಗಿ ಆಗ್ತಾನೆ. ಅವನಿಗೆ ಜೀವನ ಬೇಡವಾದಂಥ ಒಂದು ಸನ್ನಿವೇಶ ಆಗುತ್ತೆ. ಶಾರದಾ ಮಾತೆಯವರು ಹೇಳ್ತಾ ಇದ್ರು, ಕಂಬಳಿಯನ್ನು ಹೊದ್ಕೊಂಡು ಸುಖವಾಗಿ ನಿದ್ರೆ ಮಾಡೋದು ಕಲ್ತ್ಕೊಳ್ಳಿ. ಈ ದಾರ ದಪ್ಪ, ಈ ದಾರ ಚಿಕ್ಕದು ಅಂತ ಹೇಳ್ತಾ ನೀವು ದಾರಗಳನ್ನು ಕೀಳ್ತಾ ಹೋದರೆ ಕಂಬಳಿನೇ ಖಾಲಿ ಆಗುತ್ತೆ. ಇದೆಲ್ಲವೂ ಜಗತ್ತಿನಲ್ಲಿ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಅವನು ಸಂಘಜೀವಿ. ಅವನು ತನ್ನ ಆಕಾಂಕ್ಷೆಗಿಂತಲೂ ಹಿರಿದಾದ ಹಂತದಲ್ಲಿ ಸಮಾಜದ ಆಕಾಂಕ್ಷೆಯನ್ನು ಗುರುತಿಸ್ಕೊಳ್ಬೇಕು. ಇದನ್ನೇ ಮೈಕ್ರೋಕಾಸಮ್ ಅಂಡ್ ಮ್ಯಾಕ್ರೋಕಾಸಮ್ ಕಾನ್ಸೆಪ್ಟನ್ನು ವಿವೇಕಾನಂದರು ವಿವರಿಸೋದು. ಮೈಕ್ರೋಕಾಸಮ್ ಅಂತಂದರೆ ವ್ಯಷ್ಟಿ, ಮ್ಯಾಕ್ರೋಕಾಸಮ್ ಅಂತಂದರೆ ಸಮಷ್ಟಿ. ಯಾವಾಗಲೂ ಕೂಡ ನಾನು ಸಮಷ್ಟಿಯ ದೃಷ್ಟಿಯಲ್ಲಿ ನನ್ನನ್ನು ಆಳ್ಕೊಳ್ಬೇಕು. ಹೀಗಾಗಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕಿಂತಲೂ ವನವಾಸವನ್ನು ಆಪ್ಟ್ ಮಾಡಿದ್ದದಕ್ಕಾಗಿಯೇ. ಇದನ್ನು ಗಮನಿಸಬೇಕು ನಾವು. ಸ್ವಾಮಿ ವಿವೇಕಾನಂದರ ಧೈರ್ಯ ಅದ್ಭುತವಾದ್ದು. ಅವರು ಜಗತ್ತನ್ನು ಕಂಡ ರೀತಿ ಪರಮಾದ್ಭುತ. ಶಂಕರಾಚಾರ್ಯರ ಒಂದು ಮಾತನ್ನು ಇಲ್ಲಿ ಉಲ್ಲೇಖಿಸೋದಕ್ಕೆ ಬಯಸ್ತೇನೆ. ಜಗತ್ತಿನಲ್ಲಿ ನಮ್ಮೆಲ್ಲರ ದುಃಖಕ್ಕೆ ಕಾರಣ ನಾವು ಬಯಸಿದಂತೆ ಜಗತ್ತನ್ನು ನೋಡೋಕೆ ಹೊರಟಿರೋದು. ಅದು ನಿಜವಾಗಿ ಅದು ಯಾವ ರೀತಿ ಇರಬೇಕು, ಜಗತ್ತು ಹೇಗಿದೆಯೋ ಹಾಗೆ ನೋಡುವಂತಹ ವ್ಯವಧಾನ ನಮ್ಮಲ್ಲಿ ಬೆಳಿಬೇಕು. ಸ್ವಾಮಿ ವಿವೇಕಾನಂದರು ಮನುಷ್ಯನ ಭವ್ಯತೆಯನ್ನು ಕುರಿತು ಮಾತನಾಡ್ತಾ ಹೇಳ್ತಾರೆ, ಅವರ ಜೀವನಾನುಭವದ ಮಾತುಗಳಿದೆಲ್ಲ, ಈ ಜಗತ್ತೊಂದು ಗರಡಿ ಮನೆ. ಎಲ್ಲ ಪ್ರಾಣಿಗಳನ್ನು ಸಣ್ಣ ಪುಟ್ಟ ಕಟ್ಟಡಗಳಿಗೆ ಹೋಲಿಸುವಂತಾದರೆ ಮನುಷ್ಯ ಅವನು ನಿಜಕ್ಕೂ ಒಂದು ತಾಜ್ ಮಹಲ್. ಅದಕ್ಕೊಂದು ಭವ್ಯತೆ ಇದೆ, ಅದಕ್ಕೊಂದು ಆಕರ್ಷಣೆ ಇದೆ. ಅದನ್ನು ಜನ ಆನಂದಿಸೋದಕ್ಕೆ ಅರ್ಹವಾದಂಥ ವಸ್ತುವಾಗಿದೆ. ಅದು ಮನುಷ್ಯ ದೀಪವಿದ್ದಂತೆ ಬೆಳಗುವ ದೀಪವೇ ಜೀವನ. ದೀಪ ಉರಿತಾ ಹೋಗುತ್ತೆ, ಬೆಳಕನ್ನು ಕೊಡ್ತಾ ಹೋಗುತ್ತೆ, ಕಾಲಕ್ರಮದಲ್ಲಿ ಅದು ನಿಶ್ಶೇಷವಾಗುತ್ತೆ. ಮನುಷ್ಯನ ಬದುಕು ಕೂಡ ಹಾಗೆ. ಶ್ರೀರಾಮಕೃಷ್ಣರಿಂದ ಸಾಕಷ್ಟು ಮಾರ್ಗದರ್ಶನ ಪಡೆದಂಥ ನರೇಂದ್ರ ಮುಂದೆ ಸನ್ಯಾಸ ಸ್ವೀಕರಿಸಿ ಶ್ರೀರಾಮಕೃಷ್ಣರ ದೇಹತ್ಯಾಗವಾದ ನಂತರ ಭಾರತದಾದ್ಯಂತ ಪರಿವ್ರಾಜಕರಾಗಿ ಹೊರಡ್ತಾರೆ. ಸ್ವಾಮಿ ವಿವೇಕಾನಂದ ಅವರ ಸನ್ಯಾಸ ನಾಮಧೇಯ 2-3 ಹೆಸರುಗಳು ಬದಲಾಯಿಸುತ್ತೆ. ಸ್ವಾಮಿ ಸಚ್ಚಿದಾನಂದ ಅಂತ ಒಮ್ಮೆ ಇಟ್ಕೊಂಡಿದ್ದರು ಅವ್ರ ಹೆಸರು, ಸ್ವಾಮಿ ವಿವಿಧಿಶಾನಂದ ಅಂತ ಇಟ್ಕೊಂಡಿದ್ದರು. ಕಡೆಗೆ ರಾಜ ಅಜಿತ್ ಸಿಂಗನ ಕೋರಿಕೆಯ ಮೇಲೆಗೆ ಸ್ವಾಮಿ ವಿವೇಕಾನಂದ ಅನ್ನೋ ಹೆಸರನ್ನು ಸ್ಥಿರವಾಗಿ ಉಳಿಸ್ಕೊಂಡ್ರು. ಹೆಸರುಗಳನ್ನು ಯಾಕೆ ಬದಲಾಯಿಸ್ತಾ ಇದ್ದರು ಅಂದರೆ, ಅವರ ಸೋದರ ಸನ್ಯಾಸಿಗಳು ಅವರನ್ನು ಅನುಸರಿಸ್ಕೊಂಡು ಬರ್ತಾರೆ. ಹೀಗಾಗಿ ವಿವೇಕಾನಂದರು ಆಲೋಚಿಸಿರ್ತಕ್ಕಂಥ ಒಂದು ಪರಿವಿರಾಜಕ ಜೀವನದ ಪ್ರಣಾಳಿಕೆಗಳಿಗೆ ಅವರಿಂದ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ತಮ್ಮ ಹೆಸರನ್ನು ಬದಲಾಯಿಸ್ಕೊಳ್ತಾ ಇದ್ದರು. ಆದರೂ ಆಂಗ್ಲ ಭಾಷೆಯಲ್ಲಿ ಮಾತನಾಡೋ ಸನ್ಯಾಸಿ ಅನ್ನೋ ಒಂದು ಸಣ್ಣ ಪರಿಚಯ ಸಿಕ್ಕಿದ ತಕ್ಷಣ
ಅವರ ಸೋದರ ಸನ್ಯಾಸಿಗಳು ಅವನು ನಮ್ಮ ನರೇನೇ ಇರಬೇಕು, ಅವನಿನ್ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನುಸರಿಸೇ ಬಂದ್ಬಿಡ್ತಾ ಇದ್ರು. ಅವರ ಪರಿವ್ರಜ ಜೀವನದಲ್ಲಿ ಅವರು ಕಂಡ ಭಾರತ, ಪರಿವ್ರಾಜಕರಾಗಿ ಅವರು ಭಾರತದಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚರಿಸಿದ್ರು. 14 ವರ್ಷಗಳ ಕಾಲ ಅವರು ಸನ್ಯಾಸಿ ಆದ ನಂತರ ಈ ದೇಶದ ಉದ್ದಗಲಕ್ಕೂ ಸಂಚರಿಸಿದ್ರು. ಎಲ್ಲಿ ಪರಿವ್ರಾಜಕ ಜೀವನ ನಡೆದಿದೆಯೋ ಅಲ್ಲಿ 1000 ವರ್ಷದ ಬೆಳಕನ್ನು ಕೊಟ್ಟಿದ್ದಾನೆ ಮಹಾತ್ಮ ಶಂಕರಾಚಾರ್ಯರು. ನೋಡಿ, ಭಾರತವನ್ನು 4 ಸಲ ಸಂಚರಿಸಿದ್ರು ಅಂತ ಒಂದು ವರ್ತಮಾನ ಉಂಟು. ಸ್ವಾಮಿ ವಿವೇಕಾನಂದರು 14 ವರ್ಷಗಳ ಕಾಲ ಭಾರತದಾದ್ಯಂತ ಸಂಚರಿಸಿದ್ದಾರೆ. ಸ್ವಾಮಿ ವಿವೇಕಾನಂದರ ಪರಿವ್ರಜನದ ಸಂದರ್ಭದಲ್ಲಿ ರಾಜ ಮಂಗಲ್ ಸಿಂಗ್ ಅಂತಕ್ಕಂಥ ಚಕ್ರವರ್ತಿಯನ್ನು ಭೇಟಿಯಾಗ್ತಾರೆ. ರಾಜಸ್ಥಾನ್ ಪ್ರಾಂತ್ಯ. ರಾಜ ಮಂಗಲ್ ಸಿಂಗ್ ಬ್ರಿಟಿಷರಿಂದ ಸಾಕಷ್ಟು ಪ್ರಭಾವಿತನಾಗಿದ್ದವನು. ತನ್ನ ಪ್ರಜೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದ. ಬೇಟೆಯಾಡೋದು, ಜೂಜಾಡೋದು, ಅಮೋದ ಪ್ರಮೋದಗಳಲ್ಲಿ ಕಾಲ ಕಳೀತಾ ಇದ್ದ. ಅವನನ್ನು ಸರಿದಾರಿಗೆ ತರೋ ವಿಷಯದಲ್ಲಿ ಎಲ್ಲರೂ ಕೂಡ ಅಸಹಾಯಕರಾಗಿ ಕೈಚೆಲ್ಲಿ ಕುಳಿತಿದ್ದರು. ಆತನಿಗೊಬ್ಬ ಬುದ್ಧಿವಂತ ಮಂತ್ರಿ ಇದ್ದ. ಆಗಿನ ಕಾಲದಲ್ಲಿ ಮಂತ್ರಿಗಳೆಲ್ಲ ತಕ್ಕಮಟ್ಟಿಗೆ ಬುದ್ಧಿವಂತರು ಇರ್ತಾ ಇದ್ದರು. ಅವನ ಹೆಸರು ಮೇಜರ್ ರಾಮಚಂದ್ರಜಿ ಅಂತ. ಅವನು ಆಕಸ್ಮಿಕವಾಗಿ ಸ್ವಾಮಿ ವಿವೇಕಾನಂದರ ಸಂಪರ್ಕಕ್ಕೆ ಬಂದ. ಆ ಮಂತ್ರಿ ಯೋಚನೆ ಮಾಡ್ದ, ನಮ್ಮ ಚಕ್ರವರ್ತಿಗೆ ಬುದ್ಧಿ ಹೇಳೋದಕ್ಕೆ ಈ ಸನ್ಯಾಸಿಯೇ ಸರಿ, ಹೇಗಾದರೂ ಇವರಿಬ್ಬರನ್ನೂ ಕೂಡ ಮಿಲನ ಮಾಡಿಸೋಣ ಅಂತ ಹೇಳಿ ಚಕ್ರವರ್ತಿಯ ಬಳಿಗೆ ಹೋಗಿ ಹೇಳ್ದ, ಒಬ್ಬರು ಪರಿವ್ರಾಜಕ ಸನ್ಯಾಸಿಗಳು ಬಂದಿದ್ದಾರೆ, ಬಹಳ ಒಳ್ಳೆ ವರ್ಚಸ್ಸು ಅವ್ರದ್ದು, ಅದಕ್ಕಿಂತ ಹೆಚ್ಚಾಗಿ ಅವರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಈ ಚಕ್ರವರ್ತಿ ಕಿವಿ ನೆಟ್ಟಗಾಯಿತು. ಸನ್ಯಾಸಿ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾನೆ, ನಮ್ಮ ಆಸ್ಥಾನಕ್ಕೆ ಅವ್ರನ್ನ ಆಹ್ವಾನಿಸಿ. ಸ್ವಾಮಿ ವಿವೇಕಾನಂದರು ಬಂದರು. ರಾಜ ಬಹಳ ಕಷ್ಟಪಟ್ಟುಕೊಂಡು ಭಾರತೀಯ ಸಂಪ್ರದಾಯದಂತೆ ಸನ್ಯಾಸಿ ಬಂದಾಗ ಎದ್ದು ನಿಂತ. ಅವ್ರಿಗೊಂದು ಸೂಕ್ತ ಆಸನವನ್ನು ಕೊಟ್ಟ. ಅವರು ಕುಳಿತ ನಂತರ ತಾನೂ ಕುಳಿತುಕೊಂಡ. ಮಾತುಕತೆ ಶುರುವಾಯಿತು. ಸ್ವಾಮೀಜಿ, ನೀವಿಷ್ಟು ದೊಡ್ಡ ಪಾಂಡಿತ್ಯವಂತರು, ನಿಮಗೆ ಅದ್ಭುತವಾದಂತಹ ಜ್ಞಾನ ಇದೆ, ಆದರೂ ನೀವು ಊರೂರು ತಿರುಗಿ ಭಿಕ್ಷೆ ಎತ್ತಿ ಜೀವನ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಕೇಳ್ದ. ಸ್ವಾಮಿ ವಿವೇಕಾನಂದರು ಹೇಳಿದರು, ರಾಜ, ನೀನು ಭಾರತೀಯ ರಾಜ, ಹಲವಾರು ವರ್ಷಗಳಿಂದ ಪ್ರಜೆಗಳ ಆಶೀರ್ವಾದದಿಂದ ಪಡೆದಂಥ ರಾಜ್ಯವನ್ನು ನೀನು ಅನುಭವಿಸ್ತಾ ಇದ್ದೀಯ. ಇವತ್ತು ಅವ್ರನ್ನೆಲ್ಲ ಮರೆತು ನೀನು ಅಮೋದ ಪ್ರಮೋದಗಳಲ್ಲಿ ಸಾಕಷ್ಟು ತೊಡಗಿಸ್ಕೊಂಡು ನಿನ್ನ ಪ್ರಜೆಗಳನ್ನು ನಿರ್ಲಕ್ಷಿಸಿದೆಯಂತಲ್ಲ, ಇದು ಸರಿನಾ? ಇಡೀ ಸಭೆ ಆಶ್ಚರ್ಯದಿಂದ ಇದನ್ನು ಗಮನಿಸ್ತಾ ಇದೆ. ಚಕ್ರವರ್ತಿಯನ್ನು ಪ್ರಶ್ನಿಸುವ ಧೈರ್ಯ, ಎದೆಗಾರಿಕೆ ಯಾರೂ ಮಾಡಿರಲಿಲ್ಲ. ರಾಜನಿಗೆ ಒಂದು ಕ್ಷಣ ಆಘಾತವಾಯಿತು. ಅವಾಕ್ಕಾದ ಅವನು. ಆದರೂ ಸ್ವಲ್ಪ ಸೈರಣೆ ತಂದುಕೊಂಡು ಹೇಳ್ತಾನೆ, ಅದು ನನಗೆ ಬಹಳ ಇಷ್ಟ, ಜೂಜು ಬಹಳ ಇಷ್ಟ, ಬೇಟೆ ಬಹಳ ಇಷ್ಟ, ಆಂಗ್ಲರ ರೀತಿ ನೀತಿಗಳು ನನಗಿಷ್ಟ. ಸ್ವಾಮಿ ವಿವೇಕಾನಂದರು ಹೇಳಿದರು, ನಾನೆಷ್ಟೇ ವಿದ್ಯಾವಂತನಾದರೂ ಭಾರತೀಯ ಸನ್ಯಾಸ ಧರ್ಮದ ಪ್ರಕಾರ ಭಿಕ್ಷೆ ಎತ್ತೋದು ನನಗೆ ತುಂಬ ಇಷ್ಟ. ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ಚಕ್ರವರ್ತಿ ಅಲ್ಲಿಗೆ ನಿಲ್ಲಿಲ್ಲ. ಎರಡನೇ ಪ್ರಶ್ನೆ ಕೇಳ್ದ. ಅದೆಲ್ಲ ಸರಿಯೇ, ಆದರೆ ನನ್ನಲ್ಲಿ ಹಲವಾರು ವರ್ಷಗಳಿಂದ ಒಂದು ಸಮಸ್ಯೆ ಕಾಡ್ತಾ ಇದೆ. ಈ ಕಲ್ಲು, ಮಣ್ಣು, ಮರ ಇವುಗಳನ್ನೆಲ್ಲ ದೇವರು ಅಂತ ಪೂಜೆ ಮಾಡೋದೇ? ಈ ಮೂರ್ತಿ ಪೂಜೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಮೂರ್ತಿ ಪೂಜೆಯನ್ನು ಅನಿವಾರ್ಯವಾಗಿ ಒಪ್ಕೊಂಡಿದ್ದಾರೆ. ಇದರಲ್ಲಿ ನನಗೆ ಕಿಂಚಿತ್ತೂ ನಂಬಿಕೆ ಇಲ್ಲ. ನೀವೇನಂತೀರಿ? ನಾನು ಮೂರ್ತಿ ಪೂಜೆಯನ್ನು ನಂಬ್ತಾ ಇಲ್ವಲ್ಲ, ಆದ್ದರಿಂದ ನಾನು ಸತ್ತ ನಂತರ ನನಗೇನಾದರೂ ದುರ್ಗತಿ ಬರಬಹುದಾ ಅಂತ ಕೇಳ್ದ. ತಕ್ಷಣ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ಈ ಪ್ರಶ್ನೆಯನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದೆಯಾ ಅಥವಾ ಉಡಾಫೆಯಾಗಿ ಕೇಳ್ತಾ ಇದೆಯಾ? ನಿನ್ನ ಪ್ರಶ್ನೆಯಲ್ಲಿ ಪ್ರಾಮಾಣಿಕತೆ ಇದೆಯಾ? ನೀನು ಪ್ರಾಮಾಣಿಕವಾಗಿ ಕೇಳಿದರೆ ನಾನು ಉತ್ತರ ಕೊಡ್ತೇನೆ, ಆದರೆ ಇದನ್ನ ಹಾಸ್ಯವಾಗಿ ನೀನು ಭಾವಿಸಿರಬಾರ್ದು. ಇಲ್ಲ ಸ್ವಾಮೀಜಿ, ಈ ಕಲ್ಲನ್ನೆಲ್ಲ ಪೂಜೆ ಮಾಡೋದೆ, ಈ ಮರವನ್ನು ಪೂಜೆ ಮಾಡೋದೆ, ಈ ಮಣ್ಣಲ್ಲಿ ಮಾಡಿರೋದನ್ನ ಪೂಜೆ ಮಾಡೋದೆ, ಅಯ್ಯೋ ಇದು ಸುತರಾಮ್ ನನಗೆ ಆಗೋದಿಲ್ಲ ಅಂತ ಹೇಳಿ ತಕ್ಷಣ
ತಕ್ಷಣ ಸ್ವಾಮಿ ವಿವೇಕಾನಂದರು ಒಂದು ಕ್ಷಣ ಸುಮ್ಮನಾದರು. ರಾಜನ ಆಸ್ಥಾನವನ್ನು ದಿಟ್ಟಿಸಿ ನೋಡಿದ್ರು. ಗೋಡೆ ಮೇಲೆ ಚಕ್ರವರ್ತಿಯ ಒಂದು ಭಾವಚಿತ್ರ ಇತ್ತು. ಯಾರಲ್ಲಿ ಆ ಭಾವಚಿತ್ರ ತಂದುಕೊಡಿ ಅಂತ ಕೇಳಿದ್ರು. ಸೈನಿಕನೊಬ್ಬ ತಂದುಕೊಟ್ಟ. ಯಾರ್ದಿದು ಭಾವಚಿತ್ರ? ಇದು ಮಹಾರಾಜರದ್ದು. ಹೌದಾ? ಉಗೀರಿ ಇದರ ಮೇಲೆ ಅಂದರು. ಇಡೀ ಸಭೆ ಗಾಬರಿ ಆಯಿತು. ಚಕ್ರವರ್ತಿಯ ಸಮೀಪದಲ್ಲಿ, ರಾಜನ ಆಸ್ಥಾನದಲ್ಲಿ ತುಂಬಿದ ಸಭೆಯಲ್ಲಿ ಚಕ್ರವರ್ತಿಯ ಭಾವಚಿತ್ರದ ಮೇಲೆ ಉಗಿಬೇಕು ಅಂತ ಹೇಳಿದ್ರೆ ಈ ಸನ್ಯಾಸಿಗೆ ಇನ್ನೇನು ಕಾದಿದೆಯೋ ಗತಿ? ನಮ್ಮ ಚಕ್ರವರ್ತಿ ಅಂತೂ ಸುಮ್ಮನೆ ಬಿಡೋದಿಲ್ಲ ಇವನ್ನ ಅಂತಲೇ ಜನ ತಮ್ಮ ತಮ್ಮ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ತಾ ಹೊರಟರು. ಬಹಳ ಭಯದ ವಾತಾವರಣ ಸೃಷ್ಟಿಯಾಯಿತು. ಉಗಿರಿ ಇದರ ಮೇಲೆ, ಯಾರು ಬೇಕಾದರೂ ಇದರ ಮೇಲೆ ಉಗಿಬಹುದು. ಇದೇನು ನಿಮ್ಮ ಚಕ್ರವರ್ತಿ ಅಲ್ವಲ್ಲ, ಇದೊಂದು ಕಾಗದದ ಚೂರು, ಇದರಲ್ಲಿ ಮೂಳೆ ಮಾಂಸ ಇಲ್ಲ, ನಿಮ್ಮ ಚಕ್ರವರ್ತಿಯಂತೆ ಮಾತನಾಡೋದಿಲ್ಲ, ನಡೆದಾಡೋದಿಲ್ಲ, ಇದಕ್ಕ್ಯಾಕೆ ಇಷ್ಟು ನೀವು ಅಂಜ್ತಾ ಇದ್ದೀರಿ? ಮಂತ್ರಿಗಳೇ, ನೀವು ಬೇಕಾದರೂ ಉಗಿಬೋದು ಇದ್ರ ಮೇಲೆ ಅಂತ ಅವನ ಮುಂದೆ ಇಟ್ಟರು. ಅವನ ಪರಿಸ್ಥಿತಿ ಹೇಗಾಗಿರಬೇಕು? ಯಾರೋ ಬುದ್ಧಿವಂತ ಸನ್ಯಾಸಿ ಬಂದಿದ್ದಾನೆ ಅಂತ ಚಕ್ರವರ್ತಿ ಮುಂದೆ ತಂದು ನಿಲ್ಲಿಸಿದ್ರೆ, ಚಕ್ರವರ್ತಿಯ ಭಾವಚಿತ್ರಕ್ಕೆ ಮಂತ್ರಿನೇ ಉಗಿ ಅಂತ ಈ ಸನ್ಯಾಸಿ ಮುಂದೆ ಇಟ್ಟಾಗ ಅಸಹಾಯಕನಾದ. ರಾಜನು ತಬ್ಬಿಬ್ಬಾದ. ಒಂದು ರೀತಿಯಲ್ಲಿ ಅವನಲ್ಲಿ ಕೋಪ ಹೆಚ್ಚಾಗ್ತಾ ಬಂತು. ಸ್ವಾಮಿ ವಿವೇಕಾನಂದರ ಈ ನಡವಳಿಕೆಯನ್ನು ಸ್ವಲ್ಪ ಅವನು ಸೂಕ್ಷ್ಮವಾಗಿಯೂ ಗಮನಿಸಿದ. ಆಗ ವಿವೇಕಾನಂದರು ಹೇಳ್ತಾರೆ, ರಾಜ, ಒಂದು ರೀತಿ ಈ ಭಾವಚಿತ್ರ ನೀನಲ್ಲದೆ ಇದ್ದರೂ ಕೂಡ ಮತ್ತೊಂದು ರೀತಿಯಲ್ಲಿ ಇದು ನೀನೇ. ಜನ ಎಲ್ಲ ಸಂದರ್ಭಗಳಲ್ಲೂ ನಿನ್ನನ್ನು ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ನಿನ್ನ ಭಾವಚಿತ್ರದಲ್ಲೇ ನಿನ್ನನ್ನು ನೋಡ್ತಾರೆ. ನಿನಗೆ ಸಲ್ಲಿಸುವ ಗೌರವವನ್ನು ಅದಕ್ಕೆ ಸಲ್ಲಿಸ್ತಾರೆ. ಅದು ಮಾತಾಡೋದಿಲ್ಲ ನಿಜ, ಅದನ್ನು ಓಡಾಡೋದಿಲ್ಲ ನಿಜ, ಆದರೆ ನಿನ್ನ ಭಾವನೆಗಳನ್ನು ಈ ಮೂರ್ತಿಯಲ್ಲಿ ಅವರು ಸ್ಪಷ್ಟವಾಗಿ ಗಮನಿಸ್ತಾರೆ, ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಮೂರ್ತಿ ಪೂಜೆಯ ಹಿಂದೆ ಇರತಕ್ಕಂಥ ಅರ್ಥವೂ ಇದೆ. ಯಾವ ಹಿಂದುವೂ ಕೂಡ ಮೂರ್ತಿ ಪೂಜೆ ಮಾಡಬೇಕಾದ್ರೆ, ಓ ಕಲ್ಲೇ ನನಗೆ ಒಳ್ಳೇದು ಮಾಡು, ಓ ಲೋಹವೇ ನನಗೆ ಒಳ್ಳೇದು ಮಾಡು, ಓ ಮರವೇ ನನಗೆ ಒಳ್ಳೇದು ಮಾಡು ಅಂತ ಪೂಜೆ ಮಾಡೋದಿಲ್ಲ. ಭಗವಂತನನ್ನು ಈ ರೂಪದಲ್ಲಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೆ. ಇದು ನನ್ನ ವಿಚಾರ, ನಿನಗೇನನ್ಸುತ್ತೋ ಅದು ನೀನು ಮಾಡು ಅಂದರು. ಚಕ್ರವರ್ತಿಗೆ ಜ್ಞಾನೋದಯ ಆಯಿತು. ಸ್ವಾಮೀಜಿಯವರ ಪಾದಕ್ಕೆ ಬಿದ್ದು ಕೇಳ್ಕೊಳ್ತಾನೆ, ನಿಮ್ಗೆ ಎಷ್ಟು ದಿವಸ ಸಾಧ್ಯವೋ ಅಷ್ಟು ದಿವಸ ನನ್ನ ರಾಜ್ಯದಲ್ಲೇ ಇರಬೇಕು. ದಯವಿಟ್ಟು ನೀವು ಬಂದು ನನ್ನ ಕಣ್ಣು ತೆರೆಸಿದ್ದೀರಿ. ನಮ್ಮ ಮಂತ್ರಿಗಳಿಗೆ ನಾನು ಹೆಚ್ಚಿನ ಧನ್ಯವಾದವನ್ನು ಅರ್ಪಿಸಬೇಕು. ನಿಮ್ಮಂಥವ್ರನ್ನ ನಮ್ಮ ರಾಜ್ಯಕ್ಕೆ ಅವರು ಬರಮಾಡಿಕೊಂಡ್ರು. ಸ್ವಾಮಿ ವಿವೇಕಾನಂದರು ಒಂದು ಕಂಡೀಷನ್ ಹಾಕ್ತಾರೆ, ಜನಸಾಮಾನ್ಯರು 24 ಗಂಟೆಯೂ ಬಂದು ನನ್ನನ್ನು ಭೇಟಿ ಮಾಡುವಂತಹ ಅವಕಾಶ ನೀವು ಮಾಡಿಕೊಟ್ರೆ ನಿಮ್ಮ ರಾಜ್ಯದಲ್ಲಿ ಕೆಲವು ದಿವಸ ಇರ್ತೇನೆ. ಇಲ್ಲಿ ನಾವು ಗಮನಿಸಬೇಕು, ಜನಸಾಮಾನ್ಯರ ಸ್ಥಿತಿಗತಿಯಿಂದ ಬಹಳ ನೊಂದು ಬೆಂದು ಹೋಗಿದ್ದ ಸ್ವಾಮಿ ವಿವೇಕಾನಂದರು ಇವತ್ತು ಭಾರತದಲ್ಲಿ ಜನಸಾಮಾನ್ಯರ ನಡುವೆ ಓಡಾಡೋದು ಕೂಡ ಅತ್ಯಂತ ಮುಖ್ಯ ಅನ್ನೋದನ್ನ ಗಮನಿಸಿದವರು. ಚಕ್ರವರ್ತಿಗಳೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಬ್ರಿಟಿಷರ ಅಡಿಯಾಳುಗಳಾಗಿ ಕೆಲಸ ಮಾಡ್ತಾ ಇದ್ದದ್ದನ್ನು ಕಂಡು ಆ ರಾಜ ಮಹಾರಾಜರಿಗೂ ಕೂಡ ನಮ್ಮ ದೇಶದ ಬಗ್ಗೆ ನಿಮಗೊಂದು ಬದ್ಧತೆ ಇದೆ, ನಿನ್ನೆ ಮೊನ್ನೆ ಬಂದಂತಹ ಬ್ರಿಟಿಷರಿಗೆ ಹೆದರಿ ನೀವು ನಿಮ್ಮ ಶ್ರೇಷ್ಠ ಪರಂಪರೆಗೆ ಅವಮಾನ ತರುವಂತಹ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಚಕ್ರವರ್ತಿಗಳನ್ನು ಹೆಚ್ಚು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಅವರನ್ನು ಪ್ರೇರೇಪಿಸುವ ಇಚ್ಛೆಯಿಂದಲೂ ಕೂಡ ವಿವೇಕಾನಂದರು ರಾಜ ಮಹಾರಾಜರ ಆಸ್ಥಾನದಲ್ಲಿ ಉಳಿತಾ ಇದ್ದರು. ಆದರೆ ಜನಸಾಮಾನ್ಯರು ಬಂದು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶವನ್ನು ಹೆಚ್ಚು ಹೆಚ್ಚು ಕಲ್ಪಿಸ್ಕೊಡ್ತಾ ಇದ್ದರು. ಇದೇ ಸಂದರ್ಭದಲ್ಲಿ ಮತ್ತೊಂದು ಘಟನೆ ಆಯಿತು. ಪ್ರತಿ ದಿವಸ ಯುವಕರು ಬಂದು ಸ್ವಾಮಿ ವಿವೇಕಾನಂದರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದರು. ಆ ಸಂದರ್ಭಕ್ಕೆ ಒಬ್ಬ ವೃದ್ಧನೂ ಬರ್ತಾ ಇದ್ದ. ಆತ ಬಂದಾಗೆಲ್ಲ ಒಂದು ಪ್ರಶ್ನೆ ಕೇಳ್ತಾ ಇದ್ದ, ಸ್ವಾಮೀಜಿ, ಮುಕ್ತಿಗೆ ಮಾರ್ಗವೇನು? ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾಗಬಹುದಾದ ಕೆಲವು ಸಲಹೆಗಳನ್ನು ಆತನು ಕೊಡ್ತಾ ಇದ್ದರು. ಆತ ಎಲ್ಲ ವಿಷಯಗಳನ್ನು ಕೇಳಿಕೊಂಡು ವಾಪಸ್ ಹೋಗ್ತಾ ಇದ್ದ. ಯಾವ ನಿಯಮವನ್ನು ಅನುಸರಿಸ್ತಾ ಇರಲಿಲ್ಲ.
10 ದಿವಸ ಹೀಗೆ ನಡೆಯಿತು. ಒಂದು ದಿವಸ ವಿವೇಕಾನಂದರು ಆತ ದೂರದಿಂದ ಬರುವುದನ್ನು ಕಂಡರು. ತಂಪಾಡಿ ತಾವು ಸ್ಥಿರವಾಗಿ ಕುಳಿತರು. ಅವನು ಮತ್ತೆ ಬಂದು ಅದೇ ಪಲ್ಲವಿ, ದಯವಿಟ್ಟು ಮುಕ್ತಿಗೆ ಮಾರ್ಗ ತೋರಿಸಿ, ಸಲಹೆ ಕೊಡಿ. ಸ್ವಾಮಿ ವಿವೇಕಾನಂದರು ಬಾಯಿ ಬಿಡಲಿಲ್ಲ, ಹಾಗೆಯೇ ಕುಳಿತಿದ್ರು. ಮತ್ತೆ ಮತ್ತೆ ಅವನು ಕೇಳಿದ. ಇವರು ನಿರುತ್ತರರಾದರು. ಅದನ್ನು ಕಂಡು ಅವನು ಸಹನೆಯ ಕಟ್ಟೆ ಒಡೆದು ಹೋಯಿತು. ಸ್ವಾಮಿ ವಿವೇಕಾನಂದರನ್ನ ಬೈತಾ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋದ. ಅವನು ಆ ಕಡೆ ಹೋದ ಮೇಲೆ ವಿವೇಕಾನಂದರು ಜೋರಾಗಿ ನಗುತ್ತಾರೆ. ಅಲ್ಲಿದ್ದ ಯುವಕರಿಗೆಲ್ಲ ಇದೊಂದು ಆಶ್ಚರ್ಯ. ಸ್ವಾಮೀಜಿ, ನೀವು ಆ ವೃದ್ಧರ ಜೊತೆ ನಡ್ಕೊಂಡಿದ್ದು ನಮಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ಪಾಪ ಅವನು ದಿನ ಬಂದು ನಿಮ್ಮನ್ನು ಕೇಳ್ಕೊಂಡು ಹೋಗ್ತಾ ಇದ್ದ. ನೀವು ಯಾಕೆ ಈ ರೀತಿಯಲ್ಲಿ ನಿರುತ್ತರರಾದ್ರಿ? ಆತನನ್ನು ನೀವು ನಿರ್ಲಕ್ಷಿಸಿಬಿಟ್ರಲ್ಲ. ಆ ಸಂದರ್ಭದಲ್ಲಿ ವಿವೇಕಾನಂದರು ಕೊಟ್ಟಂತಹ ಮಾತು, ಆ ಒಂದು ಪ್ರತಿಕ್ರಿಯೆ ಮಾತು ನಾವೆಲ್ಲ ಗಮನಿಸಬೇಕು. ಹೇಳ್ತಾರೋ, ಈ ವೃದ್ಧ ಕಳೆದ ಹಲವಾರು ದಿನಗಳಿಂದ ನನ್ನಲ್ಲಿ ಬಂದದ್ದನ್ನು ನೀವು ಗಮನಿಸಿದ್ದೀರಿ. ನಾನು ಅತ್ಯಂತ ಪ್ರಾಮಾಣಿಕನಾಗಿ 10 ವಿಚಾರಗಳನ್ನು ಸಲಹೆಗೆಯಾಗಿ ಕೊಟ್ಟಿದ್ದೇನೆ. ಆತ ಅದನ್ನು ಕೇಳ್ತಾನೆ, ಹೊರಗೆ ಹೋದ್ಮೇಲೆ ಮರೆತು ಬಿಡ್ತಾನೆ. ಅವನಿಗೆ ಲೌಕಿಕ ಜೀವನದಲ್ಲಿ ಆಸಕ್ತಿ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಲೌಕಿಕ ಜೀವನದ ಆಸಕ್ತಿ ಇದೆ, ಆದರೆ ಅವನಿಗೆ ಶಾರೀರಿಕ ಶಕ್ತಿ ಇಲ್ಲ. ಅವನಿಗೆ ಪಾರಮಾರ್ಥಿಕ ಜೀವನದಲ್ಲಿ ಫಲ ಬೇಕಾಗಿದೆ, ಆದರೆ ಆ ನಿಯಮಗಳನ್ನು ಅನುಸರಿಸುವಂತಹ ಮನಸ್ಸಿಲ್ಲ. ಲೌಕಿಕಕ್ಕೆ ಶಾರೀರಿಕ ಬಲ ಇಲ್ಲ, ಆಧ್ಯಾತ್ಮಕ್ಕೆ ಮನಸ್ಸಿನ ಒಂದು ಸಂಕಲ್ಪ ಇಲ್ಲ. ಹೀಗಾಗಿ ಅವನೇನೂ ಮಾಡೋಕ್ಕಾಗ್ತಾ ಇಲ್ಲ. ಓ ಯುವಕರೇ, ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಬೇಕಾಗಿರುವುದು ಸ್ವಪ್ರಯತ್ನ. ಸತ್ಯ ಸಾಕ್ಷಾತ್ಕಾರಕ್ಕೆ ಬೇಕಾದ್ದು ಸ್ವಪ್ರಯತ್ನ ಅಂತ ಹೇಳೋದು ಮಾತು ಹೇಳ್ತಾರೆ. ಶಕ್ತಿಶಾಲಿಯು ಪೌರುಷವಂತನೂ ಆದ ದುಷ್ಟನನ್ನು ಬೇಕಾದ್ರೆ ನಾನು ಗೌರವಿಸ್ತೇನೆ, ಹೇಡಿಯನ್ನಲ್ಲ. ಅದ್ಭುತವಾದ ಸಂದೇಶ ಇದು. ಶಕ್ತಿಶಾಲಿಯೂ ಪೌರುಷವಂತನೂ ಆದ ದುಷ್ಟನನ್ನು ಬೇಕಾದರೆ ವಿವೇಕಾನಂದರು ಗೌರವಿಸ್ತಾರಂತೆ, ಹೇಡಿಗಳನ್ನು ಅವರು ಪುರಸ್ಕರಿಸೋದಿಲ್ವಂತೆ. ಚಂಡಾಲ ರತ್ನಾಕರ ಮುಂದೆ ಮಹರ್ಷಿ ವಾಲ್ಮೀಕಿಯಾದ. ಚಂಡಾಲ ಅಶೋಕ ಮುಂದೆ ದೇವನಾಂಪ್ರಿಯ ಅಶೋಕನಾದ. ಎವರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್, ಎವರಿ ಸಿನ್ನರ್ ಹ್ಯಾಸ್ ಗಟ್ ಎ ಫ್ಯೂಚರ್. ಇದು ವಿವೇಕಾನಂದರು ಮತ್ತೆ ಉಪಯೋಗಿಸ್ತಾ ಇದ್ದಂಥ ಅದ್ಭುತವಾದ ಮಾತು. ನಾವೆಲ್ಲ ಗಮನಿಸಬೇಕು. ಇತ್ತೀಚೆಗೆ ಒಂದು ಯುವ ಸಮ್ಮೇಳನದಲ್ಲಿ ಒಬ್ಬ ಯುವಕ ನನ್ನನ್ನು ಕೇಳಿದ, ಎವ್ರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್ ಅಂತ ನೀವು ಹೇಳಿದ್ರಿ, ಅದರಲ್ಲಿ ನಮ್ಗೆ ಸ್ವಲ್ಪ ನಂಬಿಕೆ ಇದೆ. ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಒಳ್ಳೆಯವರು ಆಗೋದಿಲ್ಲ, ಅದನ್ನು ಎವಲ್ಯೂಷನ್ ಅಂತಲೂ ಕರೆಯೋಣ, ಪರವಾಗಿಲ್ಲ. ಆದರೆ ಎವರಿ ಸಿನ್ನರ್ ಹ್ಯಾಸ್ ಗಟ್ ಎ ಫ್ಯೂಚರ್ ಅಂತ ಹೇಳ್ತಿರಲ್ಲ ಸ್ವಾಮೀಜಿ, ಇದ್ರ ಬಗ್ಗೆ ನಮಗೆ ಪೂರ್ತಿ ನಂಬಿಕೆ ಬರ್ತಾ ಇಲ್ಲ ಅಂತ. ತಕ್ಷಣ ನಾನು ಅವನಿಗೆ ಉತ್ತರ ಹೇಳಿದೆ. ಈ ಜಗತ್ತಿನಲ್ಲಿ ಸೂರ್ಯನ ಕಿರಣ ಎಲ್ಲ ಪ್ರದೇಶಗಳ ಮೇಲೂ ಬೀಳ್ತಾ ಇದೆ. ಸಮುದ್ರದ ಮೇಲೂ ಬೀಳ್ತಾ ಇದೆ, ಗಂಗಾ ನದಿಯ ಮೇಲೂ ಬೀಳ್ತಾ ಇದೆ, ಕೊಚ್ಚೆ ಮೇಲೆ ಕೂಡ ಬೀಳ್ತಾ ಇದೆ. ಸಮುದ್ರದ ನೀರನ್ನು ಆವಿಯಾಗಿಸಿ ಮೋಡ ಮಾಡ್ತಾ ಇದ್ದಾನೆ ಭಗವಂತ. ಕೊಚ್ಚೆ ನೀರನ್ನು ಆವಿಯಾಗಿಸಿ ಮೋಡ ಮಾಡ್ತಾ ಇದ್ದಾನೆ. ಗಂಗಾ ನದಿಯನ್ನು ಆವಿಯಾಗಿಸಿ ಮೋಡ ಮಾಡ್ತಾ ಇದ್ದಾನೆ. ಆದರೆ ಅವನು ಸೋರ್ಸ್ ಯಾವುದೇ ಇರಲಿ, ಆದರೆ ಅವನು ಮಾಡಿದ್ದು ಮಾತ್ರ ಸಿಹಿ ನೀರಿನ ಮೋಡವನ್ನೇ. ಕೊಚ್ಚೆಯಿಂದ ಉತ್ಪತ್ತಿಯಾದ ಮೋಡ ಕೊಚ್ಚೆಯ ಮೋಡ ಆಗಲಿಲ್ಲ. ಸಮುದ್ರದ ಉಪ್ಪು ನೀರಿನಿಂದ ಉತ್ಪತ್ತಿಯಾದಂಥ ಮೋಡ ಉಪ್ಪು ನೀರನ್ನು ಸುರಿಸುವ ಮೋಡ ಆಗಲಿಲ್ಲ. ಹೇಗೆ ಗಂಗೆಯ ನೀರಿನ ಆವಿ ಶುದ್ಧ ನೀರಿನ ಮೋಡವಾಗಿ ಪರಿವರ್ತನೆಯಾಯಿತು, ಹಾಗೆ ಕೊಚ್ಚೆ ನೀರಿನಿಂದಲೂ ಉತ್ಪತ್ತಿಯಾದ ಮೋಡ, ಉಪ್ಪು ನೀರಿನಿಂದಲೂ ಉತ್ಪತ್ತಿಯಾದ ಆವಿಯಿಂದ ಉಂಟಾದ ಮೋಡ, ಅದು ಶುದ್ಧ ನೀರಿನ ಮೋಡವೇ ಆಯಿತು. ಎವರಿ ಸಿನ್ನರ್ ಹ್ಯಾಸ್ ಗಟ್ ಎ ಫ್ಯೂಚರ್. ಭಗವಂತ ಪ್ರತಿಯೊಬ್ಬನನ್ನೂ ಕೂಡ ಉನ್ನತವಾದ ರೀತಿಯಲ್ಲಿ ಮೇಲೆತ್ತಬೇಕು ಅಂತಕ್ಕಂಥ ಸಂಕಲ್ಪದಲ್ಲಿ ಕೆಲಸ ಮಾಡ್ತಕ್ಕಂಥವನು. ಅವನು ಕಷ್ಟಪಡ್ತಾ ಇದ್ದಾನೆ. ಅವನಿಗೂ ಇದೊಂದು ದೊಡ್ಡ ಸಾಹಸವೇ ಆಗಿದೆ. ಅಷ್ಟು ಸುಲಭ ಅಲ್ಲ ಇದು. ಶೃಂಗೇರಿಯ ಜಗದ್ಗುರುಗಳಾಗಿದ್ದ ಪೂಜ್ಯ ಚಂದ್ರಶೇಖರ ಭಾರತಿ ಮಹಾಸ್ವಾಮೀಜಿಯವರು ಇದ್ರ ಬಗ್ಗೆ ಬಹಳ ಸೊಗಸಾಗಿ ಹೇಳ್ತಾ ಇದ್ರು. ಕೃತಯುಗದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಬೇರೆ ಬೇರೆ ಲೋಕದಲ್ಲಿದ್ದರಂತೆ. ಆಗಾಗ ಫ್ರೆಂಡ್ಲಿ ಮ್ಯಾಚ್, ಯುದ್ಧ. ಅದಾದ ನಂತರ ಇಬ್ಬರು ಒಂದು ಕಾಂಪ್ರಮೈಸ್ ಆದ್ರಂತೆ. ಬೇರೆ ಬೇರೆ ಲೋಕದಿಂದ ನಾವು ಟ್ರಾವೆಲ್ ಮಾಡಿ ಬರೋದು ಕಷ್ಟ ಆಗುತ್ತೆ. ತ್ರೇತಾಯುಗದಲ್ಲಿ ಒಂದೇ ಭೂಭಾಗದ ಬೇರೆ ಬೇರೆ ಕಡೆ ಇರೋಣ, ಒಂದೇ ಭೂಮಿಯ ಬೇರೆ ಬೇರೆ ಭಾಗದಲ್ಲಿರೋಣ. ದ್ವಾಪರ ಯುಗಕ್ಕೆ ಬಂದಾಗ ಹೇಳಿದ್ರಂತೆ, ಆ ಭಾಗದಿಂದ ಈ ಭಾಗ ವೀಸಾ ಪ್ರಾಬ್ಲಮ್ಮು ಎಲ್ಲ ಯಾಕೆ,
ಒಂದೇ ಕುಟುಂಬದಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗ್ಬಿಡೋಣ ಅಂತ ಹೇಳಿ. ಕಲಿಯುಗದಲ್ಲಿ ಶಸ್ತ್ರ ಸಂಸ್ಕಾರಕ್ಕಿಂತ ಶಾಸ್ತ್ರ ಸಂಸ್ಕಾರ ಹೆಚ್ಚು ಪ್ರಾತಿನಿಧ್ಯ ಪಡೆದಿದೆ. ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರು ಹೇಳುವರು, ರಾಮ ರಾವಣರು ನಮ್ಮ ಸ್ವಭಾವದಲ್ಲೇ ಇದ್ದಾರೆ. ನಾವು ರಾಮತತ್ವದ ಪ್ರಚೋದನೆಗೆ ಆ ಆಹಾರವನ್ನು ಸ್ವೀಕರಿಸಿದಾಗ ನಮ್ಮೊಳಗಿನ ರಾಮತತ್ವ ನಮ್ಮೊಳಗಿನ ರಾವಣ ತತ್ವವನ್ನು ನಿಗ್ರಹಿಸುತ್ತದೆ. ಸ್ವಾಮಿ ವಿವೇಕಾನಂದಲ್ಲಿ ಹೇಳ್ತಾ ಇದ್ದಾರೆ, ವ್ಯಕ್ತಿ ಶಕ್ತಿಶಾಲಿಯಾಗಬೇಕು, ಪೌರುಷವಂತನಾಗಬೇಕು. ಅವನು ದುಷ್ಟನಾದರೂ ಪರವಾಗಿಲ್ಲ, ಆ ದುಷ್ಟತನ ಒಂದು ದಿವಸ ಸಜ್ಜನಿಕೆಯಾಗತ್ತೆ. ಆ ದುಷ್ಟತನ ಅಂತಕ್ಕಂಥದ್ದು ನಿರ್ಮೂಲನವಾದ ಪಕ್ಷದಲ್ಲಿ ಅವನೊಬ್ಬ ಮಹಾತ್ಮನಾಗಿ ಹೊರಹೊಮ್ಮತಾನೆ. ಹೇಗೆ? ದರೋಡೆಕೋರ ರತ್ನಾಕರ ಮಹರ್ಷಿ ವಾಲ್ಮೀಕಿಯಾದ, ಚಂಡಾಲ ಅಶೋಕ ದೇವನಾಂಪ್ರಿಯ ಅಶೋಕನಾದ. ಎವರಿ ಸಿನ್ನರ್ ಹ್ಯಾಸ್ ಗಾಟ್ ಎ ಫ್ಯೂಚರ್. ಆದರೆ ಹೇಡಿಯಾದವನು ಎಂದೂ ಕೂಡ ಅವನು ತನ್ನ ಜೀವನದಲ್ಲಿ ಉದಾತ್ತವಾದ ಉನ್ನತವಾದ ಜೀವನದ ಭವಿಷ್ಯಕ್ಕೆ ಹಾತೊರೆಯೋದಿಲ್ಲ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಮಾತು. ವಿವೇಕಾನಂದರಿಂದ ಪ್ರಭಾವಿತರಾದ ಮಹಾತ್ಮ ಗಾಂಧಿ ಒಂದು ಕಡೆ ತಮ್ಮ ಆತ್ಮಕಥೆಯಲ್ಲಿ ಬರೀತಾರೆ, ಸತ್ಯಶೋಧನೆ ಪುಸ್ತಕದಲ್ಲಿ ಅವರು ಬರೀತಾರೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಆ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಬರೀತಾರೆ, ಐ ಆಲ್ವೇಸ್ ರೆಕಮೆಂಡ್ ನಾನ್ ವಯಲೆನ್ಸ್, ಬಟ್ ಇಫ್ ದೇರ್ ಈಸ್ ಎನಿ ಆಪ್ಷನ್ ಬಿಟ್ವೀನ್ ವಯಲೆನ್ಸ್ ಆ್ಯಂಡ್ ಕವರ್ಡೈಸ್, ಐ ಪ್ರಿಫರ್ ವಯಲೆನ್ಸ್ ಆ್ಯಂಡ್ ನಾಟ್ ಕವರ್ಡೈಸ್. ನಾನು ಸದಾ ಅಹಿಂಸೆಯನ್ನೇ ಪ್ರತಿಪಾದಿಸುತ್ತೇನೆ, ಆದರೆ ನಿಮ್ಮ ಮುಂದೆ ಹಿಂಸೆ ಮತ್ತು ಹೇಡಿತನ ಇವೆರಡರ ನಡುವೆ ಆಯ್ಕೆ ಉಂಟಾದರೆ ನೀವು ಹಿಂಸೆಯನ್ನು ಮಾಡಿದ್ರೂ ನಾನು ಒಪ್ಕೊಳ್ತೇನೆ, ಹೇಡಿಗಳಾಗಬೇಡಿ ಅಂತ ಮಹಾತ್ಮ ಗಾಂಧಿ ಒಂದು ಕಡೆ ಅದರ ಉಲ್ಲೇಖವನ್ನು ಮಾಡ್ತಾರೆ. ರಾಜ ಅಜಿತ್ ಸಿಂಗ್ನ ಆಸ್ಥಾನದಲ್ಲಿದ್ದಾಗ ಸ್ವಾಮಿ ವಿವೇಕಾನಂದರು ಇಡೀ ಭಾರತೀಯ ಜನರು ಜೀವನದ ಬಗ್ಗೆ ಇಟ್ಕೊಂಡಿದ್ದ ಪರಿಕಲ್ಪನೆ, ಅದರ ದೌರ್ಬಲ್ಯ ದೌರ್ಭಾಗ್ಯಗಳನ್ನು ಹೇಗೆ ಅತ್ಯಂತ ದುರ್ಬಲ ವ್ಯಕ್ತಿಗಳಾಗಿ, ಅತ್ಯಂತ ನಿಷ್ಕ್ರಿಯ ಜನರಾಗಿ ಇವತ್ತು ಕ್ರಿಮಿಗಳೋಪಾದಿಯಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದನ್ನ ಮನಗಂಡು ವಿಶೇಷವಾದ ವ್ಯಾಖ್ಯಾನಗಳನ್ನು ಕೊಡ್ತಾ ಉಪನಿಷತ್ತಿನ ಮಾತುಗಳನ್ನೇ ಪ್ರತಿಧ್ವನಿಸ್ತಾರೆ ಅವರು. ಅವ್ರು ಹೇಳ್ತಾರೆ, ನನ್ನ ಪ್ರತಿಯೊಂದು ಮಾತು ಹೊಸದೇನಲ್ಲ, ಉಪನಿಷತ್ತುಗಳನ್ನೇ ನಾನು ನಿಮ್ಮ ಮುಂದೆ ಹೊಸ ರೀತಿಯಲ್ಲಿ ಇಡ್ತಾ ಇದ್ದೇನೆ, ಹೊಸದಾಗಿ ನಾನೇನು ನನ್ನದೇ ಆದ ಸಂದೇಶ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ರಾಜ ಅಜಿತ್ ಸಿಂಗ್ ಸ್ವಾಮಿ ವಿವೇಕಾನಂದರಿಂದ ಸಾಕಷ್ಟು ಪ್ರಭಾವಿತನಾದವನು. ಸ್ವಾಮಿ ವಿವೇಕಾನಂದರೆ ಮುಂದೊಂದು ಪತ್ರದಲ್ಲಿ ಬರೀತಾರೆ, ನಾನು ಈ ಜಗತ್ತಿನಲ್ಲಿ ನೆಚ್ಚಿಕೊಂಡಂಥ ಇಬ್ಬರು ಅಂದರೆ ಖೇತ್ರಿಯ ಮಹಾರಾಜ ಅಜಿತ್ ಸಿಂಗ್ ಮತ್ತು ಸೋದರಿ ನಿವೇದಿತಾ ಅಂತ. ಈ ಅಜಿತ್ ಸಿಂಗ್ ವಿವೇಕಾನಂದರಿಗೆ ಚಾಮ್ರ ಬೀಸ್ತಾ ಇರ್ತಾನೆ. ಅಮೆರಿಕಕ್ಕೆ ಹೋಗೋದಕ್ಕೆ ಮೊದಲು ಈ ದೃಶ್ಯವನ್ನು ಅಜಿತ್ ಸಿಂಗನ ಅಡುಗೆ ಭಟ್ಟ ನೋಡಿರ್ತಾನೆ. ವಿವೇಕಾನಂದರು ಊಟಕ್ಕೆ ಹೋಗಿ ಕೂತ್ಕೊಂಡ್ರೆ ಮಾಡಿದ ಕಡೆಯಿಂದ ಚಪಾತಿ ತಟ್ಟೆಗೆ ಎಸಿತಾ ಇರ್ತಾನೆ. ನಮ್ಮ ರಾಜನ ತಲೆ ಕೆಡಿಸಿದ್ದಾನೆ ಈ ಸನ್ಯಾಸಿ, ಇವನನ್ನು ನಾನು ಹೇಗೆ ಬೇಕಾದರೂ ಚಾನ್ಸ್ ಸಿಕ್ಕಿದೆ ಅವಮಾನ ಮಾಡ್ಬೋದು ಅಂತ. ಪಾಪ ಇವ್ರು ಹೇಳೋಕ್ಕಾಗತ್ತಾ ಚಕ್ರವರ್ತಿ ಹತ್ರ, ನಿಮ್ಮ ಅಡುಗೆ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ, ಅವನು ಒಳ್ಳೆ ಡಿಸ್ಕಸ್ತರೋ ಥರ ಎಸಿತಾನೆ ಅಂತ ಹೇಳೋಕ್ಕಾಗತ್ತಾ? ವಿವೇಕಾನಂದರು ಸಹಿಸ್ಕೊಳ್ತಾರೆ ಅದನ್ನು. ಇವರು ಅಮೆರಿಕದಿಂದ ವಾಪಸ್ ಬಂದ ಮೇಲೆ ಅಜಿತ್ ಸಿಂಗ್ನ ಆಸ್ಥಾನಕ್ಕೆ ಮತ್ತೆ ಬರ್ತಾರೆ. ಅವರು ಅಷ್ಟು ಪ್ರಸಿದ್ಧರಾದರು ಅನ್ನೋದು ಅಡುಗೆ ಭಟ್ಟನ ಕಿವಿಗೂ ಬಿದ್ದಿರುತ್ತೆ. ಆಗ ಅವನು ಚಪಾತಿಗೆ ತುಪ್ಪವನ್ನು ಸವರಿ ನಿಧಾನಕ್ಕೆ, ಚಪಾತಿಗೆ ತೊಂದರೆ ಆಯ್ತೇನೋ ಅನ್ನೋ ರೀತಿಯಲ್ಲಿ ನಿಧಾನಕ್ಕೆ ತಗೊಳ್ಳಿ ಅಂತ ಬಡಿಸಿ ಗೌರವ ತೋರಿಸ್ತಾರೆ. ವಿವೇಕಾನಂದ ನೆನಪು ಮಾಡ್ಕೊಳ್ತಾರೆ, ನಾನು ಹೊರಗಡೆ ಹೋಗೋದಕ್ಕೆ ಮೊದಲು ಹೇಗೆಲ್ಲ ಎಸಿತಾ ಇದ್ದ, ಇವತ್ತು ಅದೆಷ್ಟು ಗೌರವವಾಗಿ ನೋಡ್ತಾನೆ, ಹೇಗಾಯ್ತಿದು? ಯಾವುದಕ್ಕೂ ಆಶ್ಚರ್ಯ ಪಡಬೇಡ, ನೆನಪಾಯ್ತು. ನೋಡಿ, ಅದೊಂದೇ ಮಾತಿನ ಸುತ್ತಲೂ ಓಡಾಡ್ತಾ ಇದ್ದೇನೆ ಇವತ್ತು ನಾನು. ನಮಗೂ ಪಾಠ ಇದು, ಪ್ರತಿಯೊಬ್ಬರಿಗೂ ಪಾಠ ಇದು. ಅಜಿತ್ ಸಿಂಗ್ ಕೇಳ್ತಾನೆ, ಸ್ವಾಮೀಜಿ ಜೀವನ ಅಂದ್ರೇನು? ವಿವೇಕಾನಂದರು ಹೇಳ್ತಾರೆ, ಲೈಫ್ ಈಸ್ ದಿ ಅನ್ಫೋಲ್ಡ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ದಿ ಸರ್ಕಮ್ಸ್ಟೆನ್ಸಸ್ ಟೆಂಡಿಂಗ್ ಟು ಪ್ರೆಸಿಟ್ ಡೌನ್. ತನ್ನನ್ನು ಕೆಳಕ್ಕೆ ಒತ್ತುತ್ತಿರುವ ಪರಿಸರ ಮತ್ತು ಪರಿಸ್ಥಿತಿಗಳಲ್ಲಿ ಒಂದು ಜೀವಿಯ ವಿಕಸನ ಹಾಗೂ ಮುನ್ನಡೆಯೇ ಜೀವನ. ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ನನಗೆ ಯಾವ ತೊಂದರೆನೂ ಬರಬಾರ್ದು, ನಾನು ಅಪೇಕ್ಷೆ ಪಟ್ಟಿದ್ದೆಲ್ಲ ನನ್ನ ಹತ್ತಿರಕ್ಕೆ ಬರಬೇಕು, ಎಲ್ಲರೂ ನನ್ನನ್ನು ಇಷ್ಟಪಡಬೇಕು, ಯಾರೂ ನನ್ನನ್ನು ದ್ವೇಷಿಸಬಾರ್ದು, ನನಗೆ ತೊಂದರೆ ಅನ್ನೋದೇ ಬರಬಾರ್ದು ಅಂತ ಭಾವಿಸಿದ್ರೆ ವಿ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್.
ಜೀವನ ಅನ್ನೋದೊಂದು ಹೋರಾಟ. ಹಳೆಯ ಸಮಸ್ಯೆಯನ್ನು ಪರಿಹರಿಸ್ಕೊಂಡ್ರೆ ಅದರ ಅನುಭವ ನಮಗೆ ಸಿಗುತ್ತೆ. ಅದರ ಜಾಗದಲ್ಲಿ ಹೊಸ ಸಮಸ್ಯೆ ಬಂದು ಕೂತ್ಕೊಳ್ಳುತ್ತೆ. ನಾವು ಆತ್ಮವಿಶ್ವಾಸದಿಂದ ಅದನ್ನೂ ಕೂಡ ನಿಭಾಯಿಸುವಂತಹ ಒಂದು ಆತ್ಮವಿಶ್ವಾಸದಿಂದ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ. ವಿವೇಕಾನಂದರು ಇದರ ಬಗ್ಗೆ ಹೇಳ್ತಾರೆ, 10 years ಬ್ಯಾಕ್ ಮೈ ಮೆಸೇಜ್ ವಾಸ್ ಸ್ಟ್ರಗಲ್. ಟುಡೇ ಮೈ ಮೆಸೇಜ್ ಈಸ್ ಸ್ಟ್ರಗಲ್. 10 years hence ಮೈ ಮೆಸೇಜ್ ವಿಲ್ ಬಿ ಸ್ಟ್ರಗಲ್. 10 ವರ್ಷದಿಂದ ನಾನು ಹೇಳ್ತಾ ಇದ್ದೆ, ನಿಮ್ಮ ಸಂದೇಶ ಏನು ಅಂತ ಯಾರಾದರೂ ಕೇಳಿದ್ರೆ ಹೋರಾಡು. ಇವತ್ತು ಹೇಳ್ತೇನೆ ಹೋರಾಡು. ಇನ್ನು 10 ವರ್ಷದ ನಂತರವೂ ಹೇಳ್ತೇನೆ ಹೋರಾಡು. ಯಾಕೆ? ಜೀವನ ಒಂದು ನಿರಂತರವಾದ ಹೋರಾಟ. ಇದನ್ನು ಸುಖದ ಹಾಸಿಗೆ ಅಂತ ಭಾವಿಸಬೇಡ, ಹೂವಿನ ಹಾಸಿಗೆ ಅಂತ ಭಾವಿಸಬೇಡ. ತನ್ನನ್ನು ಕೆಳಕೊತ್ತುತ್ತಿರುವ ಪರಿಸರ ಮತ್ತು ಪರಿಸ್ಥಿತಿಗಳಲ್ಲಿ ಜೀವಿಯ ವಿಕಸನ ಹಾಗೂ ಮುನ್ನಡೆಯೇ ಜೀವನ. ಅದ್ಭುತವಾದ ಒಂದು ಸತ್ಯವನ್ನು ನಮ್ಮ ಮುಂದೆ ವಿವೇಕಾನಂದರು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಜೀವನ ಅದೊಂದು ಹೋರಾಟ. ಮತ್ತೊಂದು ಕಡೆ ಹೇಳ್ತಾರೆ, ಇದೆಲ್ಲ ಒಂದು ಹೊಸ ರೀತಿಯಲ್ಲಿ ಭಾರತೀಯರಿಗೆ, ನಿಷ್ಕ್ರಿಯರಾಗಿ ಬದುಕ್ತಾ ಇದ್ದ ಭಾರತೀಯರಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಸ್ವೀಕರಿಸಬೇಕಾದ ಅನಿವಾರ್ಯತೆಯ ಸತ್ಯಗಳಾಗಿದ್ದವು. ನಮಗೆಲ್ಲ ಗೊತ್ತಿದೆ, ಅಂದಿನ ವಿದ್ಯಾವಂತರು ಅವಿದ್ಯಾವಂತರನ್ನು ನಿರ್ಲಕ್ಷಿಸ್ತಾ ಇದ್ದರು. ತಾವು ಧರ್ಮದ ಪ್ರತಿಪಾದಕರು ಅಂತ ಹೇಳ್ತಾ ಇದ್ದಂಥ ಜನ ತಮ್ಮದೇ ಆದ ಕೆಲವು ಸಂಕುಚಿತ ಭಾವನೆಗಳಲ್ಲಿ ಸಿಲುಕಿದ್ದರು. ಭಾರತೀಯ ರಾಜರುಗಳು ಅತ್ಯಂತ ಅಸಹಾಯಕರಾಗಿ ರಾಜ್ಯಭಾರ ಮಾಡ್ತಾ ಇದ್ದರು. ಜನಸಾಮಾನ್ಯರು ಕಾಲು ತುಳಿತಕ್ಕೆ ಸಿಕ್ಕಿ ವಿಲವಿಲನೆ ಒದ್ದಾಡ್ತಾ ಇದ್ದರು. ಇಲ್ಲೆಲ್ಲ ಸ್ವಾಮಿ ವಿವೇಕಾನಂದರಿಗೆ ಅರ್ಥವಾದ ಒಂದು ಕಟು ಸತ್ಯ ಏನು ಅಂತಂದರೆ, ಮಾನಸಿಕ ಚಿಕಿತ್ಸೆ ಬೇಕಾಗಿದೆ ಭಾರತೀಯರಿಗೆ. ಇವತ್ತು ಎಷ್ಟು ಕುಗ್ಗಿ ಹೋಗಿದ್ದಾರೆ ಇವರು, ಪಾಶ್ಚಾತ್ಯರ ಆಳ್ವಿಕೆಯಲ್ಲಿ ಎಷ್ಟು ಕುಗ್ಗಿ ಹೋಗಿದ್ದಾರೆ ಅಂತಂದರೆ ತಮ್ಮ ತನವನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಇದನ್ನು ಕಂಡು ಒಂದು ಕಡೆ ಭಾಳ ನೊಂದುಕೊಂಡು ವಿವೇಕಾನಂದರು ಹೇಳ್ತಾರೆ, ಗಿವ್ ಲೈಟ್ ಟು ಪುವರ್ ಅಂಡ್ ಮೋರ್ ಲೈಟ್ ಟು ರಿಚ್, ಗಿವ್ ಲೈಟ್ ಟು ಅನ್ಎಜುಕೇಟೆಡ್ ಅಂಡ್ ಮೋರ್ ಲೈಟ್ ಟು ಎಜುಕೇಟೆಡ್. ವಿದ್ಯಾವಂತರಿಗೆ ಹೆಚ್ಚಿನ ಬೆಳಕನ್ನು ಕೊಡಬೇಕಾಗಿದೆ, ಶ್ರೀಮಂತರಿಗೆ ಹೆಚ್ಚಿನ ಬೆಳಕನ್ನು ಕೊಡಬೇಕಾಗಿದೆ. ಬಡವರಿಗೂ ಮತ್ತು ಅವಿದ್ಯಾವಂತರಿಗಿಂತ ವಿದ್ಯಾವಂತ ಮತ್ತು ಶ್ರೀಮಂತನಿಗೆ ಹೆಚ್ಚು ಬೆಳಕನ್ನು ಕೊಡಬೇಕಾಗಿದೆ. ಯಾಕೆ ಅಂತಂದರೆ ಅವರು ಪಡೆದಂತಹ ಜ್ಞಾನ, ಅವರು ಪಡೆದಂತಹ ಸಂಪತ್ತು ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿಲ್ಲ, ಸ್ವಾಭಿಮಾನ ಕೊಟ್ಟಿಲ್ಲ, ವಿಶಾಲವಾದ ದೃಷ್ಟಿಕೋನದಿಂದ ಅವರು ವಂಚಿತರಾಗಿದ್ದಾರೆ. ಗಿವ್ ಮೋರ್ ಲೈಟ್ ಟು ಎಜುಕೇಟೆಡ್. ಇದನ್ನು ಗಮನದಲ್ಲಿಟ್ಕೊಂಡು ಜೀವನದ ಬಗ್ಗೆ ಹೇಳ್ತಾರೆ ಅವರು. ಜೀವನ ದೇವರು ಕೊಟ್ಟ ವರ, ಅದನ್ನು ಅಲ್ಲಗಳಿಬೇಡ, ಅದನ್ನು ತಿರಸ್ಕರಿಸಬೇಡ. ಸಂತೋಷದಿಂದ ಬಾಳು ಮತ್ತು ಸಾಹಸದಿಂದ ಬಾಳು. ಜೀವನದಲ್ಲಿ ಸುಖ ದುಃಖಗಳು ಅನಿವಾರ್ಯ. ಸುಖ ದುಃಖಗಳು ನಮ್ಮ ಅನಿವಾರ್ಯ ಮಿತ್ರರು. ಸುಖಕ್ಕಿಂತಲೂ ದುಃಖ ಹೆಚ್ಚಿನ ಮಿತ್ರ. ಸುಖದಲ್ಲಿ ನಮ್ಮ ತಲೆ ತಿರುಗುತ್ತೆ, ದುಃಖದಲ್ಲಿ ತಲೆ ಯೋಚನೆ ಮಾಡುತ್ತೆ. ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಒಂದು ದಿಟ್ಟತನ. ಒಂದು ಸಲ ಅನ್ಯಾಯದ ಮಾರ್ಗದಲ್ಲಿ ಗೆದ್ದು ಬಿಟ್ರೆ ಮತ್ತೆ ಎಲ್ಲೇ ಗೆಲುವನ್ನು ಸಾಧಿಸಬೇಕು ಅಂತ ನಾವು ಬಯಸಿದ್ರೂ ಕೂಡ ಅನ್ಯಾಯದ ಪ್ರೇರಣೆಯೇ ಆಗ್ತಾ ಇರುತ್ತೆ ಒಳಗೆ. ಆದರೆ ನ್ಯಾಯ ಮಾರ್ಗದಲ್ಲಿ ಸೋತ ವ್ಯಕ್ತಿ ನ್ಯಾಯ ಮಾರ್ಗದಲ್ಲಿ ಗೆಲ್ಲುವ ಮಾರ್ಗಕ್ಕೆ ಹಾತೊರೀತಾನೆ. ಮತ್ತೆ ಮತ್ತೆ ಉಪನಿಷತ್ತಿನ ಮಾತು ಪ್ರತಿಧ್ವನಿಸುತ್ತೆ, ಡೈ ಫಾರ್ ದಿ ಗ್ರೇಟ್ ಕಾಸ್ ವೆನ್ ಡೆತ್ ಈಸ್ ಸೋ ಸರ್ಟನ್. ಈ ಮಾತನ್ನು ಪುನರಾವರ್ತಿಸಿದ್ರು ವಿವೇಕಾನಂದರು, ಪುನರುಚ್ಚರಿಸಿದ್ರು ಆಧುನಿಕ ಭಾಷೆಯಲ್ಲಿ. ಎಮರ್ಸನ್ನ ಒಂದು ಮಾತು ನೆನಪಾಗುತ್ತೆ, ಜೀವನ ಅಂತಕ್ಕಂಥದ್ದು ಒಂದು ಕಿವಿಗೆ ಸಂಗೀತ, ಮತ್ತೊಂದು ಕಿವಿಗೆ ಶೋಕಗೀತೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು. ಮಹಾಪ್ರಾಜ್ಞರಾಗಿದ್ದಂತಹ ಋಷಿ ಸದೃಶ ಜೀವನ ನಡೆಸಿದಂತಹ ಪೂಜ್ಯ DVG ಅವರು ಒಂದು ಕಡೆ ಹೇಳಿದ್ದುಂಟು, ಜೀವನವು ಹಳೆಯದಾದರೂ ಹಳಸಾಗದಂತೆ ಕಾಪಾಡಿಕೊಂಡು ಬರಬೇಕು, ಅದು ಚಿರನೂತನವಾಗಿರಬೇಕು. DVG ಅವರು ಸಂಸ್ಕೃತಿಯ ಬಗ್ಗೆ ಎಷ್ಟು ಅದ್ಭುತವಾದ ಒಂದು ಪ್ರೇರಣಾ ವಾಕ್ಯ ಹೇಳಿದ್ರು. ಆಲೋಚನೆ ಮಾಡೋಣ.
ನಾಗರಿಕತೆ ಮತ್ತು ಸಂಸ್ಕೃತಿ ಇವೆರಡರ ನಡುವೆ ವ್ಯತ್ಯಾಸ ಏನು ಅಂತ ಒಬ್ಬರು ಪ್ರಶ್ನಿಸಿದಾಗ ಅವರು ಹೇಳಿದರು, ನಾವೇನಾಗಿದ್ದೇವೆಯೋ ಅದು ನಾಗರಿಕತೆ, ನಿಜಕ್ಕೂ ನಾವೇನಾಗಬೇಕಾಗಿದೆಯೋ ಅದು ಸಂಸ್ಕೃತಿ. ನಾವೇನಾಗಬೇಕಾಗಿದೆಯೋ, ಯಾವ ಔನ್ನತ್ಯದ ದಿಕ್ಕಿನಲ್ಲಿ ನಾವು ಸಾಗಬೇಕಾಗಿದೆಯೋ, ಅದನ್ನು ಪಡೆಯೋ ವಿಷಯದಲ್ಲಿ ಯಾವ್ಯಾವ ವಿಷಯಗಳನ್ನು ಚಿಂತನ ಮಂಥನ ಮಾಡಿ ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ನಮ್ಮದಾಗಿಸ್ಕೋಬೇಕಾಗಿದೆಯೋ, ನಮ್ಮ ವ್ಯಕ್ತಿತ್ವದ ಸಂಪತ್ತಾಗಿಸ್ಕೋಬೇಕಾಗಿದೆಯೋ ಅದು ಸಂಸ್ಕೃತಿ. ಅಲೆಕ್ಸಾಂಡರ್ ಹೇಳ್ತಾನೆ, ಜೀವನ ಅಂತಕ್ಕಂಥದ್ದೊಂದು ರಣರಂಗ, ಹೇಡಿಗಳು ಅಲ್ಲೂ ಕಣ್ಣೀರು ಹಾಕ್ತಾರೆ. ಈ ಎಲ್ಲ ಮಾತುಗಳ ಬೆಳಕಿನಲ್ಲಿ ನಾವು ಗಮನಿಸೋದಾದರೆ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಜೀವನ ಅಂತಕ್ಕಂಥದ್ದು ಪರಿಸರ ಪರಿಸ್ಥಿತಿಗಳು ನಮ್ಮನ್ನು ಬಾಧಿಸುತ್ತವೆ. ನಮಗೆಲ್ಲ ಗೊತ್ತಿದೆ, ಸನ್ನಿವೇಶಗಳು ನಮ್ಮನ್ನು ನಿಯಂತ್ರಿಸೋದಕ್ಕೆ ಬರುತ್ತೆ. ನಿಂತ ಜಾಗದಲ್ಲಿ ನಮ್ಮನ್ನು ಅದುಮುವಂತಹ ಸನ್ನಿವೇಶಗಳು ಉಂಟಾಗುತ್ತೆ. ಆ ಸನ್ನಿವೇಶವನ್ನು ಮೆಟ್ಟಿ ನಾವು ಅಲ್ಲೇ ನಿಲ್ಲಲೂಬಾರದು, ಮುಂದಕ್ಕೆ ಹೋಗಬೇಕಾಗುತ್ತೆ. ಯಾಕೆ? ಜೀವನ ನಿಂತ ನೀರಲ್ಲ. ಜೀವನದಲ್ಲಿ ಚಲನಶೀಲತೆ ಅತ್ಯಂತ ಅನಿವಾರ್ಯ. ಹೋರಾಟದ ಬದುಕಿನಲ್ಲಿ ಶ್ರೇಷ್ಠವಾದ ಆದರ್ಶ ಇದೆ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅಂದರು ವಿವೇಕಾನಂದರು. ಭಾರತೀಯರಲ್ಲಿ ಮನೆ ಮಾಡಿದ್ದಂತಹ ದೌರ್ಬಲ್ಯಕ್ಕೆ ವಜ್ರಾಘಾತವನ್ನು ಉಂಟು ಮಾಡಿದ್ರು. ಹೇಳ್ತಾರವರು, ಹಿಂದಿನ ವೇದಾಂತ ಹೇಳ್ತಾ ಇತ್ತು, ಯಾರಿಗೆ ದೇವರಲ್ಲಿ ನಂಬಿಕೆ ಇಲ್ವೋ ಅವನನ್ನು ನಾಸ್ತಿಕ ಅಂತ. ಆದರೆ ನಾನು ನಿಮಗೆ, ಓ ಭಾರತೀಯರೇ, ನಿಮಗೊಂದು ಹೊಸ ವೇದಾಂತವನ್ನು ನಾನು ಕೊಡ್ತೇನೆ. ಯಾರಿಗೆ 333 ಕೋಟಿ ದೇವತೆಗಳಲ್ಲೂ ನಂಬಿಕೆ ಇದ್ದು ಯಾರಿಗೆ ತಮಗೆ ನಂಬಿಕೆ ಇಲ್ವೋ ಅವನೇ ನಾಸ್ತಿಕ ಅಂತ ಹೇಳಿದ್ರು. ಯೋಚನೆ ಮಾಡಿ. ನಾವು ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅಷ್ಟೇ ನಮ್ಮ ದೇವರು ನಮ್ಗೆ ಅರ್ಥ ಆಗೋದು ಅಂತ. ಈ ಆತ್ಮವಿಶ್ವಾಸದ ಕಿಚ್ಚನ್ನು ಬಡಿದೆಬ್ಬಿಸಿದ್ರು ವಿವೇಕಾನಂದರು. ಆ ನಂತರದ ದಿನದಲ್ಲಿ ಭಾರತದಲ್ಲಿ ಉಂಟಾದಂಥ ಉತ್ಕ್ರಾಂತಿಯನ್ನು ಇತಿಹಾಸದ ಪುಟಗಳಲ್ಲಿ ನಾವು ನೋಡಬಹುದು. ನಾಳಿನ ಉಪನ್ಯಾಸದಲ್ಲಿ ಅದನ್ನೇ ವಿಶೇಷವಾಗಿ ನಾನು ಪ್ರಸ್ತಾಪಿಸ್ತೇನೆ. ವಿಲಿಯಂ ವರ್ಡ್ಸ್ವರ್ತ್ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾನೆ. ಈ ಮಾತುಗಳಿಗೆ ಹೊಂದುವಂಥ ಮಾತದು. ಜೀವನ ನಾವೆಣಿಸಿದಂತೆ ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆಯೂ ಅಲ್ಲ. ಆದರೆ ಜೀವಿಸುವವನ ಆತ್ಮಶಕ್ತಿಗೆ ಅನುಸಾರವಾಗಿ ಆ ಹಾಸಿಗೆಯನ್ನು ಹೂವು ಅಥವಾ ಮುಳ್ಳಿನ ಹಾಸಿಗೆಯಾಗಿ ಪರಿವರ್ತಿಸಬಹುದು. ಆತ್ಮಶಕ್ತಿಗೆ ಅನುಸಾರವಾಗಿ, ನಮ್ಮ ಬಗ್ಗೆ ನಮಗಿರ್ತಕ್ಕಂತಹ ತಿಳುವಳಿಕೆಯನ್ನು ಆಧರಿಸಿ ಅಂತದರ ಅರ್ಥ. ವಿದ್ಯಾವಂತರು ನಮ್ಮ ಧರ್ಮ ಸಂಸ್ಕೃತಿಗಳನ್ನು ಹೀಯಾಳಿಸ್ತಾ ಇದ್ದ ಸಂದರ್ಭದಲ್ಲಿ ಭಾರತೀಯ ಆಚರಣೆಗಳಾದ ಮೂರ್ತಿ ಪೂಜೆ, 10 ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಅದನ್ನು ಅತ್ಯಂತ ಅವಹೇಳನಕಾರಿಯಾದ ರೀತಿಯಲ್ಲಿ ಅಂದಿನ ವಿದ್ಯಾವಂತ ವರ್ಗ ಚಿತ್ರಿಸ್ತಾ ಇದ್ದ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೊಸ ಬೆಳಕನ್ನು ಚೆಲ್ಲಿದ್ರು. ವಿದ್ಯಾವಂತರಿಗೂ ವೈಜ್ಞಾನಿಕ ಮನೋಭಾವದ ಜನತೆಗೂ ಕೂಡ ಹೌದು, ಇದನ್ನು ನಾವು ಅನುಸರಿಸಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಮನಗಾಣುವಂತೆ ಮಾಡಿದ್ರು. ವಿವೇಕಾನಂದರು ತಮ್ಮ ಪರಿವ್ರಾಜಕ ಜೀವನದಲ್ಲಿ ಭಾರತದ 2 ಅತ್ಯವಶ್ಯಕವಾದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ರು. ಒಂದು ಕಡೆ ಹೇಳ್ತಾರವರು, ಸಂಸ್ಕೃತವನ್ನು ಕಲಿಯಿರಿ, ಜೊತೆಗೆ ವಿಜ್ಞಾನವನ್ನೂ ಕಲಿಯಿರಿ, ಕಲಿಯಬೇಕಾದ್ದನ್ನು ನಿಖರವಾಗಿ ಕಲಿಯಿರಿ. ಇವತ್ತು ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಾರಂಭಕ್ಕೆ ಯಾವ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಾವೆಯೋ, ಇದರ 1000 ಪಟ್ಟು ಸಂಸ್ಕೃತವನ್ನು ಬೆಳೆಸಬಾರದು ಅಂತಕ್ಕಂಥ ಸನ್ನಿವೇಶ ಆಂಗ್ಲರ ಕಾಲದಲ್ಲಿತ್ತು. ದೇಶದಲ್ಲಿದ್ದ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಸಂಪೂರ್ಣವಾಗಿ ನುಚ್ಚುನೂರು ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪನಿಯವರು. ನೀವು ಇಂಟರ್ನೆಟ್ನ ವೆಬ್ಸೈಟಲ್ಲಿ ನೋಡ್ಬೋದು ಮೆಕ್ಯಾಲೆ ಸಿಸ್ಟಮ್ ಆಫ್ ಎಜುಕೇಷನ್ನ ಇಂಟೆನ್ಷನ್ಸ್. ಅವನು ಹೇಳ್ತಾನೆ, ಭಾರತೀಯರನ್ನು ನಾವು ಶೈಕ್ಷಣಿಕವಾಗಿ ಬದಲಾಯಿಸೋದು ಸುಲಭ, ಇವರ ಕಲ್ಚರನ್ನು ಹಾಳು ಮಾಡಬೇಕು, ಶಸ್ತ್ರದಿಂದ ಇವ್ರನ್ನ ಗೆಲ್ಲಕ್ಕಾಗೋದಿಲ್ಲ. ಆದ್ದರಿಂದ ಇವತ್ತು ನಾನು ನಮ್ಮ ಈಸ್ಟ್ ಇಂಡಿಯಾ ಕಂಪನಿಗೆ
ಗುಮಾಸ್ತರನ್ನು ತಯಾರು ಮಾಡೋದಕ್ಕೆ ಎಷ್ಟು ಕನಿಷ್ಠ ಮಟ್ಟದ ಯೋಗ್ಯತೆಯ ಅವಶ್ಯಕತೆ ಇದೆಯೋ ಅದನ್ನೇ ಸಿಲೆಬಸ್ ಮಾಡ್ತೇನೆ. ಭಾರತೀಯರು ಎಂದೂ ಕೂಡ ತಾವು ಆಳಲ್ಪಡಬೇಕಾದವರು ಅನ್ನೋ ಒಂದು ಮನೋಚಿಕಿತ್ಸೆಯನ್ನು ಕೊಟ್ಟು ಹೆಚ್ಚು ಹೆಚ್ಚು ಬೌದ್ಧಿಕವಾಗಿಯೂ ಕೂಡ ಅವರನ್ನು ನಾವು ದುರ್ಬಲರನ್ನಾಗಿಸ್ಬಿಡೋಣ. ಮುಂದೊಂದು ದಿನ ನಾವು ಈ ದೇಶವನ್ನು ಬಿಟ್ಟು ಹೋಗಬಹುದು. ಆಗಲೂ ಕೂಡ ದೇ ರಿಮೈನ್ ಇಂಡಿಯನ್ಸ್ ಬೈ ಸ್ಕಿನ್ ಆ್ಯಂಡ್ ಬ್ರಿಟಿಷ್ ಬೈ ಸ್ಪಿರಿಟ್. ಇವತ್ತಾಗಿಲ್ವೇ? ನಮ್ಮ ಮನೆ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆ ಅನಿವಾರ್ಯ ಅನ್ನೋದನ್ನ ಎಲ್ಲಿವರೆಗೂ ನಾವು ಭಾವಿಸಿದ್ದೀವಿ ಅಂದರೆ ಅದು ಇಂಗ್ಲೀಷ್ ಬಗ್ಗೆ ಇರ್ತಕ್ಕಂಥ ಆಕರ್ಷಣೆ ಅನ್ನೋದಕ್ಕಿಂತ ನಮ್ಮ ದೇಶದ ಮೂಲ ವಿಚಾರಗಳ ಬಗ್ಗೆ ಹೆಚ್ಚಿನ ಔದಾಸೀನ್ಯದ ವಸ್ತುವೋ ಎಂಬಂತೆ ಕಾಣ್ತಾ ಇದೆ. ನಾವು ಒಂದು ಭಾಷೆಯನ್ನು ಕಲಿಬೇಕು ಅಂದರೆ ಇನ್ನೊಂದು ಭಾಷೆಯನ್ನು ಮೂದಲಿಸಬೇಕಾದ್ದಿಲ್ಲ. ಆಲೋಚನೆ ಮಾಡಬೇಕಿದ್ದು ನಾವು. ಹೀಗಾಗಿ ವಿದ್ಯಾವಂತನಾದವನು ಜ್ಞಾನದ ವಿಸ್ತೃತ ಸ್ವರೂಪವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಟೀಕೆ ಟಿಪ್ಪಣಿಗಳನ್ನು ಕೊಡಬೇಕು. ಏನೋ ಒಂದು ಮಾತನಾಡ್ಬಿಡ್ತಾನೋ. ಎಷ್ಟು ಬೇಜವಾಬ್ದಾರಿ ಮಾತುಗಳು ಬರುತ್ತೆ ಇವತ್ತು ವೇದಿಕೆಗಳಲ್ಲಿ, ಮತ್ತು ಅದು ದೊಡ್ಡ ದೊಡ್ಡ ರೀತಿಯಲ್ಲಿ ಮುದ್ರಣಗೊಳ್ಳುತ್ತವೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಎ ಲರ್ನೆಡ್ ಫೂಲ್ ಈಸ್ ಮೋರ್ ಫುಲಿಶ್ ದ್ಯಾನ್ ಅನ್ ಇಗ್ನೋರೆಂಟ್ ಫೂಲ್ ಅಂತ. ಇವತ್ತಿನ ವಿಶ್ವವಿದ್ಯಾಲಯಗಳು ಬಹಳ ಅದ್ಭುತವಾಗಿ ಇವನ್ನು ತಯಾರು ಮಾಡ್ತಾ ಇವೆ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಹೇಳ್ತಾ ಇದ್ರು, ಇಂದಿನ ವಿಶ್ವವಿದ್ಯಾಲಯಗಳು ಯೋಗ್ಯತಾ ಪತ್ರವನ್ನು ಕೊಡ್ತೀವಿಯೇ ಹೊರತು ಯೋಗ್ಯತೆಯನ್ನಲ್ಲ. ಸಮಾಜದಲ್ಲಿ ಇಂದು ವಿದ್ಯಾವಂತರಿಂದಲೇ ಹೆಚ್ಚು ಹಾನಿಯಾಗ್ತಾ ಇದೆ. ಇದನ್ನೆಲ್ಲ ಗಮನಿಸಬೇಕು ನಾವು. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ಸಂಸ್ಕೃತವನ್ನು ಕಲಿಯಿರಿ ಮತ್ತು ವಿಜ್ಞಾನವನ್ನು ಕಲಿಯಿರಿ, ನಿಖರವಾಗಿ ಕಲಿಯಿರಿ, ಪರೀಕ್ಷೆ ದೃಷ್ಟಿಯಿಂದ ಕಲಿಬೇಡಿ. ಪರೀಕ್ಷೆ ದೃಷ್ಟಿಯಿಂದ ಒಂದಷ್ಟು ಇನ್ಫಾರ್ಮೇಷನ್ ಇದ್ದರೆ ಪಾಸ್ ಆಗಬಹುದು, ಆದರೆ ಜ್ಞಾನದ ದೃಷ್ಟಿಯಿಂದ ಕಲಿಬೇಕು ಅನ್ನೋದನ್ನು ಒತ್ತು ಹೇಳಿದ್ರು. ನೋಡಿ ಎಷ್ಟು ವಿಚಾರಗಳನ್ನು ಅವರು ನಮ್ಮ ಮುಂದೆ ಇಟ್ಟರು. ಸಂಸ್ಕೃತ ಅಧ್ಯಯನದಿಂದ ನಮಗೇನು ಲಾಭ ಆಗುತ್ತೆ ಅನ್ನೋದನ್ನು ಪಟ್ಟಿ ಮಾಡಿದ್ರು ವಿವೇಕಾನಂದರು. ಭಾರತೀಯ ಭವ್ಯ ಸಂಸ್ಕೃತಿಯನ್ನು ಮತ್ತು ಧರ್ಮವನ್ನು ಮೈಗೂಡಿಸಿಕೊಳ್ಬೇಕಾದ್ರೆ ಸಂಸ್ಕೃತ ಅನಿವಾರ್ಯ. ಸಂಸ್ಕೃತ ಅಧ್ಯಯನದಿಂದ ಧರ್ಮ ಗ್ರಂಥಗಳಲ್ಲಿರುವ ಅಮೂಲ್ಯ ವಿಚಾರಗಳನ್ನು ಅರಿಯಲು ಸಾಧ್ಯ. ಧರ್ಮದ ಮರ್ಮವನ್ನು ಅರಿತಾಗ ಆತ್ಮವಿಶ್ವಾಸ ಜಾಗೃತವಾಗುತ್ತದೆ. ಆತ್ಮವಿಶ್ವಾಸ ಜಾಗೃತಗೊಂಡಾಗ ಸಮಾಜ ನಿಷ್ಠೆ, ರಾಷ್ಟ್ರ ಪ್ರಜ್ಞೆಗಳು ಸಹ ಮೇಳೈಸುತ್ತವೆ. ಹೀಗಾಗಿ ವ್ಯಕ್ತಿಯಲ್ಲಿ ಉನ್ನತವಾದ ವ್ಯಕ್ತಿತ್ವ ಮೂಡಿಬರುತ್ತದೆ. ಪಾಶ್ಚಾತ್ಯ ವಿಜ್ಞಾನವನ್ನೂ ಕಲಿಯಬೇಕಾಗಿದೆ. ಜೀವನ ನಿರ್ವಹಣೆಗೆ ಕೇವಲ ಸಂಸ್ಕೃತ ಅಷ್ಟೇ ಅಲ್ಲ, ಧರ್ಮಗಳಷ್ಟೇ ಅಲ್ಲ, ನಾವು ವಿಜ್ಞಾನವನ್ನೂ ಕಲಿಬೇಕು. ಈ ಮಾತನ್ನು ಒತ್ತುಕೊಟ್ರು. ಲೌಕಿಕ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ನಮಗೆ ವಿಜ್ಞಾನದ ಅವಶ್ಯಕತೆ ಇದೆ. ಓ ಭಾರತೀಯ ಯುವಕರೇ, ನೀವು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಹೋಗಬೇಕು. ಆ ಜನರಿಂದ ವಿಜ್ಞಾನವನ್ನು ಕಲ್ತ್ಕೋಬೇಕು. ಭಿಕ್ಷೆ ಎತ್ತಬಾರ್ದು. ಅದಕ್ಕೆ ಪ್ರತಿಯಾಗಿ ನೀವು ಅವರಿಗೆ ಸಂಸ್ಕೃತಿಯ ಪಾಠ, ಧರ್ಮದ ಪಾಠವನ್ನು ಹೇಳಿಕೊಡ್ಬೇಕು. ಪಾಶ್ಚಾತ್ಯರಿಂದ ವಿಜ್ಞಾನ ಪಡೆಯಿರಿ, ಅವರಿಗೆ ಧರ್ಮವನ್ನು ಹೇಳಿಕೊಡಿ ಅಂತ ಭಾರತೀಯ ಯುವಕರಿಗೆ ಸ್ವಾಮಿ ವಿವೇಕಾನಂದರು ಬಹಳ ವಿಶೇಷವಾಗಿ ಒತ್ತು ಕೊಟ್ಟಂಥ ಮಾತು. ಭಾರತೀಯ ಸಂಸ್ಕೃತಿಯ ಅಧ್ಯಯನದ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚು ಇದೆ ಅಂದರು. ವಿವೇಕಾನಂದರು ಹೇಳ್ತಾರೆ, ಭಾರತೀಯ ಇತಿಹಾಸವೆಲ್ಲ ಇಂದು ಅವ್ಯವಸ್ಥಿತವಾಗಿದೆ. ಅದರ ಕಾಲಾನುಕ್ರಮಣೆಯು ನಿಖರವಾಗಿಲ್ಲ. ಪಾಶ್ಚಾತ್ಯರು ಬರೆದ ಭಾರತೀಯ ಚರಿತ್ರೆಯು ನಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತಿದೆ. ಇದರಿಂದ ಅದು ಭಾರತೀಯ ಅವನತಿಯನ್ನು ಮಾತ್ರ ತಿಳಿಸುತ್ತದೆ. ಭಾರತೀಯ ಧರ್ಮ ಸಂಸ್ಕೃತಿ ತತ್ವಗಳನ್ನು, ಆಚಾರ ವಿಚಾರ ಸಂಪ್ರದಾಯಗಳನ್ನು ಅರಿಯದ ವಿದೇಶಿಯರು ಪೂರ್ವಾಗ್ರಹ ಪೀಡಿತರಾಗಿ ನಮ್ಮ ಇತಿಹಾಸವನ್ನು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಬರೆಯಲು ಸಾಧ್ಯವಾಗದೆ ಹೋಯಿತು.
ಅವರು ರಚಿಸಿರುವ ಚರಿತ್ರೆಯಲ್ಲಿ ತಪ್ಪು ತಿಳುವಳಿಕೆಗಳು, ತಪ್ಪು ತೀರ್ಮಾನಗಳು ಅಸಂಖ್ಯವಾಗಿವೆ. ಭಾರತೀಯ ಇತಿಹಾಸವನ್ನು ಬರೆಯಬೇಕಾದವರು ಭಾರತೀಯರೇ. ನಿಜವಾದ ರಾಷ್ಟ್ರೀಯ ಶಿಕ್ಷಣ ಇದೆ. ನೈಜ ಚಾರಿತ್ರ್ಯವನ್ನು ರಚಿಸುವುದು ಅನಿವಾರ್ಯ. ಇಂತಹ ರಾಷ್ಟ್ರೀಯ ಶಿಕ್ಷಣದಿಂದ ಮಾತ್ರವೇ ರಾಷ್ಟ್ರಪ್ರಜ್ಞೆ ಜಾಗೃತವಾಗುತ್ತದೆ. ಸತ್ವಪೂರ್ಣ ಇತಿಹಾಸದ ಅಧ್ಯಯನದಿಂದ ಮಾತ್ರವೇ ಐತಿಹಾಸಿಕ ಪ್ರಜ್ಞೆ ಜಾಗೃತವಾಗುತ್ತದೆ. ಈ ರೀತಿಯ ಮಾತುಗಳ ಮೂಲಕ ಭಾರತೀಯರಿಗೆ ಸಂಸ್ಕೃತದ ಮತ್ತು ಪಾಶ್ಚಾತ್ಯ ವಿಜ್ಞಾನದ ಅಧ್ಯಯನದ ಅನಿವಾರ್ಯತೆಯನ್ನು ಸ್ವಾಮಿ ವಿವೇಕಾನಂದರು ಮನಗಾಣಿಸಿದ್ರು. ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇದು ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದ ಮೂಡಿಬಂದಂಥದ್ದು. ಜಮ್ಶೆಡ್ಜಿ ಟಾಟಾ ಅವರು ಸ್ವಾಮಿ ವಿವೇಕಾನಂದರೊಡಗೂಡಿ ಜಪಾನ್ವರೆಗೆ ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ವಿವೇಕಾನಂದರಿಂದ ಪ್ರಭಾವಿತರಾದರು. ನಾನೊಬ್ಬ ಶ್ರೀಮಂತ, ನನಗೆ ಕೈಗಾರಿಕೆಗಳ ಬಗ್ಗೆ ನಂಬಿಕೆ ಇದೆ, ನಾನೊಬ್ಬ ದೊಡ್ಡ ವ್ಯಾಪಾರಸ್ಥ, ವಾಣಿಜ್ಯೋದ್ಯಮಿ, ನನ್ನಂಥವನು ನನ್ನ ಮಾತೃಭೂಮಿಯ ಸೇವೆ ಹೇಗೆ ಮಾಡಬೇಕು ಅಂತ ತಾವು ಸೂಚಿಸಬೇಕು ಅಂತ ಕೇಳ್ಕೊಳ್ತಾನೆ. ಜಮ್ಶೆಡ್ಜಿ ಟಾಟಾ ಅವರಿಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತದಲ್ಲಿ ಧರ್ಮದ ಕೊರತೆ ಇಲ್ಲ, ಭಾರತೀಯರಿಗೆ ವಿಜ್ಞಾನ ಬೇಕಾಗಿದೆ, ಸಂಶೋಧನೆಗೆ ಪೂರಕವಾದಂತಹ ಸಂಸ್ಥೆಗಳು ಬೇಕಾಗಿದೆ. ಟಾಟಾ ಅವರೇ, ಈ ದಿಕ್ಕಿನಲ್ಲಿ ನೀವು ಕೆಲಸ ಮಾಡೋದಾದರೆ ಶ್ರೇಷ್ಠವಾದ ಒಂದು ಕೆಲಸ ನಮ್ಮ ರಾಷ್ಟ್ರದಲ್ಲಾದಂತಾಗುತ್ತದೆ. ನೀವು ಭಾರತದಲ್ಲಿ ವಿಜ್ಞಾನ ಸಂಶೋಧನಾ ಕೇಂದ್ರಗಳನ್ನು ಪ್ರಾರಂಭಿಸಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿವೇಕಾನಂದರು ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ಬೆಂಗಳೂರು ಮಹಾನಗರ ನಿಮಗೊಂದು ಸೂಕ್ತವಾದ ಜಾಗ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಿದ್ದರು. ಮೈಸೂರಿನಲ್ಲಿ ತಂಗಿದ್ದ ಸಂದರ್ಭದಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದು ಕೂಡ ಉಂಟು. ಮುಂದಿನ ಶತಮಾನಗಳಲ್ಲಿ, ಮುಂದಿನ ದಿನಗಳಲ್ಲಿ ಮೈಸೂರು ನಮ್ಮ ಒಂದು ವಿಶೇಷವಾದ ಕಾರ್ಯಕ್ಷೇತ್ರವಾಗುತ್ತದೆ. ಮೈಸೂರು ಅಂತಂದರೆ ಕೇವಲ ಮೈಸೂರು ನಗರ ಅಂತಲ್ಲ, ಮೈಸೂರು ರಾಜ್ಯ ಅಂತ ಅವರು ಗಮನದಲ್ಲಿಟ್ಕೊಂಡು ಹೇಳಿದ್ದು. ಇವತ್ತು ನಿಮಗೆ ಆಶ್ಚರ್ಯವಾಗುತ್ತೆ, ಶ್ರೀರಾಮಕೃಷ್ಣ ವಿವೇಕಾನಂದ ಭವ್ಯ ಆಂದೋಲನ ಇಡೀ ರಾಷ್ಟ್ರದಲ್ಲಿ ಎಷ್ಟು ತೀವ್ರವಾಗಿ ನಡೀತಾ ಇದೆ ಅಂತಂದರೆ ಕರ್ನಾಟಕಕ್ಕೆ ವಿಶೇಷವಾದ ಸ್ಥಾನ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ರಾಮಕೃಷ್ಣ ವಿವೇಕಾನಂದರ ಕಾರ್ಯ ಪ್ರಣಾಳಿಕೆಗಳು ಸಾಕಷ್ಟು ವಿಶೇಷವಾದ ರೀತಿಯಲ್ಲಿ ಮೂಡಿಬರ್ತಾ ಇದೆ. ಸ್ವಾಮಿ ವಿವೇಕಾನಂದರು ಈ ರೀತಿಯಲ್ಲಿ ರಾಷ್ಟ್ರದ ಕುಂಡಲಿನಿಯನ್ನು ಜಾಗೃತಗೊಳಿಸೋದಕ್ಕಾಗಿ, ಈ ರಾಷ್ಟ್ರದ ಅತ್ಯವಶ್ಯಕ ವಿಚಾರಗಳನ್ನು ಕುರಿತಾಗಿ ಸ್ಪಷ್ಟವಾದ ತಿಳುವಳಿಕೆಯನ್ನು ಕೊಡ್ತಾ, ಅಂದು ಯಾರ್ಯಾರಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ಅವರು ಬಯಸಿದ್ರೋ ಅವರಿಗೆಲ್ಲ ಹೃತ್ಪೂರ್ವಕವಾಗಿ ಆ ದಿಕ್ಕಿನಲ್ಲಿ ಪ್ರಚೋದನೆಯನ್ನು ಕೊಟ್ಟರು. ಜನಸಾಮಾನ್ಯರನ್ನು ಬಡಿದೆಬ್ಬಿಸಿದ್ರು, ಚಕ್ರವರ್ತಿಗಳಿಗೆ ಬೆಳಕನ್ನು ಚೆಲ್ಲಿದ್ರು, ಅನುಕೂಲಸ್ಥರಿಗೆ ವಿಶೇಷವಾದ ಬೆಳಕನ್ನು ಕೊಟ್ಟರು, ಜವಾಬ್ದಾರಿ ನಿರ್ವಹಿಸಬಲ್ಲ ವ್ಯಕ್ತಿಗಳನ್ನು ತಮ್ಮ ಅಸ್ತ್ರವಾಗಿ ಬಳಸಿದ್ರು. ಹೀಗಾಗಿ ಇಡೀ ರಾಷ್ಟ್ರದಲ್ಲಿ ಒಂದು ಹೊಸ ಆಲೋಚನೆಯ ದೃಷ್ಟಿಕೋನವನ್ನು ಸ್ವಾಮಿ ವಿವೇಕಾನಂದರು ಅನುಗ್ರಹಿಸಿದರು. ಈ ರೀತಿಯಲ್ಲಿ ಅವರು ಭಾರತದಾದ್ಯಂತ ಸಂಚರಿಸಿ ಆ ನಂತರ ಗಮನಿಸಿದರು, ಭಾರತಕ್ಕಿಂತಲೂ ಹೆಚ್ಚು ಈ ಭಾರತದ ಬಗ್ಗೆ ಯಾವ ಜನ ಬಹಳ ತಪ್ಪು ಕಲ್ಪನೆ ಇಟ್ಕೊಂಡಿದ್ದಾರೆಯೋ ಆ ಹೊರರಾಷ್ಟ್ರದ ಜನಕ್ಕೆ ನಾನು ಬೆಳಕು ಚೆಲ್ಲಿ ಬರಬೇಕು ಅಂಥೇಳಿ ವಿಶೇಷವಾಗಿ ಸಂಕಲ್ಪಿಸಿದರು. ತತ್ಸಂಬಂಧವಾಗಿ ಈ ರಾಷ್ಟ್ರದ ಸಾವಿರಾರು ವರ್ಷಗಳ ಭವ್ಯ ಸಂಸ್ಕೃತಿಯ ಶಕ್ತಿಯನ್ನೇ ತಮ್ಮ ಶಕ್ತಿಯಾಗಿ ಭಾವಿಸಿಕೊಂಡು ತಾವು ಸಾಧಿಸಬೇಕಾದ್ದು ಬಹಳಷ್ಟು ಇದೆ ಅನ್ನೋ ಹೃತ್ಪೂರ್ವಕ ಭರವಸೆಯೊಂದಿಗೆ, ಸ್ಪಷ್ಟ ನಿಲುವಿನೊಂದಿಗೆ ಅವರು ಪಾಶ್ಚಾತ್ಯ ಜಗತ್ತಿಗೆ ಹೋಗೋದಕ್ಕೆ ಸಂಕಲ್ಪಿಸಿದ್ರು. ಅವರು ಪಾಶ್ಚಾತ್ಯ ಜಗತ್ತಿಗೆ ಹೋಗಬೇಕಾದ್ದನ್ನು ಶ್ರೀರಾಮಕೃಷ್ಣರು ಕೂಡ ದೇಹತ್ಯಾಗ ಮಾಡಿದ ನಂತರವೂ ಒಂದು ಸಂದರ್ಭದಲ್ಲಿ ಸೂಚ್ಯವಾಗಿ ಅವರ ಗಮನಕ್ಕೆ ತಂದರು. ಅದನ್ನು ಅವರು ಕನ್ಯಾಕುಮಾರಿಯಲ್ಲಿ ಬಹಳ ಸ್ಪಷ್ಟವಾಗಿ ಕಂಡರು. ಆ ನಂತರದ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳ ಕಡೆಗೆ ಧಾವಿಸಿದರು. ಒಂದು ಹಂತದಲ್ಲಿ ಅವರು ಹೇಳ್ತಾರೆ, ಅಮೇರಿಕದಲ್ಲಿ ವಿಶ್ವಧರ್ಮ ಸಮ್ಮೇಳನಕ್ಕೆ ಏನೇನು ವ್ಯವಸ್ಥೆ ಆಗ್ತಾ ಇದೆಯೋ ಶ್ರೀರಾಮಕೃಷ್ಣರ ಇಚ್ಛೆಯಂತೆ ಅದು ನನಗಾಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವರ ಜೀವನದ ಕರ್ತವ್ಯದ ಬಗ್ಗೆ ಸ್ಪಷ್ಟತೆ ಇತ್ತು ಅವರಿಗೆ. ಈ ರಾಷ್ಟ್ರದ ಯಾವ ಕೆಟ್ಟದ್ದೂ ಕೂಡ ತಮ್ಮಿಂದ ಆಗೋಯ್ತೇನೋ ಅಂತ ಕಣ್ಣೀರು ಹಾಕ್ತಾ ಇದ್ರು ಅವರು. ಈ ರಾಷ್ಟ್ರದಲ್ಲಿ ಏನೇ ಒಳ್ಳೆಯದಾಗಿದ್ದರೂ ಕೂಡ ಅದು ನಮ್ಮ ಹಿರಿಯರ ಆಶೀರ್ವಾದ, ಈ ಭವ್ಯ ಪರಂಪರೆಯ
ಒಂದು ಪ್ರತಿಸ್ಪಂದನ ಫಲಿತಾಂಶ ಅನ್ನೋದ್ರ ಬಗ್ಗೆ ಅವರು ಹೆಮ್ಮೆ ಪಡ್ತಾ ಇದ್ದರು. ನಾನೊಬ್ಬ ಆತ್ಮವಿಶ್ವಾಸ ಸಂಪನ್ನ ವ್ಯಕ್ತಿ, ಈ ಜಗತ್ತಿನಲ್ಲಿ ಹುಟ್ಟಿದ ಲಕ್ಷಾಂತರ ಜನಗಳಲ್ಲಿ ನಾನೊಬ್ಬ ಹೆಮ್ಮೆಯ ವ್ಯಕ್ತಿ ಅಂತ ಹೇಳ್ಕೊಳ್ತೇನೆ. ಯಾಕೆ ಅಂತಂದರೆ ನಾನೊಂದು ಭವ್ಯ ಸಂಸ್ಕೃತಿಗೆ ಸಂಬಂಧಪಟ್ಟವನು ನಾನು ಅಂಥೇಳಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಾ ಇದ್ದರು. ಪಾಶ್ಚಾತ್ಯ ನಾಡಿನಲ್ಲಿ ಒಂದು ಕಡೆ ಹೇಳ್ತಾರವ್ರು, ನಾನು 10 ಜನರನ್ನು ಕೇಳಿದೆ, ನಿಮ್ಮ ತಂದೆ ಯಾರು, ನಿಮ್ಮ ತಾತ ಯಾರು ಅಂತ. ಅವ್ರು ಹೇಳ್ತಾ ಇದ್ದರು, ನಮ್ಮ ತಂದೆ 4 ಹಡಗು ಮುಳುಗಿಸಿದ್ನಂತೆ, ನಮ್ಮ ತಾತ 8 ಹಡಗು ಮುಳುಗಿಸಿದ್ನಂತೆ, ಇನ್ನೊಬ್ಬರನ್ನ ಮುಳುಗಿಸೋದ್ರಲ್ಲೇ ವೈಭವವನ್ನು ಹೇಳ್ತಾ ಇದ್ರು ಅವರು. ನಾನು ಯೋಚನೆ ಮಾಡಿದೆ, ಅಯ್ಯೋ ವಿಧಿಯೇ, ಮುಳುಗಿಸೋದೇ ಇವರ ವೈಭವ ಆಯ್ತಲ್ಲ, ಬದುಕಿಸೋ ವಿಷಯದಲ್ಲಿ ನನ್ನ ದೇಶ ಎಷ್ಟು ಕೆಲಸ ಮಾಡಿದೆ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಆಶ್ರಯ ಕೊಟ್ಟ ರಾಷ್ಟ್ರ ನನ್ನದಲ್ಲ, ಆದರೆ ಈ ರಾಷ್ಟ್ರಕ್ಕೆ ಯಾಕೆ ಇಂಥ ದುಸ್ಥಿತಿ ಬಂತು ಅನ್ನೋದ್ರ ಬಗ್ಗೆ ತುಂಬ ಕಣ್ಣೀರು ಹಾಕಿದ್ರು. ಅವರು ಕನ್ಯಾಕುಮಾರಿಯಲ್ಲಿ ಮಾಡಿದ ಪ್ರಾರ್ಥನೆ, ಆ ನಂತರ ಪಾಶ್ಚಾತ್ಯ ಜಗತ್ತಿನಲ್ಲಿ ಕೈಗೊಂಡಂಥ ವಿಚಾರಗಳು, ತತ್ಸಂಬಂಧವಾಗಿ ಭಾರತವನ್ನು ಪುನರ್ನಿರ್ಮಾಣ ಮಾಡೋ ವಿಷಯದಲ್ಲಿ ಅವರು ತಾಳಿದ ಧೋರಣೆ, ನೀಡಿದಂಥ ಅದ್ಭುತವಾದಂಥ ಸಂದೇಶಗಳನ್ನು ಕುರಿತು ನಾಳೆಯ ಉಪನ್ಯಾಸದಲ್ಲಿ ನೀವೆಲ್ಲ ಗಮನಿಸಿರುವುದಿದ್ದೀರಿ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.